ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅಂತ ಕರೀತಾರೆ. ಅದರಲ್ಲಿ 11ನೇ ಶ್ಲೋಕ, ನಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ. ಅಂದರೆ ಈ ಅಧ್ಯಾಯದ ಪ್ರಾರಂಭದಲ್ಲೇ ನಾವು ನೋಡ್ತಾ ಬರ್ತಾ ಇದ್ದೀವಿ, ಸನ್ಯಾಸ ಅಂದರೆ ಏನು, ತ್ಯಾಗ ಅಂದರೆ ಏನು ಅಂತ ಅರ್ಜುನನ ಪ್ರಶ್ನೆ. ಎರಡೂ ಒಂದೇನೋ ಬೇರೆ ಬೇರೆನೋ ಹಾಗೆ ಅಂತ. ಮೇಲ್ನೋಟಕ್ಕೆ ಎರಡೂ ಒಂದೇ ತರ ಅರ್ಥ ಕಾಣಿಸ್ತಾ ಇದಲ್ಲ ಹಾಗೆ ಅಂತ. ನೋಡಿ, ಅದನ್ನ ಪರಮಾತ್ಮ ಬಿಡಿಸಿ ಹೇಳಿದ್ದಾನೆ. ನೋಡಿ, ಒಂದು ಫಲವನ್ನ ಉದ್ದೇಶಿ ಮಾಡತಕ್ಕ ಕರ್ಮವನ್ನ ಕಾಮ್ಯ ಕರ್ಮ ಅಂತ ಕರಿತೀವಿ. ಒಂದು ಫಲ ಉದ್ದೇಶಿಸಿ ಮಾಡ್ತೀವಿ, ಅದನ್ನ ಕಾಮ್ಯ ಕರ್ಮ ಅಂತ. ಈಗ ಮಳೆ ಬರಬೇಕು ಅಂತ ಬಯಸ್ತಾನೆ. ಮಳೆ ಬರಬೇಕು ಅಂದ್ರೆ ವೇದಗಳಲ್ಲಿ ಹೇಳಿದ್ದಾರೆ, ಕಾರೀರಿ ಯಾಗ ಮಾಡಬೇಕು ಹಾಗೆ ಅಂತ. ಕಾರೀರಿ ಯಾಗ ಮಾಡಿದರೆ ಮಳೆ ಬರ್ತದೆ ಹಾಗೆ ಅಂತ. ಇದೇನಾಯ್ತು? ಇದು ನಿಯತ ಕಾಮ್ಯ ಕರ್ಮ ಅಂತ ಆಯ್ತು. ನಿಯಮೇನ ಅಂದ್ರೆ ಡೆಫಿನೆಟ್ ಆಗಿ ಅದು ಕಾಮ್ಯಕ್ಕಾಗಿಯೇ ಮಾಡೋದು, ಅಂದ್ರೆ ಫಲ ಉದ್ದೇಶಿಸೇ ಮಾಡೋದು, ಅಂದ್ರೆ ಮಳೆಗಾಗಿಯೇ ಮಾಡೋದು. ಅದು ಮಾಡಿದ್ರೆ ಮಳೆ ಬರ್ತದೆ ಅಷ್ಟೆ. ಇದು ನಿಯತ ಕಾಮ್ಯ ಕರ್ಮ ಅಂತ ಕರೀತಾರೆ. ಇಂಥ ನಿಯತ ಕಾಮ್ಯ ಕರ್ಮವನ್ನ ಬಿಡುವುದು, ಇದನ್ನ ಸನ್ಯಾಸ ಅಂತ ಕರೀತಾರೆ. ಇನ್ನು ಸನ್ಯಾಸ ಅಂದ್ರೆ ಸ್ಪಷ್ಟ ಆಯಿತು. ಇನ್ನು ತ್ಯಾಗ ಅಂದ್ರೆ ಏನು ಹಾಗೆಂದ್ರೆ, ಸ್ವರ್ಗವನ್ನ ಬಯಸುವವ ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು ಅಂತ ಇದೆ. ಜ್ಯೋತಿಷ್ಠೋಮ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಹಾಗೆ ಅಂತ. ಇದನ್ನ ವೈಕಲ್ಪಿಕ ಕಾಮ್ಯ ಅಂತ, ಕಾಮ್ಯ ಕರ್ಮ ಅಂತ ಕರೀತಾರೆ. ವೈಕಲ್ಪಿಕ ಕಾಮ್ಯ ಕರ್ಮ ಅಂದ್ರೆ ವಿಕಲ್ಪ ಇದೆ, ಅಂದ್ರೆ ನಮ್ದು ಚಾಯ್ಸ್ ಇದೆ. ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಹಾಗೆಂದ್ರೆ ಸ್ವರ್ಗವನ್ನ ಬಯಸಿ ಮಾಡತಕ್ಕದ್ದು ಕಾಮ್ಯ ಕರ್ಮ ಆಗುತ್ತದೆ. ಆದರೆ ಸ್ವರ್ಗವನ್ನ ಬಯಸದೆ ಪರಮಾತ್ಮನ ಪ್ರೀತಿಗಾಗಿ ಮಾಡತಕ್ಕದ್ದು ಒಂದು, ಅದು ಕಾಮ್ಯ ಕರ್ಮ ಅಂತ ಆಗೋದಿಲ್ಲ. ಆಗ ಪರಮಾತ್ಮನ ಪ್ರೀತಿಗಾಗಿ ಅಂತ ಮಾಡೋದು, ಅದು ನಿಷ್ಕಾಮ ಆಗ್ಬಿಡುತ್ತೆ. ಅದರಿಂದ ವೈಕಲ್ಪಿಕ ಕರ್ಮ ಅಂತ ಕರೀತಾರೆ. ವೈಕಲ್ಪಿಕ ಕಾಮ್ಯ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಅದನ್ನ ಮಾಡಿ ಫಲಾಸೆಯನ್ನ, ಅಂದ್ರೆ ವೇದಗಳಲ್ಲಿ ಏನು ಹೇಳಿದ್ದಾರೆ ಆ ಫಲದ ಆಸೆಯನ್ನ ಬಿಟ್ಟು ಬಿಡೋದು, ಅದನ್ನ ತ್ಯಾಗ ಅಂತ ಕರೀತಾರೆ. ಅದನ್ನು ಕೂಡ ಸನ್ಯಾಸ ಅಂತ ಕರೀತಾರೆ. ನೋಡಿ, ಸನ್ಯಾಸದಲ್ಲಿ ಎರಡು ರೀತಿ ಇದೆ. ಎರಡು ವಿಧವಾದ ಕರ್ಮಗಳನ್ನ ಸನ್ಯಾಸ ಅಂತ ಕರೀತಾರೆ. ಒಂದು, ಯಾವುದು ನಿಯತ ಕಾಮ್ಯವಾಗಿದೆ ಅದನ್ನ ಬಿಟ್ಟು ಬಿಡೋದು ಸನ್ಯಾಸ. ಇನ್ನು ಎರಡನೆಯದು ಸನ್ಯಾಸ ಅಂದ್ರೆ ಏನು ಹಾಗೆಂದ್ರೆ, ವೇದಗಳಲ್ಲಿ ಹೇಳಿದ ಫಲದ ಆಸೆಯನ್ನು ಬಿಟ್ಟು ಬಿಡೋದು. ಸ್ವರ್ಗ ಸಿಗ್ತದೆ, ಅದು ಸಿಗ್ತದೆ ಅಂತ ಏನೇನೋ ಹೇಳಿರ್ತಾರೆ, ಅದನ್ನ ಬಿಟ್ಟು ಬಿಡೋದು. ಇದನ್ನ ಸನ್ಯಾಸ. ಈ ಸನ್ಯಾಸ ಅಂದ್ರೆ ಇದೆರಡು ಸೇರಿದ್ದು. ನಿಯತ ಕಾಮ್ಯವನ್ನ ಬಿಡೋದು
ಅಥವಾ ಕಾಮ್ಯವಾಗಿದ್ದರೂ ಕೂಡ ಫಲಾಪೇಕ್ಷೆಯನ್ನೇ ಬಿಡೋದು ಹಾಗೆ ಅಂತ. ಇನ್ನು ತ್ಯಾಗ ಅಂದರೆ ಏನು ಹಾಗೆಂದ್ರೆ ಪರಮಾತ್ಮನ ಪ್ರೀತಿಗಾಗಿಯೇ ನಾ ಕರ್ಮಗಳನ್ನು ಮಾಡೋದು, ಇನ್ನು ಯಾವ ಪ್ರೀತಿಯನ್ನು ಉದ್ದೇಶಿಸಿ ನಾ ಕರ್ಮವನ್ನು ಮಾಡೋದಿಲ್ಲ ಹಾಗೆ ಅಂತ. ಈ ರೀತಿಯಾಗಿ ಇರೋದು ಅದನ್ನು ತ್ಯಾಗ ಅಂತ ಕರೀತಾರೆ. ಅದರಲ್ಲಿ ನಾವು ನಿನ್ನೆ ನೋಡಿದ್ದೀವಿ ಸಾತ್ವಿಕ ತ್ಯಾಗ ಹೇಗಿರುತ್ತದೆ ಹಾಗೆಂದರೆ ಫಲತ್ಯಾಗ, ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಇರೋದು. ಮಮತಾ ತ್ಯಾಗ, ಇದೆಲ್ಲ ನಂದು ನಾನು ದೇವರಿಗಾಗಿ ಮಾಡ್ತಾ ಇದ್ದೀನಿ ಹಾಗೆ ಅಂತ ಮಮತಾ ತ್ಯಾಗ. ಇನ್ನೊಂದು ಅಭಿಮಾನ ತ್ಯಾಗ, ನಾನೇ ಮಾಡ್ತೇನೆ ಅಂತ ಆ ಒಂದು ಅಭಿಮಾನ ಇರ್ತದೆ, ಅದನ್ನು ಬಿಡೋದು. ಪರಮಾತ್ಮನೇ ಸ್ವತಂತ್ರಕರ್ತ, ಇದು ಪರಮಾತ್ಮನ ಪೂಜೆ ಅಂತ ಚಿಂತನೆ ಮಾಡಿ ಆ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಈ ರೀತಿಯಾಗಿ ತ್ಯಾಗ ಇದೆ. ಅದರಿಂದ ಸನ್ಯಾಸ ಅಂದರೆ ಬೇರೆ, ತ್ಯಾಗ ಅಂದರೆ ಬೇರೆ ಹಾಗೆ ಅಂತ. ಸನ್ಯಾಸ ಅಂದರೆ ಏನು? ಯಾವುದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಒಂದು ಫಲವನ್ನು ಉದ್ದೇಶಿಸಿ ಹೇಳಿರ್ತಾರೆ, ಕಾರ್ಯದಿಯಾಗ ಇರ್ಬೋದು, ಅದು ನಿಯತ ಕಾಮ್ಯ. ಅದು ಜ್ಯೋತಿಷ್ಠೋಮ ಇರ್ಬೋದು, ಅದರಲ್ಲಿ ಪರಮಾತ್ಮನ ಪ್ರೀತಿಗಾಗಿ ಮಾಡೋದುಂಟು, ಸ್ವರ್ಗವನ್ನು ಬಯಸು ಮಾಡೋದುಂಟು. ಈ ಥರ ಸ್ವರ್ಗವನ್ನು ಅಪೇಕ್ಷಿಸಿ ಮಾಡದೇ ಇರೋದು ಅದನ್ನು ಸನ್ಯಾಸ ಅಂತ ಕರೀತಾರೆ. ಇನ್ನು ತ್ಯಾಗ ಅಂದರೆ ಏನು? ಕೇವಲ ಪರಮಾತ್ಮನ ಪ್ರೀತಿಗಾಗಿಯೇ ಮಾಡೋದು, ಇನ್ನು ಯಾವುದು ಮಾಡೋದಿಲ್ಲ. ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಷ್ಟೇ ಮಾಡೋದು, ಅದು ಕೂಡ ಪರಮಾತ್ಮನ ಪ್ರೀತಿಗಾಗಿಯೇ ಮಾಡೋದು ಹಾಗೆ ಅಂತ ಮಾಡೋದನ್ನು ತ್ಯಾಗ ಅಂತ ಕರೀತಾರೆ ಅಂತ ಒಟ್ಟು. ಇಷ್ಟು ಹೇಳಿದ ಮೇಲೆ ಪರಮಾತ್ಮ ಹೇಳ್ತಾನೆ, ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ. ಯಾರು ಶರೀರವನ್ನು ಹೊಂದಿದ್ದಾರೆ ಅವರಿಗೆ ಈ ಕರ್ಮವನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸರ್ವಕರ್ಮ ತ್ಯಾಗ ಅರ್ಥಃ ಇತ್ಯುಚ್ಯತೆ ಇತಿ ಭಾವೇನಃ ನಹಿ ಅಶೇಷತಃ ಕರ್ಮಾಣಿ ತ್ಯಕ್ತುಂ ನ ಶಕ್ಯಂ. ಒಂದು ಕ್ಷಣ ಕೂಡ ನಾವು ಕರ್ಮಗಳನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಹೌದು ನೋಡಿ, ನಾವು ಇರೋದು ಒಂದು ಕರ್ಮನೇ. ನಿಂತಿದ್ದು ಕೂತೋದು ಏನೋ ಒಂದು ಕರ್ಮ ಮಾಡೇ ಮಾಡ್ತೀವಿ. ಮಲಗೋದು ಇದೆಲ್ಲವೂ ಕರ್ಮವೇ. ಮತ್ತೆ ಉಸಿರಾಡೋದು ಅದು ಇನ್ನೊಂದು ಕರ್ಮ. ಒಂದೊಂದು ಕ್ಷಣದಲ್ಲಿ ಎಷ್ಟು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ನೋಡೋದು ಕೇಳೋದು ಎಲ್ಲವೂ ಕರ್ಮ. ಅದನ್ನ ಹಿಂದೆ ಹೇಳಿದ್ದಾರೆ, ನಹಿ ಕಶ್ಚಿ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ ಹಾಗೆಂತ. ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅಂತ 3ನೇ ಅಧ್ಯಾಯದಲ್ಲಿ ಬಂದಿರುವ ವಿಚಾರ ಇದು. ಒಂದು ಕ್ಷಣ ಕೂಡ ಕರ್ಮ ಇಲ್ಲದೆ ನಾವು ಇರೋದಿಲ್ಲ. ಅದರಿಂದ ನಮ್ಮ ಅಕೌಂಟಲ್ಲಿ ನಿಯಮೇನ ಪಾಪವೋ ಪುಣ್ಯವೋ ಅದು ಡೆಪಾಸಿಟ್ ಆಗ್ತಾನೇ ಇರ್ತದೆ. ಅದು ಅದರಿಂದ ಅಶಕ್ಯಂ ತಸ್ಮಾತ್ ಎಷ್ಟು ಕರ್ಮಫಲ ತ್ಯಾಗಿ ಸಯೇವ ತ್ಯಾಗಿ ಇತ್ಯಭಿಧೀಯತೆ. ಅದರಿಂದ ಯಾರು ಕರ್ಮದ ಫಲವನ್ನ ತ್ಯಾಗ ಮಾಡ್ತಾನೆ ಅವನೇ ನಿಜವಾದ ತ್ಯಾಗಿ ಅಂತ ಅರ್ಥ. ಅದರಿಂದ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ, ಕರ್ಮ ಮಾಡಲೇಬೇಕು. ಕರ್ಮದ ಫಲದ ತ್ಯಾಗ ಯಾರು ಮಾಡ್ತಾರೋ ಅವರು ತ್ಯಾಗಿ ಅಂತ ಅನಿಸ್ಕೋತಾರೆ. ಹಾಗೆ ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಇನ್ನು ಫಲತ್ಯಾಗ ರೂಪಂ ಕರ್ಮತ್ಯಾಗಂ ಸ್ತೌತಿ. ಫಲ ಸಂಗತ್ಯಾಗ ರೂಪಂ, ಫಲದ ಸಂಘವನ್ನ ಬಿಡೋದು, ಆ ರೀತಿಯಾದ ಒಂದು ತ್ಯಾಗ ಇದಲ್ಲ. ಆ ಥರ ಅದನ್ನೇ ಕರ್ಮತ್ಯಾಗ ಅಂತ ಕರಿತೀವಿ, ಹೊರತು ಕರ್ಮವನ್ನೇ ಬಿಡೋದಲ್ಲ. ವಿಹಿತವಾದ ಕರ್ಮಗಳನ್ನು ನಾವು ಮಾಡಲೇಬೇಕು. ಅದು 3 ವಿಧವಾದ ಫಲವನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ಅನಿಷ್ಟಂ, ಕೆಲವು ಕರ್ಮ ನಮಗೆ ಅನಿಷ್ಟವನ್ನ ಅಂದರೆ ನರಕಾದಿಗಳನ್ನ ತಂದು ಕೊಡುತ್ತದೆ. ಅನ್ಯೇಷಾಂ ಇಷ್ಟಂ, ಇನ್ನು ಕೆಲವುದು ಇಷ್ಟವನ್ನ ತಂದು ಕೊಡುತ್ತೆ, ಸ್ವರ್ಗಾದಿಗಳನ್ನ ತಂದು ಕೊಡುತ್ತದೆ. ಇನ್ನು ಮಿಶ್ರಂ ಮಾನುಷಾದೀತಿ, ಮನುಷ್ಯರಿಗೆ ಸಂಬಂಧಪಟ್ಟ ಲೋಕವನ್ನ ಕೆಲವು ತಂದು ಕೊಡ್ತದೆ. ಆ ರೀತಿಯಾಗಿ ಕರ್ಮಗಳು 3 ವಿಧವಾಗಿ ಇದೆ, ಕರ್ಮದ ಫಲ 3 ವಿಧವಾಗಿ ಇದೆ ಹಾಗೆಂತ ಒಟ್ಟು. ಅದರಿಂದ ತಥಾಪಿ
ಕರ್ಮಫಲ ಇಚ್ಛಾಭಾವ ಸಾಮ್ಯ ತ್ಯಾಗಿನಃ ಏವ ಸನ್ಯಾಸಿ ಶಬ್ದೇನ ಗೃಹ್ಯಂತೆ. ಅದರಿಂದ ಸನ್ಯಾಸಿ ಶಬ್ದದಿಂದ ಏನ್ ತಗೋಬೇಕು? ಕರ್ಮಫಲದ ತ್ಯಾಗವನ್ನೇ ತಗೋಬೇಕು. ಆ ರೀತಿಯಾದ ತ್ಯಾಗ ಏನಿದೆ ಅದನ್ನ ಸನ್ಯಾಸ ಅಂತ. ಕರ್ಮತ್ಯಾಗ ಅಂದ್ರೆ ಕರ್ಮದ ಫಲದಲ್ಲಿ ಇಚ್ಛೆ ಇಲ್ಲದೆ ಇರೋದು, ಅದನ್ನ ಆ ರೀತಿಯಾದ ತ್ಯಾಗವನ್ನೇ ಸನ್ಯಾಸ ಅಂತ ಕರಿತೀವಿ ಅಂತ ಒಟ್ಟು. ಅಂದ್ರೆ ಹಿಂದೆ ಹೇಳಿದ ಪ್ರಕಾರ ತ್ಯಾಗ ಎಂಬ ಅದು ಬ್ರಾಡ್ ಸೆನ್ಸ್ ಅಲ್ಲಿ ಇದೆ. ಫಲತ್ಯಾಗ, ಮಮತಾ ತ್ಯಾಗ, ಅಭಿಮಾನ ತ್ಯಾಗ ಹಾಗೆ ಅಂತೆಲ್ಲ ನೋಡಿದ್ವಿ. ಅದರಲ್ಲಿ ಫಲತ್ಯಾಗವನ್ನೇ ನಾವು ಸನ್ಯಾಸ ಅಂತ ಕರಿತೀವಿ ಅಂತ ಒಟ್ಟು. ಇನ್ನು ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಕರ್ಮಣಿ ಅಭಿಮಾನತ್ಯಾಗ ಅಪಿ ಸನ್ಯಾಸ ಇತಿ ಭಾವೇನ ಕರ್ಮಕಾರಣ ನ್ಯಾಯ. ಕಾಮ್ಯಾನಾಂ ಇತ್ಯತ್ರ ಉಕ್ತದಿಶ. ಕಾಮ್ಯಾನಾಂ ಅಂತ ಹಿಂದೆ ಶ್ಲೋಕದಲ್ಲಿ ಹೇಳಿದರು. ಏನು? ವೈಕಲ್ಪಿಕ ಕಾಮ್ಯ ಅಂದರೆ ಜ್ಯೋತಿಷ್ಠೋಮವನ್ನ ಎರಡು ಉದ್ದೇಶದಿಂದ ಮಾಡಬಹುದು. ಸ್ವರ್ಗವನ್ನು ಬಯಸು ಮಾಡಬಹುದು, ಪರಮಾತ್ಮನ ಪ್ರೀತಿಗಾಗಿ ಮಾಡಬಹುದು. ಆ ರೀತಿಯಾಗಿ ಸ್ವರ್ಗಕ್ಕಾಗಿ ಮಾಡುವುದನ್ನ ವೈಕಲ್ಪಿಕ ಕಾಮ್ಯ ಅಂತ ಕರೀತಾರೆ. ಆ ರೀತಿಯಾದ ಕರ್ಮದಲ್ಲಿ ಫಲತ್ಯಾಗವನ್ನು ಮಾಡುವುದು ಹಿಂದೆ ಹೇಳಿದ್ದಾರೆ. ಅಥವಾ ನಿಯತ ಕಾಮ್ಯ, ಅದನ್ನ ಸ್ವರೂಪ ತ್ಯಾಗ, ಕಾರಿರಿಯಾಗ ಮುಂತಾದ, ಅದು ನಿಯತ ಕಾಮ್ಯ, ಮಳೆಗಾಗಿಯೇ ಮಾಡೋದು. ಅದನ್ನು ಕೂಡ ಬಿಡೋದನ್ನ ಸನ್ಯಾಸ ಅಂತ ಹಿಂದೆ ಹೇಳಿದ್ದಾರೆ. ಈ ರೀತಿಯಾಗಿ ನಿತ್ಯ ಇತ್ಯತ್ರ ಉಕ್ತ ದಿಶಾ ಪರಾರ್ಥಮಪಿ ನಿಯತಕಾಮ್ಯಾನಾಂ ಅನುಷ್ಠಾನಂ ಇತ್ಯೇತಾವನ್ಮಾತ್ರಂ ನ ಸನ್ಯಾಸ ಶಬ್ದಾರ್ಥಃ ಕಿಂತು ಕರ್ಮಣಿ ಕರ್ತೃತ್ವ ಅಭಿಮಾನ ತ್ಯಾಗಃ ಅಪಿ ಇತಿ ವಕ್ತುಂ ಕರ್ಮಕಾರಣಾನಿ ಪ್ರತಿಜ್ಞಾಪೂರ್ವಮಾಹ. ಸರಿ, ನಾನು ನನಗಾಗಿ ಮಾಡೋದಿಲ್ಲಪ್ಪ, ನಾನು ಬೇರೆಯವರಿಗಾಗಿ ಮಾಡ್ತೇನೆ, ಅದು ಸನ್ಯಾಸ ಆಗ್ತದಲ್ಲ ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಕರ್ಮ ಏನೇ ಆಗಲಿ ಕಿಂತು ಕರ್ಮಾಣಿ ಕರ್ತೃತ್ವ ಅಭಿಮಾನ ತ್ಯಾಗ. ನಾನು ಮಾಡ್ತೇನೆ, ಫಲದ ತ್ಯಾಗ ಮಾತ್ರ ಅಲ್ಲ ಅದು, ನಾನು ಮಾಡ್ತೇನೆ ಅಂತ ಒಂದು ಕರ್ತೃತ್ವ ತ್ಯಾಗ ಇದೆ ನೋಡಿ, ಅದು ಕೂಡ ಮುಖ್ಯ ಅಂತ. ಅದಕ್ಕೆ ತ್ಯಾಗ ಅಂದ್ರೆ ಮೂರು ತ್ಯಾಗ: ಫಲತ್ಯಾಗ, ಮಮತಾ ತ್ಯಾಗ, ಅಭಿಮಾನ ತ್ಯಾಗ. ನಾನು ಮಾಡ್ತೇನೆ ಅಂತ ಅಭಿಮಾನವನ್ನ ಬಿಡ್ಬೇಕು, ಅಭಿಮಾನ ತ್ಯಾಗ, ಕರ್ತೃತ್ವ ಅಭಿಮಾನ ತ್ಯಾಗ. ಅದನ್ನ ಹೇಳುವುದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟು ಒಂದು ಕರ್ಮಕ್ಕೆ ಕಾರಣ ಅಂದ್ರೆ 5 ಇದೆ ಹಾಗೆ ಅಂತ. ಒಬ್ಬ ಕರ್ಮ ಮಾಡ್ತಾನೆ ಅಂದ್ರೆ ಅದಕ್ಕೆ 5 ಕಾರಣಗಳು ಇದೆ. ಆ 5 ಕಾರಣಗಳು ಸೇರಿದರೆ ಮಾತ್ರ ಒಂದು ಕಾರ್ಯ, ಒಂದು ಕರ್ಮ ಆಗ್ಲಿಕ್ಕೆ ಸಾಧ್ಯ. ಏನದು? ಏತಾನಿ ವಕ್ಷ್ಯಮಾನಾನಿ ಕಾರಣಾನಿ, ಕರ್ಮ ಕಾರಣಾನಿ ಅಂತ ಅರ್ಥ. ಕರ್ಮಗಳಿಗೆ 5 ಕಾರಣ. ಯಾವುದು? ಅದನ್ನ ಮೇ ಸಕಾಶಾತ್ ನಿಬೋಧ, ತಿಳಿ ಅಂತ ಹೇಳ್ತಾನೆ. ಸಾಂಖ್ಯೇ ಕೃತಾಂತೆ. ಇದು ಎಲ್ಲಿ ಬಂದಿದೆ ಹಾಗೆಂದ್ರೆ ಕಪಿಲಾಖ್ಯ ವಿಷ್ಣುಕೃತ ಸಾಂಖ್ಯ ನಾಮಕ ಶಾಸ್ತ್ರೇ. ಪರಮಾತ್ಮನದ್ದೇ ಕಪಿಲ ಅಂತ ಒಂದು ರೂಪ ಇದೆ. ಅವರು ಸಾಂಖ್ಯ ಶಾಸ್ತ್ರವನ್ನ ರಚನೆ ಮಾಡಿದ್ದಾರೆ. ಆ ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಿರುವ ವಿಚಾರ ಅದನ್ನ ಯಾಕೆ ಹೇಳಿದ್ದಾರೆ? ಸರ್ವಕರ್ಮ ಸಿದ್ಧ್ಯರ್ಥಂ. ಆ ಕರ್ಮಗಳ ಸಿದ್ಧಿ ಆಗ್ತದೆ ಇದನ್ನು ತಿಳ್ಕೊಂಡ್ರೆ, ಅದಕ್ಕಾಗಿ ಅದನ್ನ ಹೇಳ್ತಾ ಇದೆ ಅಂತ. ಯಾವ್ದದು 5 ಕರ್ಮಗಳ ಕಾರಣ ಯಾವುದು ಹಾಗೆಂದ್ರೆ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ದೈವಂ ಚೈವಾತ್ರ ಪಂಚಮಂ ಹಾಗೆಂದು. ಯಾವುದದು 5 ಅಂದ್ರೆ ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ದೇಹಾದಿಗಳು, ದೇಹ, ಇಂದ್ರಿಯ ಇವೆಲ್ಲ ಬೇಕು. ಅದಿದ್ರೆ ಮಾತ್ರ ಕರ್ಮ ಆಗ್ಲಿಕ್ಕೆ ಸಾಧ್ಯ. ದೇಹಾದಿಗಳು ಅಂದ್ರೆ ಬರೀ ಸ್ಥೂಲ ಶರೀರ ಮಾತ್ರ ಇಲ್ಲ, ಅನೇಕ ಶರೀರ ಇದೆ. ಲಿಂಗ ದೇಹ, ಅನಿರುದ್ಧ ದೇಹ ಅಂತೆಲ್ಲ ನಾವು ಹಿಂದೆ ನೋಡಿದ್ದೀವಿ, ಸ್ವರೂಪ ದೇಹ ಹಾಗೆಂತಲ್ಲ. ದೇಹ ಇಂದ್ರಿಯಗಳು ಬೇಕೇ ಬೇಕು. ಅದೆಲ್ದಿದ್ರೆ ಅದು ಕೂಡ ಕರ್ಮ ಕಾರಣ. ಅದೆಲ್ದಿದ್ರೆ ಕರ್ಮ ಆಗೋದಿಲ್ಲ. ಇನ್ನು ಕರ್ತ. ಕರ್ತ ಅಂದ್ರೆ ಯಾರು? ಯಾರು ಸ್ವತಂತ್ರರಾಗಿದ್ದಾರೋ ಅವ್ರನ್ನೇ ಕರ್ತ ಅಂತ ಕರೆಯೋದು. ಸ್ವತಂತ್ರ ಕರ್ತ ಯಾರು? ವಿಷ್ಣು ಹಾಗೆಂತ. ಇನ್ನು ನಾನಾ ಪ್ರಕಾರಂ ಕರಣಂ ಅಂದ್ರೆ ಇಂದ್ರಿಯಾದಿಗಳು ಅಂತ ಅರ್ಥ. ಅದನ್ನ ಕರಣ ಅಂತ ಕರಿತೇವೆ. ಸೊ ಅಧಿಷ್ಠಾನ ಅಂದ್ರೆ ದೇಹಾದಿಗಳು, ಕರ್ತ ಅಂದ್ರೆ ವಿಷ್ಣು, ಇನ್ನು ಕರಣ ಅಂದ್ರೆ ಇಂದ್ರಿಯಾದಿಗಳು ಹಾಗೆ ಅಂತ. ಕರಣಾನಾಂ ತತ್ರ ವ್ಯಾಪಾರ ಹಸ್ತಾದಿ ಕ್ರಿಯಾದಿಭಿ ಹೋಮಾದಿ ಕರ್ಮಾನಿ ಜಾಯಂತೆ. ಧ್ಯಾನ ಅಂದ್ರೆ ಇಲ್ಲಿ ಕರಣ ಅಂದ್ರೆ ಇಲ್ಲಿ ಕೈ ಅಂತ ತೆಗೆದುಕೊಂಡ್ರೆ ಆ ಕೈಯಲ್ಲಿ ಮಾಡತಕ್ಕ ವ್ಯಾಪಾರ,
ಕೈಯಲ್ಲಿ ಆಗತಕ್ಕ ಕ್ರಿಯೆ. ಹೋಮ ಮಾಡಬೇಕು ಅಂದರೆ ಕೈಯಲ್ಲಿ ಸೌಟಿಂದ ತುಪ್ಪವನ್ನು ತೆಗೆದು ಆಹುತಿ ಕೊಡಬೇಕಲ್ವ, ಆ ಕ್ರಿಯೆಯನ್ನ ಹೇಳ್ತಾರೆ ಅಂತ ತಿಳ್ಕೋಬೇಕು. ಒಟ್ಟು ಕರ್ಣ ಅಂದರೆ ಅದು. ಇನ್ನು ಧ್ಯಾನ ಮಾಡುವ ಕ್ರಿಯೆಯಲ್ಲಿ ಮಾನಸೀ ಚೇಷ್ಟ, ಮನಸ್ಸಿನ ಒಂದು ವ್ಯಾಪಾರ ಇರ್ತದೆ, ಅದನ್ನ ನಾವು ಕಾರಣ ಅಂತ ತಿಳಿಬೇಕು. ಒಟ್ಟು ಕರ್ಣ ಅಂದ್ರೆ ಕೆಲವೊಮ್ಮೆ ಕೈಯಿಂದ ಆಗಬಹುದು, ಕೆಲವೊಮ್ಮೆ ಮನಸ್ಸಿನಿಂದಲೂ ಆಗುತ್ತದೆ. ಅದರಿಂದ ಒಟ್ಟು ಇಂದ್ರಿಯಗಳು ಅಂತ ತಿಳ್ಕೋಬೇಕು. ಚ ಪೃಥಗ್ವಿಧಂ ವಿವಿಧಾ ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ದೈವಂ ಅದೃಷ್ಟಂ ಅಂತ. ದೈವ ಅಂದ್ರೆ ಯಾವುದು? ಅದೃಷ್ಟ, ಕಣ್ಣಿಗೆ ಕಾಣದೇ ಇರುವುದು ಅಂತ ಅರ್ಥ. ಪುಣ್ಯ ಪಾಪಗಳು. ಕರ್ತ, ಕರ್ತ ಅಂದ್ರೆ ಇನ್ನೊಂದು ರೀತಿಯಾಗಿ ಜೀವ ಅಂತನೂ ಇಲ್ಲಿ ಅರ್ಥ ಹೇಳಿಕೆ ಬರ್ತದೆ. ಪರಾಧೀನ ಕರ್ತೃತ್ವ, ಆದ್ದರಿಂದ ಅವನನ್ನ ಕರ್ತ ಅಂತ ಕರೀತಾರೆ. ಅಂದರೆ ಪರಮಾತ್ಮನ ಅಧೀನದಲ್ಲಿ ಇದ್ದು ಮಾಡುವುದರಿಂದ ಕರ್ತ ಅಂತ ಕರೀತಾರೆ. ಪ್ರೇರಕನಾಗಿ ಪರಮಾತ್ಮ ಇರ್ತಾನೆ ಅಂತ ತಿಳಿಬೇಕು. ಈ ರೀತಿಯಾಗಿ 5 ಕಾರಣಗಳನ್ನು ಹೇಳಿದ್ದಾರೆ. ಯಾವುದು? ಒಂದು ಪರಮಾತ್ಮ, ಜೀವ, ದೇಹ, ಇಂದ್ರಿಯ ಮತ್ತು ಅದೃಷ್ಟ ಅಂತ ಪುಣ್ಯ ಪಾಪ. ಈ 5 ಕೂಡ ಏನಾಗುತ್ತದೆ? ಒಂದು ಕರ್ಮ ನಡೆಯೋದಕ್ಕೆ ಕಾರಣ ಆಗುತ್ತದೆ ಅಂತ. 5 ಪ್ಯಾರಾಮೀಟರ್ಸ್ ಅಂತ. ಇದೆಲ್ಲವೂ ಕೂಡ ಪೃಥಕ್, ವಿವಿಧ ಪೃಥಕ್, ನಾನಾ ಪ್ರಕಾರವಾಗಿ ಇರುತ್ತವೆ ಮತ್ತು ಪರಸ್ಪರ ಭಿನ್ನ. ಇದೆಲ್ಲ ಭಿನ್ನ ಭಿನ್ನವಾಗಿ ಇರ್ತದೆ. ಇಂದ್ರಿಯ ಅಂದ್ರೆ ದೇಹ ಬೇರೆ, ಇಂದ್ರಿಯ ಬೇರೆ. ಅದೇ ತರ ಜೀವ ಬೇರೆ, ಪರಮಾತ್ಮ ಬೇರೆ, ಹಾಗೆಂತ ಎಲ್ಲ ಬೇರೆ ಬೇರೆಯಾಗಿ ಇರೋದು ಅಂತ ಒಟ್ಟು. ಅದೃಷ್ಟ ಹೇಳಿ ಆಯ್ತಾ ಮೀನಿಂಗು? ನಾನು ಲೇಟಾಗಿ ಜಾಯಿನ್ ಮಾಡಿದೆ. ಅದೃಷ್ಟ ಅಂದ್ರೆ ಪಾಪ ಪುಣ್ಯ ಅಂತ. ಅದು 2 ಅರ್ಥ ಹೇಳ್ತಾರೆ. ಅದೃಷ್ಟ ಅಂದ್ರೆ ಪರಮಾತ್ಮ ಅಂತ ಒಂದು ಕಡೆ ಅರ್ಥ ಹೇಳ್ತಾರೆ, ಇನ್ನೊಂದು ಕಡೆ ಪಾಪ ಪುಣ್ಯ ಅಂತ. ಈ ರೀತಿಯಾಗಿ 5 ಕಾರಣಗಳಿದೆ ಅಂತ. ಶರೀರ ವಾಂಗ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಅತ್ರ ಶರೀರ ಮನೋವಾಚಮೇವ ಕರಣಕಾರಣತ್ವೇನ ಉಕ್ತಿಯ. ಇಲ್ಲಿ ನಾವು ಮಾಡತಕ್ಕ ಕ್ರಿಯೆಗಳು ಅದು ಯಾವುದರಲ್ಲಿ ನಡೀತದೆ? ಶರೀರದಲ್ಲಿ, ದೇಹದಲ್ಲಿ ನಡೀತದೆ, ಮನಸ್ಸಿನಲ್ಲಿ ನಡೀತದೆ. ಮಾತಿನಿಂದ ಆಗತಕ್ಕ ಕರ್ಮಗಳು ಅಂತ 3 ವಿಧವಾದ ಕರ್ಮಗಳನ್ನ ಇಲ್ಲಿ ತಗೊಂಡಿದ್ದಾರೆ. ಅದರಿಂದ ನ ಸಾರ್ವತ್ರಿಕಾಣಿ ಇತಿ ಸೂಚನೆ. ಅದರಿಂದ ಎಲ್ಲಾ ಕರ್ಮಗಳನ್ನ ಇಲ್ಲಿ ಸೇರಿಸಲಿಲ್ಲ. ಕಾಯೇನ ವಾಚ ಮನಸ ಏನ್ ಮಾಡ್ತೀವೋ ಅದನ್ನ ಮಾತ್ರ ಅಂತ ಇಲ್ಲಿ ಇಟ್ಕೋಬೇಕು ಅಂತ. ಲೋಕದಲ್ಲಿ ಅನೇಕ ಕರ್ಮಗಳು ನಡೀತಾನೆ, ಅವನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಒಂದು ಮನುಷ್ಯನಾದವ ಕಾಯೇನ ವಾಚ ಮನಸ ಏನ್ ಮಾಡ್ತಾನೋ ಅಷ್ಟು ಕರ್ಮಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಅರ್ಥ. ಶರೀರ ವಾಂಗ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ. ಅದು ಒಳ್ಳೆ ಕಾರ್ಯ ಇರ್ಬೋದು, ಕೆಟ್ಟ ಕಾರ್ಯ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಈ 5 ಕಾರಣ ಹಾಗೆ ಅಂತ ನೋಡಿ. ಪುಣ್ಯ ಪಾಪಾಣಿ ಅದೃಷ್ಟ ಅಂದ್ರೆ ಈ ಜನ್ಮದಲ್ಲಿ ಮಾಡಿದ್ದು ಬರುತ್ತದೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಬರುತ್ತದೆ ಅಂತ ಇಷ್ಟು ವಿಚಾರ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾ ನ ಸ ಪಶ್ಯತಿ ದುರ್ಮತಿಃ. ಆಯ್ತು, ಮುಂದೆ ಏನು ಹಾಗೆಂದ್ರೆ ಈ ಕರ್ಮಗಳಲ್ಲಿ ಈಶ್ವರಾದಿ 5 ಅವರು ಕಾರಣಗಳು ಅಂತ. ಕೇವಲಂ ಪ್ರಾರಪ್ರೇರಣಾವಿನ ಸ್ವತಃ ಕ್ರಿಯಾಹೀನಂ ಆತ್ಮಾನಂ. ಇಲ್ಲಿ ಜೀವ ಏನಾಗಿದ್ದಾನೆ? ಸ್ವತಃ ತಾನು ಏನು ಮಾಡೋದಿಲ್ಲ, ಸ್ವತಂತ್ರ ಕರ್ತ ಅಲ್ಲ ಅವನು. ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟವನಾಗಿ ಜೀವನಾದವ ಕರ್ತ ಅಂತ. ಅದರಿಂದ ಅಸ್ವತಂತ್ರ ಕರ್ತ ಅಂತ ಅವನು ಕರೀತಾರೆ. ಪರಮಾತ್ಮ ಸ್ವತಂತ್ರ ಕರ್ತ, ಜೀವ ಅಸ್ವತಂತ್ರ ಕರ್ತ. ಕರ್ತಾರಂ ಸ್ವತಂತ್ರೇನ ಕರ್ಮಕರ್ತಾರಂ ಎಷ್ಟು ಪಶ್ಯತಿ ಮನ್ಯತೆ. ಅದರಿಂದ ಈ ರೀತಿಯಾಗಿ
ಈಗ ಈಗ ಇದಕ್ಕೆ ಒಂದು ಉದಾಹರಣೆ ನೋಡುವುದಾದ್ರೆ, ನಾವೇ ಸ್ವತಂತ್ರಕರ್ತ ಅಂತ ಯಾಕೆ ತಿಳಿಯಬಾರ್ದು? ಹಾಗೆಂದ್ರೆ ನಮಗೆ ದುಃಖ ಕೊಡುವ ಕೆಲಸವನ್ನ ನಾವೇ ಮಾಡ್ಕೋತೀವಿ ನೋಡಿ, ಕೆಲವೊಂದು ಕರ್ಮಗಳು. ಉದಾಹರಣೆಗೆ, ನಮ್ಮ ನಾಲಿಗೆಯನ್ನ ನಾವೇ ಕಚ್ಕೊಂಡ್ಬಿಡ್ತೀವಿ. ನಮಗೆ ಇಷ್ಟವಾದ ನಾವೇ ಮಾಡುವುದಾದ್ರೆ, ನಾವೇ ಕರ್ಮ ಮಾಡುವುದಾದ್ರೆ ನಮ್ಮ ನಾಲಿಗೆಯನ್ನು ನಾವ್ಯಾಕೆ ಹಚ್ಕೋಬೇಕು ನೋಡಿ. ಅದಕ್ಕೆ ಸ್ವತಂತ್ರಕರ್ತ ಒಬ್ಬ ಇದ್ದಾನೆ ಅಂತ ಒಪ್ಪೋದಕ್ಕೆ ನಮ್ಮ ಅನುಭವವೇ ಸಾಕ್ಷಿ ನೋಡಿ. ಕೆಲವೊಮ್ಮೆ ಕಾಲು ಉಗುರು ನಮಗೇ ತಾಗ್ತದೆ, ರಕ್ತ ಬರ್ತದೆ, ಹಾಗೆ ಅಂತ ನಾವು ನೋಡ್ತೀವಿ. ಅದೆಲ್ಲ ಯಾಕೆ ಹಾಗೆಂದ್ರೆ ಸ್ಪಷ್ಟ ಗೊತ್ತಾಗ್ತದೆ ನೋಡಿ. ಇದು ವಾದಿರಾಜ ಸ್ವಾಮಿಗಳು ಕೊಡುವ ಕಾರಣ ಇದಲ್ಲ. ನಾವು ಸ್ವತಂತ್ರ ಕರ್ತೃ ಅಲ್ಲ ಎಂಬುದಕ್ಕೆ ಅವ್ರು ಕೊಡುವ ಉದಾಹರಣೆ ಇದಲ್ಲ. ಆಚಾರ್ಯ, ಒಂದೇನ್ ಡೌಟ್ ಆಚಾರ್ಯ, ಈ ಕರ್ಮ ಮಾಡಾಕ ನಮ್ ಏನ್ ರೈಟ್ಸ್ ನಮ್ತಲೆ ಏನವೇ ಇಲ್ಲ. ಈಗ 5 ರೀಸನ್ಸ್ ಕೂಡ ಅಲ್ರಿ, ಮನುಷ್ಯ, ಇದು ದೇವ್ರು, ಅಧಿಷ್ಠಾನ ಎಲ್ಲವೇ ನಮ್ಮ ಹತ್ರ ಏನವೇ ಇಲ್ಲ. ಬಟ್ ಇದೋಡೆ ಫಲನ್ ಮಾತ್ರ ಯಾಕ ನಮಗೆ ಬರುತ್ತೆ? ಈ ಒಂದು ಕರ್ಮ ಮಾಡೋದು ನಂದೇ ಇಲ್ಲ, ಜವಾಬ್ದಾರಿ ಇಲ್ಲ. ಆವಾಗ ಅದೋಡೆ ರಿಸಲ್ಟ್ ಮಾತ್ರ ನಂಗ ಅದನ್ನ ನಂಗ ಪುಣ್ಯ ಪಾಪ ಬರುತ್ತೆ. ಅದು ಯಾಕೆ ಬರುತ್ತೆ ಆಚಾರ್ಯ ನಮಗೆ? ಅಲ್ಲ, ಅದನ್ನೇ ಇಲ್ಲ ನೋಡಿ. ಜೀವ ಇಲ್ಲ ಅಂತಲ್ಲ, ಜೀವನನ್ನ 5ರಲ್ಲಿ ಜೀವನು ಒಬ್ಬ ಇದ್ದಾನೆ ನೋಡಿದೀವಿ ಅಲ್ವಾ? ಹೌದು, ಜೀವ ಯಾವುದು? ದೇಹ. ಸೊ ಜೀವನ ಒಂದು ಕರ್ತನೇ ಆಗಿದ್ದಾನೆ. ಆದ್ರೆ ಎಂತ ಕರ್ತ ಆಗಿದ್ದಾನೆ? ಅಸ್ವತಂತ್ರ ಕರ್ತೃ ಆಗಿದ್ದಾನೆ. ಸುಮ್ನೆ ಅದರಿಂದ ಅಲ್ಲಮ್ಮ, ಸುಮ್ನೆ ಅಲ್ಲ. ದೇವರು ಮಾಡ್ತಾನೆ. ನಾ ಡಿಸೈಡ್ ಮಾಡಕ್ ಆಗತ್ತೆ ಆಚಾರ್ಯ ಮನಸ್ಸನ್ನ? ಮನಸ್ಸಲ್ಲಿ ಒಂದು ತಪ್ಪು ಮಾಡ್ತಾನೆ ಇಲ್ಲ, ಮನಸ್ಸಿಂದ ಮಾಡೋದು ಅದು ನಾನಾ ಮಾಡ್ತಾನೆ ಅಲ್ಲ, ಭಗವಂತ ಒಳಗೆದ್ದು ಮಾಡಿಸ್ತಾನೆ. ಭಗವಂತ ಒಳಗಿದ್ದು ಮಾಡಿಸ್ತಾನೆ. ಆದ್ರೆ ಭಗವಂತ ಹೇಗೆ ಮಾಡಿಸ್ತಾನೆ? ನಮ್ಮ ಸ್ವಭಾವ, ಅದನ್ನೇ ಜೀವ ಅಂತ ಹೇಳಿದ್ದು. ನಮ್ಮ ಸ್ವಭಾವ, ಮತ್ತೆ ಅದೃಷ್ಟ, ಪಾಪ ಪುಣ್ಯಗಳು, ಮತ್ತು ನಮ್ಮ ಪ್ರಯತ್ನ, ದೇಹ ಇಂದ್ರಿಯಗಳನ್ನು ಇಟ್ಕೊಂಡು ನಾವೇನ್ ಪ್ರಯತ್ನ ಪಡ್ತೀವಿ, ಇದು ಈ 3ನ್ನ ಇಟ್ಕೊಂಡು ದೇವರು ಪ್ರೇರಣೆ ಮಾಡ್ತಾನೆ. ದೇವರ ಇಚ್ಛೆ ಇದ್ದಂಗೆ ನಡೀತದೆ. ದೇವರ ಇಚ್ಛೆಯನ್ನು ಮೀರಿ ಯಾವ ಜಡ ಆಗಲಿ ಚೇತನರಾಗಲಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ಅವನೊಬ್ಬನೇ. ಅವನ ಇಚ್ಛೆಯಾದರೂ ಹೇಗಿದೆ ಹಾಗೆಂದ್ರೆ ನಮ್ಮ ಸ್ವಭಾವ, ಅದನ್ನೇ ಅದನ್ನೇ ಜೀವ ಅಂತ ಹೇಳಿದ್ದು. ಮತ್ತು ಅದೃಷ್ಟ ಅಂದ್ರೆ ಯಾವುದು? ನಮ್ಮ ಪಾಪ ಪುಣ್ಯಗಳು. ಪ್ರಾಚೀನ ಪುಣ್ಯ ಇರಬಹುದು, ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದು, ಅದೆಲ್ಲ ತಗೋಬೇಕು. ಮತ್ತು ದೇಹ ಇಂದ್ರಿಯಗಳನ್ನು ಇಟ್ಕೊಂಡು ನಾವು ಮಾಡತಕ್ಕ ಪ್ರಯತ್ನ, ಈಗ ಏನು ದೇಹ ಇಂದ್ರಿಯಗಳು ಇದೆ ಅದನ್ನ ಇಟ್ಕೊಂಡು ನಾವು ಮಾಡತಕ್ಕ ಪ್ರಯತ್ನಗಳು ಅಂತ 5 ಕ್ಯಾಟಗರೀಸ್ ಮಾಡಿದ್ದಾರೆ ಕರ್ಮಕಾರಣ. ಅದರಿಂದ ದೇವರೆಲ್ಲ ಮಾಡ್ತಾನೆ ಅಂತ ಆದ್ಮೇಲೆ ನಾನು ಯಾಕೆ ಪಾಪವೋ ಪುಣ್ಯವೋ ಅನುಭವಿಸ್ಬೇಕು? ಹಾಗೆಂದ್ರೆ ದೇವರಾದ್ರೂ ಹೇಗೆ ಮಾಡ್ತಾನೆ ಹಾಗೆಂದ್ರೆ ಈ 3 ಪ್ಯಾರಾಮೀಟರ್. ಸ್ವಲ್ಪ ಇನ್ನು ಶಾರ್ಟ್ ಆಗಿ ಹೇಳುವುದಾದ್ರೆ ಅದೇ ಜೀವ ಸ್ವಭಾವ ಇಟ್ಟುಕೊಂಡು ಅಂತ. ಯಾಕಂದ್ರೆ ಈ ಜನ್ಮದಲ್ಲಿ ಮಾಡೋದಕ್ಕೆ ಹಿಂದಿನ ಜನ್ಮ ಪಾಪ ಪುಣ್ಯ ಕಾರಣ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಕ್ಕೆ ಯಾವ್ದು ಕಾರಣ ಅಂದ್ರೆ ಅದಕ್ಕೆ ಹಿಂದಿನ ಜನ್ಮ ಹೋಗ್ತದೆ. ಹಾಗೆಯೇ ಹೋಗ್ತಾ ಹೋದ್ರೆ ಜೀವ ಸ್ವಭಾವವೇ ಕಾರಣವಾಗ್ತದೆ. ಅದರಿಂದ ಜೀವ ಸ್ವಭಾವ ಇಸ್ ದಿ ಅಲ್ಟಿಮೇಟ್ ಪ್ಯಾರಾಮೀಟರ್. ಸೊ ಅದರಿಂದ ಯಾರು ಮಾಡಿದ್ದು? ನಾವೇ ಕಾರಣ. ಅದಕ್ಕೆ ನಾವು ಹಿಂಗಿರೋದಕ್ಕೆ ನಾವೇ ಕಾರಣ. ನಾವ್ ಹಿಂಗಿರೋದ್ರಿಂದ ದೇವ್ರ ಹಂಗ್ ಮಾಡಿಸ್ತಾನೆ ಅಷ್ಟೇ. ದೇವರೇ ಮಾಡಿಸೋದು ತನ್ನ ಅಧೀನದಲ್ಲಿ ಇರುವ ಜೀವನ ಸ್ವಭಾವವನ್ನು ಅನುಸರಿಸಿ ದೇವರೇ ಮಾಡಿಸೋದು. ಮತ್ತೆ ದೇವರು ಸ್ವತಂತ್ರಕರ್ತ ಯಾಕೆ? ಜೀವನೇ ಸ್ವತಂತ್ರ. ಜೀವನಿಗೆ ಆ ಸ್ವಭಾವವನ್ನು ಅನುಸರಿಸಿ ಮಾಡುವ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಇಲ್ಲ ಅವನಿಗೆ. ಕೆಲಸವನ್ನ ಮಾಡಬೇಕಾದ ಶಕ್ತಿ ಸಾಮರ್ಥ್ಯ ಇರೋದು ದೇವರಲ್ಲಿ, ಆದ್ರೆ ಯೋಗ್ಯತೆ ಇರೋದು ಜೀವನಲ್ಲಿ. ಅದರಿಂದ ಎರಡು ಮಿಕ್ಸ್ ಆಯ್ತು. ಈಗ ದೇವರ ಯೋಗ್ಯತೆ, ಜೀವನ ಯೋಗ್ಯತೆ, ದೇವರ ಶಕ್ತಿ. ಈ ಇಂದ್ರಿಯಗಳನ್ನ ನಾನು ಒಳ್ಳೆ ವಿಧಕ್ಕ ಅದನ್ನ ಯೋಚನೆ ಮಾಡಿ ಮಾಡ್ಬೋದ ಆಚಾರ್ಯ? ಈಗ ನಮ್ ಇಂದ್ರಿಯಗಳಲ್ಲೇ ಓದ್ಬೇಕು ಎಂಬುದು ದೇವ್ರದ್ದು ಓದ್ಬೋದು, ಇಲ್ಲ ಬೇರೆ ಏನಾದ್ರು ಓದ್ಬೋದು. ಆ ಬುದ್ಧಿ ಕೊಡೋದು ಭಗವಂತನ, ಇಲ್ಲ ನಮ್ಮ ಪ್ರಯತ್ನವ? ಈಗ ನಾವು ಮಾಡಬೇಕಾಗಿರೋದು ಫಲ ಕೊಡೋದು ನೋಡಿದ್ರೆ ನಾವು ಹಿಂದೆ ಮಾಡಿದ ಕರ್ಮ. ಸರಿ, ಹಿಂದೆ ಮಾಡಿದ ಕರ್ಮವನ್ನ ಹೇಗೆ ಬದಲಾಯಿಸೋದು ಹಾಗೆಂದ್ರೆ ಅದಕ್ಕೆ ಈಗ ಮನುಷ್ಯ ಜನ್ಮ ಕೊಟ್ಟಿದ್ದೇನೆ, ಈ ದೇಹ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದೇನೆ, ಅದನ್ನೆಲ್ಲ ಯೂಸ್ ಮಾಡಿ ನನ್ನ ಸ್ಮರಣೆ ಮಾಡು, ನನ್ನ ಚಿಂತನೆ ಮಾಡು. ಆ ಸ್ಮರಣೆ ಚಿಂತನೆ ಎನ್ನತಕ್ಕ ಕರ್ಮಗಳು ಕೂಡ ನಾನೇ ಒಳಗಿದ್ದು ಮಾಡ್ತೇನೆ ಅಂತ ತಿಳಿ. ಹಾಗೆ
ಮಾಡಿ ಅದನ್ನು ಕೃಷ್ಣಾರ್ಪಣೆ ಮಾಡು ಕೊನೆಯಲ್ಲಿ ಅಂತ. ಅಲ್ಲಿ ಅದನ್ನೇ ಮಮತಾ ಎಂಬ ಅದು ಬರಲೇಬಾರ್ದು, ಮಮತಾ ಅಭಿಮಾನ ಎರಡು ಬರಬಾರ್ದು ಅಂತ ನಾವು ಮಾಡಿದಾಗಲೂ. ಆದ್ರೆ ಪ್ರಯತ್ನಕ್ಕೆ ಆ ಪ್ರಯತ್ನ ಒಳಗೆದ್ದು ದೇವರೇ ಮಾಡಿಸೋದು. ಅಂದ್ರೆ ನಮಗೇನ್ ದೇವರೇನ್ ಕೊಟ್ಟಿದ್ದಾನೆ ಅಂದ್ರೆ ಚಿಂತನೆ ಮಾಡುವ ಶಕ್ತಿ, ಕರ್ಮಗಳನ್ನು ಮಾಡುವ ಶಕ್ತಿ ಅದು ದೇವರು ಕೊಟ್ಟಿರೋದು. ಇನ್ನೇ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಾವು ನೋಡಿದ್ದೀವಿ ಹರಿಕಥಾಮ್ ಸಾರ್ ನೋಡುವಾಗ. ದೇವರು ನಮಗೆ ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆಂದ್ರೆ ಏನರ್ಥ, ತಾನೇ ಆ ರೂಪದಲ್ಲಿ ಕೊಟ್ಟಿದ್ದಾನೆ. ಬಳಸ್ಕೊ, ನನ್ನನ್ನೇ ಬಳಸ್ಕೊ. ನೋಡುವ ಶಕ್ತಿ ಇದು ದೇವರದೇ, ನನ್ನನ್ನೇ ಬಳಸ್ಕೊ. ಕೇಳುವ ಶಕ್ತಿ ದೇವರ ಶಕ್ತಿ. ಇದೆಲ್ಲ ಇಟ್ಕೊಂಡು ನೀ ಏನ್ ಮಾಡ್ತಿ? ಆ ಮನಸ್ಸಿನ ಕಂಟ್ರೋಲಲ್ಲೇ ಇದೆ. ಆ ಮನಸ್ಸು ಕೂಡ ದೇವರ ಕಂಟ್ರೋಲಲ್ಲೇ ಇದೆ. ಅದರಿಂದ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಮ್ಮ ಪ್ರಾಚೀನ ಪುಣ್ಯ ಪಾಪಗಳ ಕರ್ಮಕ್ಕೆ ತಕ್ಕಂತೆ ಈಗ ನಾವು ಮಾಡತಕ್ಕ ದೇಹೇಂದ್ರಿಯಗಳನ್ನು ಇಟ್ಟುಕೊಂಡು ಮಾಡತಕ್ಕ ಪ್ರಯತ್ನ, ಅದನ್ನು ಇಟ್ಟುಕೊಂಡು ಕೂಡ ದೇವರು ಫಲವನ್ನು ಕೊಟ್ಟು ಕರ್ಮಗಳನ್ನು ಮಾಡಿಸಿ ಫಲವನ್ನು ಕೊಡ್ತಾನೆ. ಅದರಿಂದ ನಮ್ಮ ಪ್ರಯತ್ನ ಎಲ್ಲಿ ಇರಬೇಕು? ಈಗ ನಮ್ಮ ಸ್ವಭಾವ ನಮಗೆ ಗೊತ್ತಿಲ್ಲ, ನಮ್ಮ ಪಾಪ ಪುಣ್ಯ ಅದೃಷ್ಟ ಅದು ಗೊತ್ತಿಲ್ಲ. ನಮಗೆ ಈಗ ಗೊತ್ತಿರೋದು ಯಾವುದು? ಈ ದೇಹ ಇದೆ, ಈ ಇಂದ್ರಿಯ ಇದೆ, ಇದು ದೇವರೇ ಈ ರೂಪದಲ್ಲಿ ಇದ್ದಾನೆ. ಅದನ್ನ ಇಟ್ಕೊಂಡು ಆ ಪ್ರಯತ್ನವು ದೇವರ ಚಿಂತನೆ ಮಾಡ್ಬೇಕು. ಆ ಪ್ರಯತ್ನವೂ ಕೂಡ ದೇವರದೇ ಪ್ರಯತ್ನ, ನಂದೇನಲ್ಲ. ಅದರಲ್ಲೂ ಕೊಡು ಅಂತ ಕೇಳಬಹುದಲ್ಲ ಆಚಾರ್ಯ ನಾವು? ಕೊಡು ಅಂತ ಕೇಳೋದು ದೇವರೇ. ನಾವು ಕೇಳ್ಬೇಕು, ಕೊಡು ಅಂತ ಕೇಳ್ಬೇಕು. ಕೊಡು ಅಂತ ನಮ್ಮ ಒಳಗಿದ್ದು ಪ್ರೇರಣೆ ಮಾಡೋದು ದೇವರೇ. ಅದನ್ನ ಮಾಡು ಅಂತ ಅನ್ನೋ ದೇವರು. ಈಗ ನೋಡಿ, ಹಂಗಿದ್ರೆ ನಾನು ಯಾಕೆ ಮಾಡಿ, ನಾನು ಸುಮ್ಮನೆ ಕೈಕಟ್ಟು ಕೂಡ್ಬೋದಲ್ಲ. ಕೈಕಟ್ಟು ಕೂಡೋದು ಅದು ಒಂದು ಕರ್ಮನೇ. ನಿನಗೆ ಅದನ್ನ ಹೇಳಿಲ್ಲ, ಕೈಕಟ್ಟು ಕೂಡು ಅಂತ ದೇವರು ಹೇಳಿಲ್ಲ. ಅದರಿಂದ ದೇವರು ಕೊಟ್ಟ ದೇಹ ಇಂದ್ರಿಯಗಳನ್ನ ದೇವರ ಸೇವೆಗೆ ಹೇಗೆ ಬಳಸೋದು ಅಂತಾನೆ ನಮ್ದು ಪ್ರಯತ್ನ ಇರಬೇಕು. ಆ ಪ್ರಯತ್ನವೂ ಕೂಡ ಪರಮಾತ್ಮನ ಪ್ರಯತ್ನದಿಂದಲೇ ಅಂತ ತಿಳಿಬೇಕು. ಮಮತೆ ಬರಬಾರ್ದು, ಅಭಿಮಾನ ಇರಬಾರ್ದು ಅಂತ ಒಟ್ಟು. ಓಕೆ, ಥ್ಯಾಂಕ್ ಯು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾ ನ ಸ ಪಶ್ಯತಿ ದುರ್ಮತಿ. ಈ ರೀತಿಯಾಗಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಜೀವ ಅಸ್ವತಂತ್ರನಾಗಿದ್ದಾನೆ. ಇದನ್ನೆಲ್ಲ ವಿಚಾರ ಮಾಡದೆ, ಇದನ್ನು ಸರಿಯಾಗಿ ತಿಳಿಯದೆ, ಅಕೃತ ಬುದ್ಧಿತ್ವಾತ್ ಶ್ರವಣಾದಿ ಅಸಂಸ್ಕೃತ ಬುದ್ಧಿತ್ವಾತ್. ನೋಡಿ, ನಮ್ಮ ಬುದ್ಧಿ ಹೇಗಿರ್ಬೇಕು? ಚೂಪಾಗಿ ಇರಬೇಕು. ಅದನ್ನ ಚೂಪು ಮಾಡೋದು ಹೇಗೆ? ಶಾರ್ಪ್ ಮಾಡೋದು ಹೇಗೆ? ಶ್ರವಣಾದಿಗಳಿಂದ ಮಾಡಬೇಕು. ಈ ರೀತಿಯಾಗಿ ಶ್ರವಣಾದಿಗಳಿಂದ ಮಾಡಿ 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 ಬುದ್ಧಿಯನ್ನ ಚೂಪು ಮಾಡಬೇಕು. ಆಗ ಒಳ್ಳೆ ಮತಿ ಬರ್ತದೆ. ಅದು ಮಾಡದೇ ಇದ್ದವ ಅವನ ಬುದ್ಧಿ ಏನಾಗ್ತದೆ? ತುಕ್ಕಿಡಿದು ಹೋಗಿರ್ತದೆ. ದುರ್ಮತಿ. ಯಾಕೆ? ಬುದ್ಧಿ, ಕೊಟ್ಟ ಬುದ್ಧಿಯನ್ನ ಬಳಸ್ಕೊಂಡೇ ಇಲ್ಲ ಅವನು. ಅಥವಾ ದೇವರ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕೆ ಬಳಸ್ಕೊಂಡಿರ್ತಾರೆ. ಸ್ಕೂಲು, ಕಾಲೇಜು, ಜಾಬ್ ಅಂತ ಅದಕ್ಕೆ ಬಳಸ್ಕೊಂಡಿರ್ತಾರೆ. ಅಂತ ದುಷ್ಟಬುದ್ಧಿ ಉಳ್ಳವ, ಅಂದ್ರೆ ಅಧ್ಯಾತ್ಮದ ಕಡೆ ಬಂದೇ ಇಲ್ಲದೆ ಇರುವ ಮನುಷ್ಯ ನ ಪಶ್ಯತಿ. ಆ ತತ್ವವಿನ್ನ ಭವತಿ. ತತ್ವವನ್ನು ತಿಳಿದವನಾಗಿ ಅವನು ಆಗೋದಿಲ್ಲ. ಅದರಿಂದ ತತ್ವಗಳನ್ನು ನಾವು ಸರಿಯಾಗಿ 24 ತತ್ವಗಳು ಪ್ಲಸ್ ಪರಮಾತ್ಮ 25 ಅಂತ ಇಟ್ಟುಕೊಂಡ್ರು ಕೂಡ ಇದನ್ನ ಶಾಸ್ತ್ರಗಳ ಮೂಲಕ ಶ್ರವಣಾದಿಗಳನ್ನ ಮಾಡಿ ನಾವು ತಿಳಿಯಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಏವಂ ಕರ್ತೃತ್ವಾಭಿಮಾನಿನಂ ವಿನಿಂದ್ಯ. ಅದರಿಂದ ಹಿಂದಿನ ಶ್ಲೋಕದಲ್ಲಿ ಯಾರು ತಾನೇ ಕರ್ತ ಅಂತ ತಿಳಿಯುತ್ತಾರೆ ಅವನನ್ನ ನಿಂದೆ ಮಾಡಿದ್ದಾರೆ. ಅದರಿಂದ ನಾನೇ ಕರ್ತ, ಅಹಂ ಸ್ವತಂತ್ರ ಕರ್ತ ಅಂತ ಚಿಂತನೆ ಮಾಡಬಾರದು, ಅಹಂ ಅಸ್ವತಂತ್ರ ಕರ್ತ ಅಂತ ಚಿಂತನೆ ಮಾಡಬೇಕು ಹೇಳಿದ್ರು. ವಿನಿಂದ್ಯ, ನಿಂದೆ ಮಾಡಿ, ಸ್ವಸ್ಯ ಕರ್ತೃತ್ವ ಅನಭಿಮಾನಿನಂ ಸ್ತೌತಿ. ಯಾರು ತಾನು ಕರ್ತ, ತಾನು ಸ್ವತಂತ್ರ ಕರ್ತ ಅಲ್ಲ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವನನ್ನ ಪರಮಾತ್ಮ ಹೊಗಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಯಸ್ಯ ನಾಹಂಕೃತೋ ಭಾವಹೋ, ನಾನು ಯಾವುದು ಮಾಡಲ್ಲಪ್ಪ, ನಾಹಂಕರ್ತ ಹರಿಕರ್ತ ಅಂತ ಯಾರು ತಿಳ್ಕೊಂಡಿದ್ದಾರೆ, ಬುದ್ಧಿ ಯಸ್ಯ ನ ಲಿಪ್ಯತೆ, ಅಂತವನ ಬುದ್ಧಿ ಅದು ನಾಶ ಆಗೋದಿಲ್ಲ. ಹತ್ವಾಪಿ ನ ಲಿಪ್ಯತೆ, ಯಾರಾவது ಪ್ರಯತ್ನ ಪಟ್ಟು ಬುದ್ಧಿ ಕೆಡಿಸಿದರೂ ಕೂಡ ಅವನ ಬುದ್ಧಿ ನಾಶ ಆಗೋದಿಲ್ಲ. ಕುತಃ ನ ಹಂತಿ, ಯಾಕ ಆಗೋದಿಲ್ಲ? ಸ್ವಾತಂತ್ರ್ಯೇನ ಹನ್ಮಿ ಇತಿ ಬುದ್ಧಿಂ ನ ಕರೋತಿ. ಯಾರು ಏನೇ ಮಾಡಿದ್ರು ಕೂಡ ಪರಮಾತ್ಮನೇ ಮಾಡ್ತಾರೆ ಎಂಬ ಗಟ್ಟಿಯಾಗಿ ಕೂತಿದೆ ಅವನ ಮನಸ್ಸಿನಲ್ಲಿ. ಆಗಿರುವಾಗ ಯಾರು ಬೈದರೂ ಸರಿ, ಹೊಗಳಿದ್ರು ಸರಿ, ಕೆಟ್ಟದ್ದು ಹೇಳಿದ್ರು ಸರಿ, ಪರಮಾತ್ಮನೇ ಮಾಡ್ತಾನೆ ಅಂತ ಜಡಬರದೆ ಇದ್ದ ನೋಡಿ. ಪರಮಾತ್ಮನೇ ಎಲ್ಲ ಮಾಡ್ತಾನೆ ಅಂತ ಸ್ಥಿರವಾಗಿ ನಂಬಿ ಕೂತಿದ್ದ ಅವನು. ಆ ಭದ್ರಕಾಳಿ ಬಂದು ತಲೆಯನ್ನ ಕಡೆದರೂ ಅಷ್ಟೇ,
ಏನು ಚಿಂತೆ ಮಾಡಿ, ಪರಮಾತ್ಮನೇ ಮಾಡ್ತಾನೆ ಎಲ್ಲವನ್ನು ಹಾಗೆ ಅಂತ. ನಂದೂಂಬ ಒಂದು ಆ ಪಾಯ್ಸನ್ ಅನ್ನ ತಂದು ಸೇರಿಸಿಲ್ಲ ಅವನು. ಅಂಥವರು ನಾಶ ಆಗೋದೆ ನೋಡಿ. ಜಡಭರತನೇ ಸಾಕ್ಷಿ, ನಾಶ ಆಗಿಲ್ಲ ನೋಡಿ. ಭದ್ರಕಾಳಿ ಪ್ರತಿಮೆಯಿಂದ ಹೊರಗೆ ಬಂದು ಆ ರಾಜರನ್ನು ಭಟರನ್ನು ಸಂಹಾರ ಮಾಡಿದಳೆ ಹೊರತು ಜಡಭರತನನ್ನು ಏನು ಮಾಡಲಿಲ್ಲ. ಇವಳು ಈ ಥರ ಮಾಡಿದ್ರಲ್ಲ ಅಂತ ಅವನಿಗೆ ಸುಖವೂ ಆಗಲಿಲ್ಲ. ಎಲ್ಲ ಪರಮಾತ್ಮನೇ ಇದೆಲ್ಲ ಮಾಡಿಸಿದ್ದು, ಪರಮಾತ್ಮನೇ ಬದುಕಿಸ್ತಾನೆ, ಪರಮಾತ್ಮನೇ ಉಸಿರಾಡ್ತಾನೆ ಅಂತ ಪರಮಾತ್ಮನ ಜೊತೆಗೆ ಆ ಕನೆಕ್ಷನ್ ಸದಾ ಇರುತ್ತದೆ ನೋಡಿ ಅವರಿಗೆ. ನ ನಿಬದ್ಧತೆ ತತ್ಫಲಂ ನ ಪ್ರಾಪ್ನೋತಿ. ಕೆಟ್ಟದು ಮಾಡಿದ್ರೂ ಸರಿ, ಅದರ ಫಲ ಅವರು ಹೊಂದೋದಿಲ್ಲ. ಯಾಕೆ? ನಾಹಂಕರ್ತ ಅಂತ ತಿಳಿದ ನೋಡಿ. ಇದೇ ನಮಗಿರುವ ಬ್ಯೂಟಿ. ಸಜ್ಜನರು ಪಾಪ ಮಾಡ್ತಾರೆ, ಆದರೂ ಕೂಡ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ನಾಹಂಕರ್ತ ಎನ್ನುವ ಒಂದು ಚಿಂತನೆಯಿಂದ, ಅನುಸಂಧಾನದಿಂದ ಅವರು ಆ ಪಾಪದ ಲೇಪ ಮಾಡಿಕೊಳ್ಳದೆ ಇರ್ತಾರೆ ಹಾಗೆ. ಏತಚ್ಚ ಈಶ್ವರ ಸಾರ್ವಜ್ಞ ಸ್ವಾತಂತ್ರ್ಯ ಜ್ಞಾನಿ ಸನ್ನಪಿ ವಿಶ್ವಹನನಾರ್ಥಂ ಜಾತೋ ರುದ್ರೋ ಯಮೋ ವಾ ತದ್ವಿಷಯಮಿತಿ ಬೋಧ್ಯಂ. ಇದು ಯಾರ ವಿಷಯದಲ್ಲಿ ಹಾಗೆ ಅಂದರೆ, ಸಂಹಾರ ಮಾಡೋದಿಲ್ಲ, ನಿಮ್ಮ ವಿಷಯ ಇಲ್ಲ. ಸಂಹಾರ ಮಾಡಿದರೂ ಕೂಡ ನೋಡಿ, ಯದ್ಯಪಿ ರುದ್ರದೇವರು ಯಮದೇವರೆಲ್ಲ ಏನ್ ಮಾಡ್ತಾರೆ, ಅವರು ಇಡೀ ಜಗತ್ತಿನ ಸಂಹಾರ ಮಾಡ್ತಾರೆ. ಅವರಿಗೆ ಪಾಪ ಬರೋದಿಲ್ವ? ಏನ್ರಿ ಹಿಂಸಾ ಅಹಿಂಸಾ ಹಿಂಸೆ ಅಂತ ಹೇಳ್ಬಿಟ್ಟು ಈ ರುದ್ರದೇವರು ಯಮದೇವರೆಲ್ಲ ಏನ್ ಮಾಡ್ತಾರೆ? ಅದೇನ್ ನರಕದ ಶಿಕ್ಷೆ. ಎಷ್ಟು ಜನರನ್ನ ಹಿಂಸೆ ಮಾಡ್ತಾರೆ. ಹಿಂಸೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿದರೆ ದೇವತೆಗಳು, ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನ ಭಕ್ತರು ಅಂತ ಹೇಳ್ತೀರಿ. ಈ ರುದ್ರದೇವರು ಯಮದೇವರು ಮಾಡುವ ಕೆಲಸ ಏನು? ಹಿಂಸೆನೋ ಅಹಿಂಸೆನೋ? ಹಾಗೆಂದ್ರೆ ಆ ರುದ್ರದೇವರಿಗೆ ಯಮದೇವರಿಗೆ ಅವರ ಚಿಂತೆ ಹೇಗಿರುತ್ತದೆ? ನಾಹಂಕರ್ತ ಹರಿಕರ್ತ ಅಂತ ಗಟ್ಟಿ ಇರ್ತದೆ ಆ ಚಿಂತನೆ. ಅದರಿಂದ ಜಗತ್ತನ್ನೇ ನಾಶ ಮಾಡಿದ್ರು ಕೂಡ ಅವರಿಗೆ ಪಾಪ ಅಂಟೋದಿಲ್ಲ ಅಂತ ಎಷ್ಟು ಸುಂದರವಾಗಿ ರಾಯರು ಈ ವಿಚಾರವನ್ನು ಹೇಳಿದ್ದಾರೆ ನೋಡಿ. ಪರಮಾತ್ಮನೇ ಸರ್ವಜ್ಞ, ಪರಮಾತ್ಮನೇ ಸ್ವತಂತ್ರ ಅಂತ ಚೆನ್ನಾಗಿ ತಿಳಿದವರು ಯಾರು? ರುದ್ರದೇವರು ಯಮದೇವರು. ಅಂಥವರು ಸಂಹಾರ ಮಾಡಿದರೂ ಕೂಡ ತಾನು ಯಾವುದು ಮಾಡಿಲ್ಲ, ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ, ಪರಮಾತ್ಮನ ಆಜ್ಞೆ ಇದು ಅಂತ ತಿಳ್ಕೊಂಡು ಮಾಡ್ತಾರೆ ಹೊರತು ನಾನು ಮಾಡಿದೆ ಅಂತ ಆ ಪಾಯ್ಸನ್ ಅನ್ನ ಅವ್ರು ತರೋದಿಲ್ಲ. ಅವರು ಅನ್ಯಸತು ಅಪರೋಕ್ಷ ಜ್ಞಾನೋಪಿ ದೋಷಕೃದೇವ ಇತಿ. ಇನ್ನು ಬೇರೆಯವರಿಗೆ ಅಪರೋಕ್ಷ ಜ್ಞಾನಿಗಳಾಗಿದ್ರೂ ಕೂಡ ಅವರಿಗೆ ವೃತ್ರಹತ್ಯಾದಿ ನ ಇಂದ್ರಾದೇಹೇ ಅಪಿ ಈಷದ್ ಬಂಧಃ ಅಪಿ ಈಷದ್ ಅಹಂಕಾರಕೃತ ಏವ ಇತ್ಯಾಕಾರ ಏವ ವ್ಯಕ್ತಂ ಏವಂ ಕರ್ತೃತ್ವ ಅಭಿಮಾನಿ ಅನಭಿಮಾನಿನೋಃ ಸಹೇತುಕಂ ನಿಂದಾಸ್ತುತ್ಯೋಃ ಉಕ್ತ್ಯಾ ಕರ್ಮಣಿ ಕರ್ತೃತ್ವ ಅಭಿಮಾನ ತ್ಯಾಗಃ ಅಪಿ ಸನ್ಯಾಸ ಶಬ್ದಾರ್ಥಃ ಇತ್ಯುಕ್ತಂ ಭವತಿ. ಅದರಿಂದ ನೋಡಿ, ರುದ್ರದೇವರು ಯಮದೇವರ ವಿಚಾರ ಹೇಳಿದರು. ಇನ್ನು ಭಾಗವತದಲ್ಲಿ ಬರುತ್ತೆ ನೋಡಿ, ವೃತ್ರಾಸುರನನ್ನ ಸಂಹಾರ ಮಾಡ್ತಾನೆ ಇಂದ್ರ, ವಜ್ರಾಯುಧದಿಂದ ಮಾಡ್ತಾನೆ. ಬೇರೆಯವರಿಗೆ ಸ್ವಲ್ಪ ಮಧ್ಯೆ ಬರ್ತದೆ, ನಾನೇ ಮಾಡಿದ್ದು ಇಂದ್ರನ ವೃತ್ತಾಂತದಲ್ಲಿ ಆ ಥರ ಇತ್ತು ಅಂತಾರೆ. ಈಷದ್ ಬಂಧಃ ಅಪಿ ಈಷದ್ ಅಹಂಕಾರಕೃತ, ನಾನು ಮಾಡಿದ್ದು ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಅವರು. ಅದು ಲೋಕದೃಷ್ಟಿಯಿಂದ. ಯದ್ಯಪಿ ವೃತ್ರಾಸುರನ ಸಂಹಾರ ಮಾಡಿ ಅವರಿಗೆ ಯಾವ ಪಾಪವೂ ಬಂದಿಲ್ಲ. ಅದರಿಂದ ಅಪರೋಕ್ಷ ಜ್ಞಾನಿಗಳು ಕೂಡ ಒಮ್ಮೊಮ್ಮೆ ದಾರಿ ತಪ್ಪುತ್ತಾರೆ. ನಾನು ಅಂತ ಆ ಪಾಯ್ಸನ್ ಬಂದ್ಬಿಡುತ್ತದೆ ಅವರಿಗೂ ಕೂಡ. ಆದರೆ ಜ್ಞಾನಿಯಾದವರು ಆ ನಾನು ಎನ್ನುವುದನ್ನು ತರದೆ ನಾಹಂಕರ್ತ ಹರಿಕರ್ತ ಅಂತ ಏನೇ ಕರ್ಮ ಮಾಡಿದರೂ ಕೂಡ ಇರೋದು ಅಂದರೆ ಬದುಕೊಂಡಿರೋದು, ಉಸಿರಾಡೋದು, ಈ ರೀತಿಯಾಗಿ ಪ್ರತಿಯೊಂದು ಕ್ರಿಯೆಯಿಂದಲೂ ಕೂಡ ಮಾನಸಿಕ ವ್ಯಾಪಾರ, ಪಂಚ ಜ್ಞಾನೇಂದ್ರಿಯಗಳ ವ್ಯಾಪಾರ, ಪಂಚ ಕರ್ಮೇಂದ್ರಿಯಗಳ ವ್ಯಾಪಾರ ಎಲ್ಲವೂ ಕೂಡ ಪರಮಾತ್ಮನೇ ಮಾಡ್ತಾನೆ ಅಂತ ಚಿಂತನೆ ಮಾಡ್ತಾರೆ ಅವರು. ಇದು ಭಗವದ್ಗೀತೆಯ ಮುಖ್ಯ ಸಂದೇಶ. ಇದು ನಾನು ಎನ್ನುವುದನ್ನು ಬಿಡಬೇಕು. ಈ ರೀತಿಯಾಗಿ ಯಾರು ನಾನೇ ಕರ್ತ ಅಂತ ತಿಳಿತಾರೆ ಅವರನ್ನ ಪರಮಾತ್ಮ ನಿಂದೆ ಮಾಡ್ತಾನೆ ಈ ಶ್ಲೋಕಗಳು, ಹಿಂದಿನ ಶ್ಲೋಕಗಳಲ್ಲಿ. ಇನ್ನು ಯಾರು ನಾನೇ ಕರ್ತ ಅಲ್ಲ, ನಾಹಂ ಕರ್ತ ಅಂತ ಚಿಂತನೆ ಮಾಡ್ತಾರೆ ಅವರನ್ನ ಹೊಗಳುತ್ತಾನೆ, ಕೊಂಡಾಡುತ್ತಾನೆ. ಹಾಗೆ ಅಂತ ಸಹೇತುಕಂ, ಹೇತುಪೂರ್ವಕವಾಗಿ ನಿಂದಾಸ್ತುತಿ ಇವುಗಳನ್ನ ನಿಂದೆಯನ್ನು ಮಾಡ್ತಾನೆ, ಸ್ತೋತ್ರವನ್ನು ಮಾಡ್ತಾನೆ. ಅಂದ್ರೆ ನಾನು ಕರ್ತ ಅಂತ ತಿಳಿಯುವವರನ್ನ ನಿಂದೆ ಮಾಡುತ್ತಾನೆ, ನಾನು ಕರ್ತ ಅಲ್ಲ ಪರಮಾತ್ಮನೇ ಸ್ವತಂತ್ರ ಕರ್ತ ಅಂತ ತಿಳಿಯುವವರನ್ನ ಸ್ತೋತ್ರ ಮಾಡ್ತಾನೆ ಅಂತ ಹೇಳಿ, ಅದರಿಂದ ಒಟ್ಟು ಏನಾಯ್ತು? ಸನ್ಯಾಸ ಶಬ್ದಕ್ಕೆ ಏನ್ ಅರ್ಥ ಹಾಗೆಂದ್ರೆ, ಈ ರೀತಿಯಾಗಿ
ಫಲಾಪೇಕ್ಷೆ ಬಿಡೋದು ಒಂದು ಅಂತ ಆದರೆ ಈ ರೀತಿಯಾದ ಮಮತೆಯನ್ನು ಅಭಿಮಾನವನ್ನು ಕೂಡ ಬಿಡಬೇಕು ಅಂತ ಹೇಳ್ತಾನೆ. ಕರ್ಮ ಅಭಿಮಾನ, ನಾನೇ ಮಾಡ್ತೇನೆ ಹಾಗೆಂಬ ಚಿಂತನೆಯನ್ನು ಕೂಡ ಬಿಡಬೇಕು. ಅದು ಕೂಡ ಸನ್ಯಾಸ ಶಬ್ದದ ಅರ್ಥ ಅಂತ ಹೇಳ್ತಾನೆ. ಅದೇ ತಾನ ಅರ್ಜುನನ ಪ್ರಶ್ನೆ, ಸನ್ಯಾಸ ಶಬ್ದಕ್ಕೆ ಏನ್ ಅರ್ಥ, ಸನ್ಯಾಸ ತ್ಯಾಗಕ್ಕೆ ಏನ್ ವ್ಯತ್ಯಾಸ ಅಂತ. ಅದನ್ನ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದ. ಇನ್ನು ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತ ಇತಿ ತ್ರಿವಿಧ ಕರ್ಮ ಸಂಗ್ರಹ. ನೋಡಿ ಇಲ್ಲಿ ಮತ್ತೆ ಪ್ರಶ್ನೆ, ಜೀವನಿಗೆ ಕರ್ತೃತ್ವ ಅಭಾವ ಇಲ್ಲ ಅಂತಾದರೆ, ಜೀವ ಕರ್ತ ಅಲ್ಲ ಪರಮಾತ್ಮನೇ ಕರ್ತ ಅಂತ ಆಗಿಬಿಟ್ರೆ, ವಿಧಿವಾಕ್ಯ ಇದಲ್ಲ ವೇದಗಳಲ್ಲಿ ಏನ್ ಹೇಳ್ತೆ, ಅಹರಹ ಸಂಧ್ಯಾಮುಪಾಸೀತ, ಹೊತ್ತೊತ್ತಿಗೆ ಸಂಧ್ಯಾವಂದನೆ ಮಾಡ್ರಿ, ಸ್ವರ್ಗ ಬೇಕು ಅಂದ್ರೆ ಜ್ಯೋತಿಷ್ಠೋಮಾದಿಗಳನ್ನ ಮಾಡಿ, ಹಾಗೆ ಅಂತೆಲ್ಲ ಹೇಳ್ತಾ ಇದೆ. ಇದೆಲ್ಲ ಯಾರಿಗೆ ಹೇಳಿದ್ದು? ಮತ್ತೆ ವೇದಗಳಲ್ಲಿ ಬರುವ ವಿಧಿವಾಕ್ಯ ಅದೇ ದೇವರೇ ಸ್ವತಂತ್ರ ಕರ್ತ ಅಂತ ಆದಮೇಲೆ ದೇವರಿಗೆ ಹೋಗಬೇಕಾಗಿತ್ತು ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ವೈಯರ್ಥ್ಯಂ ಹಾಗಂದ್ರೆ ವ್ಯರ್ಥ ಆಯಿತು. ವೇದಗಳಲ್ಲಿ ಅನೇಕ ಏಕಾದಶಿ ಉಪವಾಸ ಮಾಡಬೇಕು, ಯಾರಿಗೆ ಹೇಳಬೇಕು? ಅದು ದೇವರಿಗೆ ಹೇಳ್ಕೊಳ್ಳಿ, ನಮಗೆ ಯಾಕೆ ಹೇಳ್ತೀರಿ ಹಾಗೆಂದ್ರೆ? ಹಂಗಿಲ್ಲ ಅದಕ್ಕೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಜಡ ಈಶ್ವರ ಮುಕ್ತಾನಾಂ ತದ್ ವಿಷಯತ್ವಾದಿತ್ಯತಃ ಜ್ಞಾನಮಿತಿ ವಿಧಿಶ್ಚೋದನ ಪ್ರೇರಣ ಇತಿ ಪರ್ಯಾಯ. ವಿಧಿ, ಚೋದನ, ಪರ್ಯಾಯ, ಪ್ರೇರಣ ಇದೆಲ್ಲ ಪರ್ಯಾಯ ಶಬ್ದಗಳು. ಕರ್ಮಚೋದನ ಅಂದ್ರೆ ವೇದಗಳು ನಮ್ಮನ್ನು ಏನ್ ಮಾಡ್ತದೆ, ಕರ್ಮದಲ್ಲಿ ತೊಡಗಿಸ್ತದೆ. ಹಗಲು ಹೊತ್ತೊತ್ತಿಗೆ ಸಂಧ್ಯಾವಂದನೆ ಮಾಡು, ಏಕಾದಶಿ ಉಪವಾಸ ಮಾಡು, ಯಜ್ಞ ಯಾಗಾದಿಗಳನ್ನ ಮಾಡು, ಶ್ರವಣಾದಿಗಳನ್ನ ಮಾಡು, ಹೀಗಂತ ನಮ್ಮನ್ನ ಕರ್ಮದಲ್ಲಿ ಪ್ರೇರಣೆ ಮಾಡ್ತಾ ಇದೆ, ಚೋದನೆ ಮಾಡ್ತಾ ಇದೆ. ಚೋದನ ಅಂದ್ರೆ ಪ್ರೇರಣ ಅಂತ ಅರ್ಥ. ಕರ್ಮ ಮಾಡು ಅಂತ ನಮ್ಮನ್ನ ಪ್ರೇರಣೆ ಮಾಡ್ತಾ ಇದೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ಇತಿ ಶಬ್ದೋ ಯೋಜ್ಯ ತ್ರಿವಿಧ, ಜ್ಞಾನಾದಿ ರೂಪೇಣ ತ್ರಿವಿಧ. ಈ ರೀತಿಯಾದ ಕರ್ಮ ಚೋದನೆ 3 ವಿಧವಾಗಿದೆ ಅಂತ. ಅಂದ್ರೆ ಕರ್ಮ ಪ್ರೇರಣೆ 3 ವಿಧವಾಗಿ ಇದೆ. ಏನದು? ಜ್ಞಾನಂ ಅಂದ್ರೆ ವಿಧಿ, ಏನ್ ಮಾಡಬೇಕು ಅಂತ ಹೇಳೋದು. ಏಕಾದಶಿ ಮಾಡು, ಸಂಧ್ಯಾವಂದನೆ ಮಾಡು ಅಂತ ಒಂದು ವಿಷಯ ಇದೆ, ಅದು. ಇನ್ನು ಜ್ಞೇಯಂ ಚ ಇಚ್ಛಾ ಪ್ರಯತ್ನ ರೂಪ ಪ್ರವೃತ್ತಿ ಲಕ್ಷಣಂ. ಇನ್ನು ಜ್ಞೇಯಂ ಅಂತ ಕರೀತಾರೆ. ಜ್ಞಾನಂ ಜ್ಞೇಯಂ ಅಧಿಷ್ಠಾನಂ ಅಂತ. ಗುರುಜಿ, ನಂಗೆ ಒಂದು ಕ್ವೆಶ್ಚನ್ ಇದೆ. ಅವರು ಪರಮಾತ್ಮ ಏನು ಮಾಡೋದಿಲ್ಲ, ಜೀವತನೆಲ್ಲ ಮಾಡ್ತಾರೆ, ಯಾಕೆ ಪರಮಾತ್ಮ ಬರೀ ಸ್ವತಂತ್ರನ ಹೇಳ್ದಂಗ ಸ್ವತಂತ್ರ ಕರ್ತ ಯಾಕೆ ಆಡ್ ಮಾಡ್ಬೇಕು? ಇಲ್ಲ, ನೀವು ರಿವರ್ಸ್ ಹೇಳ್ತಾ ಇದ್ರಿ. ಪರಮಾತ್ಮನೇ ಎಲ್ಲ ಮಾಡೋದು, ಪರಮಾತ್ಮನೇ ಸ್ವತಂತ್ರ ಕರ್ತೃವಾದವ ಪರಮಾತ್ಮನೇ, ಜೀವ ಅವನ ಅಸ್ವತಂತ್ರ ಕರ್ತ ಹಾಗೆ ಅಂತ. ಅದರಿಂದ ಕರ್ತ ಶಬ್ದ ನೋಡಿ, ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರ ಬರೀ ಸ್ವತಂತ್ರ ಅಂತ ಅಷ್ಟೇ ಹೇಳಿದರೆ ಏನು ನಮ್ಮ ಭಾರತ ದೇಶದ ಸ್ವತಂತ್ರದಂತೆ ಸ್ವತಂತ್ರನೋ? ಸ್ವತಂತ್ರ ಅಂದ್ರೆ ಏನು? ಯಾವುದಕ್ಕೆ ಸ್ವತಂತ್ರ? ಅದು ಅಬ್ಜೆಕ್ಟಿವ್ ತರ ಇರುತ್ತದೆ ನೋಡಿ. ಈಗ ನೋಡಿ, ಬಿಳಿ ಬಟ್ಟೆ, ಬರೀ ಬಿಳಿದು ಅಂತ ಹೇಳಿದ್ರೆ ಏನು ಬಿಳಿದು? ಬಟ್ಟೆ ಬಿಳಿ, ನೌನ್ ಬೇಕು, ಬಟ್ಟೆ ಬಿಳಿದು. ಅದೇ ತರ ಸ್ವತಂತ್ರ ಅಂದ್ರೆ ಯಾವ ವಿಷಯದಲ್ಲಿ ಸ್ವತಂತ್ರ? ಕರ್ತೃತ್ವದಲ್ಲಿ ಸ್ವತಂತ್ರ ದೇವರಿಗೆ ಇದೆ. ಅದರಿಂದ ಸೇರಿಸಿ ಹೇಳೋದು ಸ್ವತಂತ್ರ ಕರ್ತ ಹಾಗೆ. ಓಕೆ. ಈ ರೀತಿಯಾಗಿ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ. ವೇದಗಳಲ್ಲಿ ನಮ್ಮನ್ನ ಈ ರೀತಿ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಅಥವಾ ದಾಸರ ಪದಗಳಲ್ಲಿ ಇದು ಮಾಡು, ಅದು ಮಾಡು, ಅದು ಮಾಡು ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ 3 ವಿಚಾರ ತಿಳಿಬೇಕು. ವಿಧಿ, ಏನ್ ಮಾಡಬೇಕು ಹಾಗೆ ಅಂತ ಹೇಳೋದು. ಉಪವಾಸ ಮಾಡು, ಇದು ವಿಧಿ. ಮತ್ತು ಜ್ಞೇಯ ಅಂದ್ರೆ ಏನು? ಇಚ್ಛಾ ಪ್ರಯತ್ನ ರೂಪವಾದ ಪ್ರವೃತ್ತಿಯ ಲಕ್ಷಣ. ಅದರಿಂದ ನಾವು ಇಚ್ಛೆ, ಫಸ್ಟ್ ನಾನು ಏಕಾದಶಿ ಮಾಡಬೇಕು ಅಂತ ನಾನು ಇಚ್ಛೆ ಪಡಬೇಕು. ಆ ವಿಷಯ ಗೊತ್ತಾದ ಮೇಲೆ, ಏಕಾದಶಿ ಮಾಡಬೇಕು ಅಂತ ವೇದಗಳ ಮೂಲಕ ಗೊತ್ತಾದ ಮೇಲೆ ಜ್ಞೇಯ, ಅಲ್ಲಿಂದ ಏನ್ ತಿಳಿಬೇಕು ನಾವು? ವಿಧಿವಾಕ್ಯ ಏಕಾದಶಿ ಮಾಡಬೇಕು ಅಂತ ಹೇಳ್ತಾ ಇದೆ. ಇದರಿಂದ ಆ ವಾಕ್ಯದಿಂದ ನಾನೇನ್ ತಿಳಿಬೇಕು ಹಾಗೆಂದ್ರೆ, ನಾನು ಫಸ್ಟ್ ಇಚ್ಛೆ ಪಡಬೇಕು, ಏಕಾದಶಿ ಮಾಡಬೇಕು ಅಂತ ಇಚ್ಛೆ ಪಡಬೇಕು, ಮತ್ತು ಅದರ ತಕ್ಕಂತೆ ಪ್ರಯತ್ನ ಪಡಬೇಕು. ಉಪವಾಸ ಮಾಡೋದಕ್ಕೆ, ಜಾಗರಣೆ ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಪಡಬೇಕು. ಈ ರೀತಿಯಾಗಿ ಪ್ರವೃತ್ತಿ ಮಾಡ್ತಾನೆ. ಇದು 2ನೇ ಪಾಯಿಂಟ್.
ಜ್ಞಾನ ಮತ್ತು ಜ್ಞೇಯ. ಜ್ಞೇಯ ಅಂದ್ರೆ ಇಚ್ಛಾ ಪ್ರಯತ್ನ ರೂಪವಾದ ಪ್ರವೃತ್ತಿ ಅಂತ. ಇನ್ನು ಅಧಿಷ್ಠಾನ ಹಾಗೆಂದ್ರೆ ಅಧಿಷ್ಠಾನಾದಿ ಲಕ್ಷಣಂ ಪುರುಷಾರ್ಥ ಲಕ್ಷಣಂ ಚ ಒಟ್ಟು ಹೇಳಿ ಪರಿಜ್ಞಾತ ಅಂದ್ರೆ ಸರ್ವಜ್ಞ ಸರ್ವಪ್ರೇರಕ ಈಶ್ವರ ಸನ್ನಿಹಿತ ಜೀವರಾಶಿ ಅಂತ. ಪರಮಾತ್ಮನಿಂದ ಸರ್ವಜ್ಞನಾದ ಸರ್ವಪ್ರೇರಕನಾದ ಪರಮಾತ್ಮನನ್ನ ಬಿಂಬವಾಗಿ ಪಡೆದ ಜೀವರಾಶಿಗಳು ಅಂತ ಇವರನ್ನ ಪರಿಜ್ಞಾತ ಅಂತ ಕರೀತಾರೆ. ತತ್ ತ್ರಿತಯ ನಿಮಿತ್ತಂ ಕರ್ಮಚೋದನ ಪ್ರವರ್ತತೆ. ಈ ಮೂರನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಕರ್ಮ ಪ್ರೇರಣೆ ಮಾಡ್ತದೆ ವೇದಗಳು. ಉದಾಹರಣೆಗೆ ಅದೇ ಏಕಾದಶಿ ಮಾಡು ಅಂತ ಹೇಳಿದ್ರೆ ಆ ಒಂದು ವಿಧಿವಾಕ್ಯ, ಆ ವಿಧಿವಾಕ್ಯ ಅದು ಜ್ಞಾನ. ಅದರಿಂದ ನಮಗೇನಾಗ್ತದೆ, ಈ ಜಡವಾದ ಮನಸ್ಸಿನಲ್ಲಿ ಒಂದು ಇಚ್ಛೆ, ಒಂದು ಪ್ರೇರಣೆ, ಇಚ್ಛಾ ಪ್ರಯತ್ನ, ಆ ಪ್ರಯತ್ನವಾಗ್ತದೆ ಮನಸ್ಸಿನಲ್ಲಿ, ಶರೀರದಲ್ಲಿ ಇಲ್ಲ, ಅದ್ರ ತಕ್ಕಂತೆ ಪ್ರಯತ್ನ ಆಗ್ತದೆ. ಮತ್ತು ಪರಿಜ್ಞಾತ ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟ ಜೀವ ಇದನ್ನು ತಿಳಿತಾನೆ, ಅದನ್ನ ಮಾಡ್ತಾನೆ ಅಂತ 3 ಪ್ಯಾರಾಮೀಟರ್ ಇದೆ ಅಂತ. ಒಂದು ಕರ್ಮಚೋದನ ಅಂದ್ರೆ ಈ ರೀತಿಯಾಗಿ ಆಗ್ತದೆ ಅಂತ. ಯಜೇತ ಇತ್ಯಾದಿ ಶ್ರೌತಸ್ಮಾರ್ಥ ವಿಧೌ ಸತಿ ಸ್ವಪ್ರವೃತ್ತಿ ವಿಷಯ ಪ್ರೇರಣಾ ಜ್ಞಾನಂ ಭವತಿ. ತತಶ್ಚ ಇಚ್ಛಾ ಪ್ರಯತ್ನ ರೂಪ ಪ್ರವೃತ್ತಿ ಆತ್ಮಸನ್ನಿಹಿತ ಈಶ್ವರ ಪ್ರೇರಣೆಯ ಪುಮರ್ಥಂ ಉದ್ದೇಶ್ಯ. ಇದರಿಂದ ಜೀವ ಏನಾಗ್ತಾನೆ, ಅವನಿಗೆ ಗೊತ್ತಾಯ್ತು ಈ ರೀತಿಯಾಗಿ ವಿಧಿವಾಕ್ಯ ಇದೆ, ದಾಸರ ಪದ ಈ ರೀತಿಯಾಗಿ ಹೇಳಿದ್ದಾರೆ, ಹಾಗಂತ ತಿಳ್ಕೊಂಡು ಇಚ್ಛೆ ಪಡ್ತಾನೆ. ಇಚ್ಛೆ ಪಟ್ಟು ಪ್ರಯತ್ನ ಪಡ್ತಾನೆ. ಅದು ಶರೀರದಿಂದ ಮನಸ್ಸಿನಿಂದ ಆಗತಕ್ಕ ಕ್ರಿಯೆಗಳು. ಅದಾದ ಮೇಲೆ ಜೀವ, ಪರಮಾತ್ಮನನ್ನ ಬಿಂಬನಾಗಿ ಇಟ್ಟುಕೊಂಡ ಜೀವ, ಅವನು ಕೂಡ ಬೇಕು. ಅವನಿಲ್ಲದೆ ಇದ್ರೆ ಯಾರಿಗೆ ಈ ಇಚ್ಛಾ ಪ್ರಯತ್ನ ಅದೆಲ್ಲ ಮೃತ ಶರೀರಕ್ಕೆ ಬರೋದಿಲ್ಲ ನೋಡಿ. ಮೃತ ಶರೀರದಲ್ಲೂ ಕೂಡ ಇಂದ್ರಿಯಗಳು ಅಥವಾ ದೇಹ ಅಂತೂ ಇದ್ದೇ ಇರುತ್ತದೆ. ಅಲ್ಲಿ ಯಾವ ಕರ್ಮವೂ ನಡೆಯೋದಿಲ್ಲ. ಅದರಿಂದ ಕರ್ಮಚೋದನೆ, ವೇದಗಳು ಅಥವಾ ದಾಸರ ಪದಗಳು ಒಂದು ಕರ್ಮವನ್ನು ಮಾಡು ಅಂತ ಹೇಳ್ತಾರೆ ಅಂದ್ರೆ ಈ 3 ಪ್ಯಾರಾಮೀಟರ್ ಇದೆ ಅದರಲ್ಲಿ ಅಂತ ತಿಳ್ಕೋಬೇಕು. ಜ್ಞಾನ, ಜ್ಞೇಯ, ಪರಿಜ್ಞಾತ. ಪರಿಜ್ಞಾತ ಅಂದ್ರೆ ಜೀವ ಅಂತ ಅರ್ಥ. ಅದು ಎಂಥ ಜೀವ? ಸರ್ವಜ್ಞನಾದ ಸರ್ವಪ್ರೇರಕನಾದ ಪರಮಾತ್ಮನ ಅಧೀನದಲ್ಲಿ ಇರತಕ್ಕ ಜೀವ ಅಂತ ತಿಳ್ಕೋಬೇಕು. ಜೀವರಾಶಿ. ತತ್ರಿತಯ ನಿಮಿತ್ತಂ ಕರ್ಮಚೋದನ. ಈ 3ಕ್ಕಾಗಿಯೇ ವೇದಗಳು ಕರ್ಮವನ್ನು ಹೇಳ್ತಾ ಇದೆ. ಅದರಿಂದ ವೇದಗಳಲ್ಲಿ ಅಥವಾ ದಾಸರ ಪದಗಳಲ್ಲಿ ಒಂದು ಕರ್ಮವನ್ನ ಹೇಳಿರೋದರ ಉದ್ದೇಶ ಏನು? ಈ 3ಕ್ಕಾಗಿ ಜ್ಞಾನ, ಜ್ಞೇಯ, ಜ್ಞಾನ ಅಥವಾ ಇಚ್ಛಾ ಪ್ರಯತ್ನ ಮತ್ತು ಜೀವರಾಶಿಗಳು, ಇವರನ್ನು ಉದ್ದೇಶಿಸಿಯೇ ವೇದಾದಿ ಶಾಸ್ತ್ರಗಳಲ್ಲಿ ಕರ್ಮವನ್ನು ಹೇಳಿದ್ದಾರೆ. ತತಶ್ಚ ಇಚ್ಛಾ ಪ್ರಯತ್ನ ರೂಪ ಪ್ರವೃತ್ತಿ. ನಮಗೆ ಇಚ್ಛೆ ಇರಬೇಕು, ಪ್ರಯತ್ನ ಇರಬೇಕು, ಆ ರೀತಿಯಾದ ಒಂದು ಪ್ರವೃತ್ತಿ ನಮ್ಮಲ್ಲಿ ಆಗಬೇಕು. ಅದಕ್ಕೆ ಈಶ್ವರನ ಪ್ರೇರಣೆ ಬೇಕು. ಹಾಗೆ ಅಂತ ಯಾತಕ್ಕಾಗಿ? ಪುಮರ್ಥ, ಮೋಕ್ಷಕ್ಕಾಗಿ. ಹಾಗೆ ಅಂತ ಕರ್ಮಣಿ ಜೀವಸ್ಯ ಭವತಿ. ಅದರಿಂದ ಜೀವನನ್ನ ಈ ಕರ್ಮ ಮಾಡು, ಕರ್ಮ ಮಾಡು, ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾರೆ. ಇತಿ ವಿಧಿಜ್ಞಾನಾದೇಹೇ ಕರ್ಮಚೋದನಾಯಾಶ್ಚ ನಿಮಿತ್ತ ಭಾವೋ ಧ್ಯೇಯ. ನಿಮಿತ್ತಿ ಭಾವ ಧ್ಯೇಯ. ಹಾಗೆ ಜೀವನಿಗೆ ಯಾಕೆ ದೇವರಿಗೆ ಬೇಕು ಹಾಗೆಂದ್ರೆ ವೇದವಾಕ್ಯ ಹೊರಟಿರೋದು ಆ ಉದ್ದೇಶದಿಂದ ಅಲ್ಲ. ಅದು ಜೀವನನ್ನೇ ಟಾರ್ಗೆಟ್ ಆಗಿ ಇಟ್ಟುಕೊಂಡು ಆ ಉಪದೇಶಗಳನ್ನೆಲ್ಲ ಮಾಡ್ತಾ ಇದೆ. ಅದರಿಂದ ವಿಧಿವಾಕ್ಯವನ್ನ ನಾವು ಶ್ರವಣಾದಿಗಳನ್ನ ಮಾಡಿ ತಿಳ್ಕೋಬೇಕು. ಮನಸ್ಸಿನಲ್ಲಿ ವಿಚಾರ ಮಾಡಿ ಇಚ್ಛೆಯನ್ನು, ಪ್ರಯತ್ನವನ್ನು ಮಾಡಬೇಕು. ಅದು ಜೀವನೇ ಮಾಡಬೇಕು. ಪರಮಾತ್ಮನಿಂದ ಪ್ರೇರಿತನಾದ ಜೀವನಿಗೆ ಅದು ಅಪ್ಲೈ ಆಗ್ತದೆ. ಹಾಗೆ ಈಶ್ವರನಿಗೂ ಜಡಕ್ಕೂ ಅದು ಅಪ್ಲೈ ಆಗೋದಿಲ್ಲ. ಹಾಗೆ ಅಂತ ತಿಳಿಬೇಕು. ಇನ್ನು ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಹಾಗೆ ಅಂತ ಸಾತ್ವಿಕ ಜ್ಞಾನಾದಿ ಸಾಧನಾನುಷ್ಠಾನಾಯ ಪ್ರತಿಜ್ಞಾಪೂರ್ವಕಂ ಪುನರ್ಗುಣಭೇದಾನಾಹ ಜ್ಞಾನಮಿತ್ಯಾದಿನ ಗುಣಾಃ ಸಂಖ್ಯಾಂತೆ ಅಸ್ಮಿನ್ ಇತಿ ಗುಣಸಂಖ್ಯಾನಂ ತಸ್ಮಿನ್ ಸಾಂಖ್ಯಶಾಸ್ತ್ರ. ಆ ಸಾಂಖ್ಯಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ?
ಸತ್ವಾದಿ ಗುಣಭೇದತಃ, ಈ ಜ್ಞಾನಾದಿಗಳು ಮತ್ತೆ ಪ್ರತ್ಯೇಕ ಎರಡು ವಿಧವಾಗಿದೆ. ಗುಣಾಃ ಸಂಖ್ಯಾಯಂತೆ ಯತ್ರ ತಸ್ಮಿನ್ ವೈದಿಕ ಸಾಂಖ್ಯಶಾಸ್ತ್ರೆ ಪ್ರೋಚ್ಯತೆ. ಈ ರೀತಿಯಾಗಿ ವೇದಾದಿಗಳಲ್ಲಿ ಅಂದರೆ ವೇದಕ್ಕೆ ಸಂಬಂಧಪಟ್ಟ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ನಿನಗೆ ತಿಳಿಸ್ತೇನೆ, ಅದನ್ನು ಕೂಡ ತಿಳ್ಕೋ ಹಾಗೆ ಅಂತ. ಏನು ಹೇಳ್ತಾನೆ? ಸತ್ವಾದಿ ಗುಣಭೇದತಃ, ಸತ್ವಾದಿ ಅಂದ್ರೆ ಸತ್ವ ರಜಸ್ಸು ತಮಸ್ಸು, ಸಾತ್ವಿಕ ರಾಜಸ ತಾಮಸ ಅಂತ ಜ್ಞಾನಾದಿಗಳು ಕೂಡ ಪ್ರತ್ಯೇಕ ಎರಡು ವಿಧವಾಗಿದೆ ಅಂತ ಅದನ್ನು ಮುಂದೆ ಹೇಳ್ತೀನಿ, ತಿಳ್ಕೊ ಅಂತ. ಪ್ರತಿಜ್ಞಾತಂ ಜ್ಞಾನ ತ್ರೈವಿಧ್ಯಂ, ಜ್ಞಾನಗಳಲ್ಲಿ ಇರತಕ್ಕ ವಿವಿಧತೆ ಅದನ್ನು ಹೇಳ್ತಾರೆ. ಅದು ಯಾವುದು ಸಾತ್ವಿಕ ಜ್ಞಾನ, ಯಾವುದು ರಾಜಸ ಜ್ಞಾನ, ಯಾವುದು ತಾಮಸ ಜ್ಞಾನ, ಅದರ ವಿಚಾರವನ್ನ ಹೇಳ್ತಾ ಇದ್ದಾನೆ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಅಂದರೆ ವಿಭಕ್ತೇಷು ಅಂದರೆ ಭಿನ್ನ ಭಿನ್ನವಾಗಿದ್ದು ತಾರತಮ್ಯದಿಂದ ಕೂಡಿ ಎಲ್ಲ ಜೀವ ಜಡ ಪದಾರ್ಥಗಳಲ್ಲೂ ಕೂಡ ಭಾವಂ ಇರತಕ್ಕ ಆ ವಿಷ್ಣು ಏನಿದ್ದಾನೆ, ಪರಮಾತ್ಮ ಏನಾಗಿದ್ದಾನೆ? ವಿಭಕ್ತೇಷು ಸರ್ವೋತ್ತಮನಾಗಿದ್ದು, ಸರ್ವಭೂತೇಷು ಎಲ್ಲ ಜೀವ ಜಡಗಳಲ್ಲೂ ಇರತಕ್ಕ ಆ ವಿಷ್ಣು ಪರಮಾತ್ಮ ಏನಿದ್ದಾನೆ ಅವನೇ ಏಕಂ, ಅವನೇ ಸರ್ವೋತ್ತಮನಾಗಿದ್ದಾನೆ. ಅವನು ಹೇಗಿದ್ದಾನೆ? ಅವಿಭಕ್ತಂ, ಅವನಿಗೆ ತಮ್ಮ ರೂಪ ಏನಿದೆ ರಾಮಕೃಷ್ಣಾದಿ ರೂಪಗಳು ಅದರ ಯಾವುದು ಭೇದವೇ ಇಲ್ಲ ಅಂತ. ಆ ಭೇದ ಇಲ್ಲದವನಾಗಿ ಅವ್ಯಯಂ, ನಾಶ ಇಲ್ಲದವನಾಗಿ ಇದ್ದಾನೆ ಅಂತ ಯಾರು ತಿಳಿತಾರೋ ಅವನು ಆ ಜ್ಞಾನ ಸಾತ್ವಿಕ ಜ್ಞಾನ ಅಂತ ತಿಳಿ ಅಂತ. ಒಟ್ಟು ನೋಡಿ, ಸಾತ್ವಿಕ ಜ್ಞಾನ ಅಂದ್ರೆ ಏನು? ಹಾಗೆಂದ್ರೆ ಸರ್ವಭೂತೇಷು ಏನೈಕಂ, ಎಲ್ಲಾ ಪ್ರಾಣಿಗಳಲ್ಲೂ ಇರತಕ್ಕ ಪರಮಾತ್ಮ ಅವನು ಒಬ್ಬನೇ, ಅವನು ನಾಶರಹಿತನಾಗಿ ತನ್ನ ಗುಣರೂಪಗಳಿಂದ ಭೇದ ಇಲ್ಲದವನಾಗಿ ಯಾರು ತಿಳಿತಾರೋ ಆ ರೀತಿಯಾದ ಜ್ಞಾನ, ಅದನ್ನ ಆ ಜ್ಞಾನವನ್ನ ಸಾತ್ವಿಕ ಜ್ಞಾನ ಅಂತ ತಿಳಿ ಅಂತ ಒಟ್ಟು. ಅದರಿಂದ ನಾನು ದೇವರು ಒಂದು, ಅಥವಾ ದೇವರಲ್ಲಿ ಭೇದ ಇದೆ, ದೇವರಿಗೆ ದುಃಖಾದಿಗಳು ಇದೆ, ಇದೆಲ್ಲ ಏನಲ್ಲ, ಸಾತ್ವಿಕ ಜ್ಞಾನ ಅಲ್ಲ. ಅದರಿಂದ ಸಾತ್ವಿಕ ಜ್ಞಾನ ಬರಬೇಕು ಅಂದ್ರೆ ಮಧ್ವಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಅದನ್ನು ಹೋಗ್ಬೇಕು. ಯಾಕೆ? ಈ ಸಾತ್ವಿಕ ಅಂದ್ರೆ ಮಹತ್ತತ್ವ ಅಂದ್ರೆ ಸಾತ್ವಿಕ, ಅದಕ್ಕೆ ಅಭಿಮಾನಿ ಆದವರೇ ವಾಯುದೇವರು. ಆ ವಾಯುದೇವರ ಅವತಾರವೇ ಶ್ರೀಮನ್ ಮಧ್ವಾಚಾರ್ಯರು. ಅವರು ನೀಡಿದ ಜ್ಞಾನ ಅದು ಸಾತ್ವಿಕ ಜ್ಞಾನ ಅಂತ ನಾವು ಹೇಳ್ಬೋದು. ಅದು ಹೀಗೆ ಇರ್ತದೆ ನೋಡಿ. ಮಧ್ವಶಾಸ್ತ್ರದ ಸಾರ ಏನು ಅಂದ್ರೆ ಈ ಸಾತ್ವಿಕ ಜ್ಞಾನದಲ್ಲಿ ಏನ್ ಹೇಳಿದ್ರು ಹೀಗೆ ಇರ್ತದೆ ಅದು. ಇನ್ನು ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾತ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಇನ್ನು ಎಲ್ಲಾ ಜೀವ ಜಡದಲ್ಲಿ ಇರತಕ್ಕ ಆ ಪರಮಾತ್ಮನಲ್ಲಿ ಭೇದ ಇದೆ ಹಾಗೆ ಅಂತೆಲ್ಲ ಯಾರು ತಿಳಿತಾರೆ, ತಾರತಮ್ಯ ಪರಮಾತ್ಮನ ರೂಪಗಳಿಗೆ ತಾರತಮ್ಯ ಇದೆ ಹಾಗೆ ಅಂತೆಲ್ಲ ಯಾರು ತಿಳಿತಾರೆ, ಭಗವಂತನ ವಿಷಯದಲ್ಲಿ ಯಾರಿಗೆ ಸಂಶಯ ಇದೆ ಅಂಥ ಜ್ಞಾನವನ್ನ ರಾಜಸ ಜ್ಞಾನ ಅಂತ ತಿಳಿ ಅಂತ. ಇನ್ನು ಎತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಂ ಅಹೇತುಕಂ ಅಥತ್ವಾರ್ಥವದಲ್ಪಂ ಚ ತತ್ತಾಮಸಮುದಾಹೃತಂ ಅನ್ಯಥಾ ಕ್ರಿಯಮಾಣತ್ವಾತ್ ಕಾರ್ಯಾಖ್ಯಂ ಜೀವಮೇವ ಯಹ. ಹಾಗೆ ಅಂದ್ರೆ ಇಲ್ಲಿ ಕಾರ್ಯ ಹಾಗೆಂದ್ರೆ ಜೀವ ಅಂತ ಅರ್ಥ. ಕೃತ್ಸ್ನ ಹಾಗೆಂದ್ರೆ ಗುಣಪೂರ್ಣನಾದ ಪರಮಾತ್ಮ ಅಂತ ಅರ್ಥ, ಅಥವಾ ಜಗತ್ತು ಅಂತ ಎರಡು ಅರ್ಥವನ್ನು ಹೇಳ್ತಾರೆ ಕೃತ್ಸ್ನ ಶಬ್ದಕ್ಕೆ. ಏಕಸ್ಮಿನ್ ಕಾರ್ಯೆ ಅಂದ್ರೆ ಒಂದು ಜೀವನಲ್ಲಿ ಕೃತ್ಸ್ನವತ್ ಭಗವಂತನಂತೆ ಯದ್ ಜ್ಞಾನಂ ಸಕ್ತಂ ಯಾವ ಜ್ಞಾನ ಇದೆಯೋ ಅಂದ್ರೆ ಏನು, ಭಗವಂತ ತಮ್ಮನ್ನ ಹೇಗೆ ತಿಳ್ಕೋತಾನೋ ಅಂದ್ರೆ ಪರಮಾತ್ಮ ಅಂದ್ರೆ ಒಟ್ಟು ಏನರ್ಥ ಅಂದ್ರೆ ಜೀವ ಬ್ರಹ್ಮ ಐಕ್ಯವನ್ನ ಯಾರು ತಿಳಿತಾರೋ ಅಂತ ಅರ್ಥ ಬರುತ್ತದೆ. ತಮ್ಮನ್ನೇ ಪರಮಾತ್ಮ ಅಂತ ತಿಳಿತಾರೆ, ಪರಮಾತ್ಮನೇ ತಾವು ಅಂತ ತಿಳಿತಾರೆ. ತಾವು ಯಾರು? ಪರಬ್ರಹ್ಮ.
ಪರಬ್ರಹ್ಮ ಯಾರು? ನಾವೇ. ಹಾಗೆ ಅಂತ ಯಾರು ತಿಳಿತಾರೋ ಆ ರೀತಿಯಾದ ಜ್ಞಾನ ಅಂತ ಒಂದರ್ಥ. ಮತ್ತು ಅಹೈತುಕಂ, ವೇದಗಳ ಯಾವ ಜ್ಞಾನಕ್ಕೆ ವೇದಗಳ ಸಹಕಾರಿ ಇಲ್ಲವೋ, ಅಂದ್ರೆ ಪ್ರಮಾಣಬದ್ಧವಾಗಿ ಇನ್ವ್ಯಾಲಿಡ್ ಅಂತ ಹೇಳ್ತಾರೆ ನೋಡಿ, ವ್ಯಾಲಿಡಿಟಿನೇ ಚೆಕ್ ಮಾಡಿರಲ್ಲ, ಆ ಥರ ವ್ಯಾಲಿಡಿಟಿ ಇಲ್ಲದೇ ಇರುವ ಜ್ಞಾನ ಅಹೇತುಕಂ ಅಂತ ಕರೀತಾರೆ. ಅದು ಅಂತಹ ಜ್ಞಾನ. ಅತತ್ವಾರ್ಥವತ್ ಅಂದರೆ ಇಲ್ಲದೇ ಇರುವ ವಿಚಾರವನ್ನ ತಿಳಿಯೋದು. ಜಗತ್ತು ಮಿಥ್ಯಾ ಅಂತ ತಿಳಿಯೋದು, ವಾಸ್ತವಿಕವಾಗಿರೋದು ಒಂದು, ಜಗತ್ತು ಮಿಥ್ಯಾ ಅಂತ ತಿಳಿಯೋದು, ಈ ರೀತಿಯಾಗಿ ಎಲ್ಲ ತಿಳಿಯೋದು, ಇದ್ದದ್ದಕ್ಕೆ ವಿರುದ್ಧವಾಗಿ ತಿಳಿಯೋದು ಅಂತ ಅರ್ಥ. ಮತ್ತು ಅಲ್ಪ, ಅಜ್ಞಾನದಿಂದ ಕೂಡಿದ್ದು, ಹಾಗೆ ಅಂತ ಯಾವುದಿದೆಯೋ ಇದೆಲ್ಲವನ್ನು ಕೂಡ ತಾಮಸ ಅಂತ ತಿಳಿ, ಹಾಗೆ ಅಂತ ಹೇಳ್ತಾರೆ. ಒಟ್ಟು ಇಲ್ಲಿ 6 ಕಾರ್ಯಗಳನ್ನು ಹೇಳಿದ್ದಾರೆ. ಈ 6ರಲ್ಲಿ ಒಂದಿದ್ರೂ ಕೂಡ ಅದನ್ನ ತಾಮಸ ಅಂತ ತಿಳಿ ಅಂತ ಹೇಳಿದ್ದಾರೆ. ಈ 6 ಸೇರಿದ್ದರೆ ಅದನ್ನ ಮಹಾತಾಮಸ ಅಂತ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎತ್ತು ಕೃತ್ಸ್ನವತ್ ಏಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವಾರ್ಥವತ್ ಅಲ್ಪಂ ಚ ತತ್ ಸಾಮ್ಯಂ ತತ್ತಾಮಸಂ ಉದಾಹೃತಂ, ಹಾಗೆಂತ. ಇನ್ನು ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ನಿಯತಂ, ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಎಂಬ ಜ್ಞಾನದಿಂದ ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಬುದ್ಧಿ, ವರ್ಣಾಶ್ರಮಕ್ಕೆ ಉಚಿತವಾದ ಫಲಾಪೇಕ್ಷೆ ಇಲ್ಲದೆ ಅಂಥದ್ದು, ಸಂಘರಹಿತ, ಇದು ನನ್ನದು ಅಂತ ಯಾವ ಸಂಘ ಇಲ್ಲದೆ, ರಾಗದ್ವೇಷಗಳಲ್ಲಿ ಕೃತಂ ಅಂತ, ಸಂಘರಹಿತಂ ಕೃತಂ ಅಂದ್ರೆ ರಾಗದ್ವೇಷಗಳು ಇಲ್ಲದೆ, ಅಫಲ ಪ್ರೇಪ್ಸುನಾ, ಫಲಾಪೇಕ್ಷೆ ಫಲದ ಮೇಲೆ ಆಸೆ ಇಲ್ಲದೆ, ಕೃತಂ ಮಾಡತಕ್ಕ ಯಾವ ಕರ್ಮ ಇದೆ ಅದನ್ನ ಸಾತ್ವಿಕ ಕರ್ಮ ಅಂತ ತಿಳಿಬೇಕು ಅಂತ. ನೋಡಿ, ಇದು ಜ್ಞಾನದಲ್ಲಿ ತ್ರಿವಿಧವನ್ನು ಹೇಳಿದರು, ಈಗ ಕರ್ಮದಲ್ಲಿ ತ್ರಿವಿಧವನ್ನು ಹೇಳ್ತಾ ಇದ್ದಾರೆ. ಇದು ಸಾತ್ವಿಕ ಕರ್ಮ. ಸಾತ್ವಿಕ ಕರ್ಮ ಅಂದ್ರೆ ಈ ರೀತಿಯಾಗಿ ಮಾಡಬೇಕು. ನಿಯತಂ ಅಂದರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಅವನಲ್ಲಿ ಜ್ಞಾನ ಭಕ್ತಿಯಿಂದ ಮಾಡಿ ಅವನಿಗೆ ಸಮರ್ಪಣೆ ಮಾಡತಕ್ಕ ಬುದ್ಧಿ, ಮತ್ತೆ ವರ್ಣಾಶ್ರಮ ಉಚಿತವಾದ ಕರ್ಮಗಳನ್ನು ಮಾಡ್ತಾ ಫಲಾಪೇಕ್ಷೆ ಇಲ್ಲದೆ ಇರೋದು, ಸಂಘರಹಿತಂ. ರಾಗದ್ವೇಷತಃ, ರಾಗದ್ವೇಷಗಳಿಲ್ಲದೆ, ಕೃತಂ, ಕೃತಂ ಅಂದ್ರೆ ಅದೇ ರಾಗದ್ವೇಷಗಳು ಇಲ್ಲದೆ ಮಾಡೋದು. ಮತ್ತು ಅಫಲ ಪ್ರೇಪ್ಸುನ ಅಂದ್ರೆ ಫಲದಲ್ಲಿ ಇಚ್ಛೆ ಇಲ್ಲದೆ ಮಾಡೋದು ಅಂತ. ಈ ರೀತಿಯಾಗಿ ಮಾಡತಕ್ಕ ಕರ್ಮಗಳನ್ನ ಸಾತ್ವಿಕ ಅಂತ ಕರೀತಾರೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಂ ಉದಾಹೃತಂ. ಯಾವ ಕರ್ಮ ಕಾಮೈಪ್ಸುನ ಅಂದ್ರೆ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತೀವಿ, ಅಥವಾ ಅಹಂಕಾರೇನ ನಾನೇ ಮಾಡ್ತೇನೆ ಅಂತ ಅಹಂಕಾರದಿಂದ ಮಾಡೋದು, ಅಭಿಮಾನದಿಂದ ಕೂಡಿದವರಾಗಿ, ಬಹುಲಾಯಾಸಂ ಸುಲಭವಾಗಿ ಮಾಡತಕ್ಕದ್ದನ್ನ ಅತೀ ಹೆಚ್ಚು ಪ್ರಯತ್ನ ಪಟ್ಟು ಮಾಡೋದು, ಈ ರೀತಿಯಾಗಿ ಎಲ್ಲ ಮಾಡುವ ಕರ್ಮಗಳು ಇದೆಲ್ಲ ಅದನ್ನ ರಾಜಸ ಅಂತ ತಿಳಿ ಅಂತ. ಅನುಬಂಧಂ ಕ್ಷಯ ಹಿಂಸಾಂ ಅನವೇಕ್ಷ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸಂ ಉಚ್ಯತೆ. ಅನುಬಂಧ, ಅನುಬಂಧ ಅಂದ್ರೆ ಅನಂತರ ಉಂಟಾಗತಕ್ಕ ಶುಭ ಅಶುಭವನ್ನು, ಕ್ಷಯ ಅಂದ್ರೆ ದ್ರವ್ಯದ ಸಂಪತ್ತಿನ ನಾಶವನ್ನು, ಹಿಂಸಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟು, ತೊಂದರೆಯನ್ನು ಕೊಟ್ಟು, ಪೌರುಷಂ ತನ್ನ ಸಾಮರ್ಥ್ಯವನ್ನ ತೋರಿಸಿಕೊಡುವುದಕ್ಕಾಗಿ, ಅನವೇಕ್ಷ್ಯ ವಿಚಾರ ಮಾಡದೆ, ಫಲಾಫಲ ವಿಚಾರ ಮಾಡದೆ, ಮೋಹಾತ್ ವಿಪರೀತ ಜ್ಞಾನದಿಂದ ಯಾವ ಕರ್ಮವನ್ನ ಮಾಡ್ತೇವೋ ಅದು ಯಾವ ಕರ್ಮ ಆರಭ್ಯತೆ, ಯತ್ಕರ್ಮ ಆರಭ್ಯತೆ, ಯಾವುದು ಪ್ರಾರಂಭ ಮಾಡಲ್ಪಡುತ್ತದೋ ಅದು ಮುಗಿಸಲೇಬೇಕು ಅಂತ ನಿಯಮ ಇಲ್ಲ, ಆರಂಭ ಮಾಡಿದರೂ ಕೂಡ ಸಾಕು, ಅಂತಹ ಕಾರ್ಯವನ್ನ ತಾಮಸ ಕಾರ್ಯ ಅಂತ ತಿಳಿಬೇಕು ಅಂತ. ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯಾಸಿದ್ಧ್ಯೋ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ನೋಡಿ, ಜ್ಞಾನದ ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ ಹೇಳಿ, ಕರ್ಮ
ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಹೇಳಿ ಈಗ ಕರ್ತ, ಸಾತ್ವಿಕ ಕರ್ತ, ರಾಜಸ ಕರ್ತ, ತಾಮಸ ಕರ್ತ ಯಾರು ಅಂತ ಹೇಳ್ತಾ ಇದ್ದಾರೆ. ಮುಕ್ತ ಸಂಘ, ಫಲಾಪೇಕ್ಷೆ ಇಲ್ಲದೆ, ಅನಹಂವಾದಿ, ಇದೆಲ್ಲವೂ ಪರಮಾತ್ಮನ ಅಧೀನ, ನಂದು ಯಾವುದು ಇಲ್ಲ, ಪರಮಾತ್ಮನೇ ಕರ್ತ ಅಂತ ಹೇಳಿ. ಧೃತಿ ಉತ್ಸಾಹ ಸಮನ್ವಿತ. ಧೃತಿ ಅಂದರೆ ಧೈರ್ಯದಿಂದ, ಉತ್ಸಾಹದಿಂದ ಯಾರು ಕರ್ಮವನ್ನು ಮಾಡ್ತಾರೆ. ಸಿದ್ಧ್ಯೋಹೋ, ಫಲ ಸಿಗಲಿ ಸಿಗದೇ ಇರಲಿ, ಪರಮಾತ್ಮ ಹೇಳಿದ್ದಾನೆ, ಪರಮಾತ್ಮನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೀನಿ. ಅದು ಫಲ ಮುಗಿದರೂ ಸರಿ, ಮುಗುದೇ ಇದ್ದರೂ ಸರಿ, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ನಿರ್ವಿಕಾರ, ಸುಖ ದುಃಖ ಬಂದಾಗ ನಿರ್ವಿಕಾರರಾಗಿ ಇದ್ದು ಯಾರು ಕೆಲಸಗಳನ್ನು ಮಾಡ್ತಾರೆ ಅವರು ಸಾತ್ವಿಕ ಕರ್ತ ಅಂತ ತಿಳಿಯಬೇಕು ಅಂತ. ಇನ್ನು ರಾಗಿ ಕರ್ಮಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ. ರಾಗಿ ಕೀರ್ತಿ ಸಿಗಬೇಕು ಆಸೆ ಅಂತ ಆಸೆ ಉಳ್ಳವ. ಕರ್ಮಫಲ ಪ್ರೇಪ್ಸು ಲುಬ್ಧ, ಕರ್ಮದ ಫಲ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ, ಈ ಕರ್ಮಕ್ಕೆ ಈ ಫಲ ಅಂತ ಹೇಳಿದ್ದಾರೆ, ಆ ಫಲವನ್ನ ಪಡಿಬೇಕು ಅಂತ ಹೆಚ್ಚು ಇಚ್ಛೆ ಉಳ್ಳವ, ಅದಕ್ಕಾಗಿ ಹಣ ಖರ್ಚವನ್ನು ಮಾಡುವವ ಅಂತ ಲುಬ್ಧ ಅಂತ ಕರೀತಾರೆ. ಲುಬ್ಧ ಅಂದ್ರೆ ಅದಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಮಾಡದೇ ಇರುವವರು. ಒಂದು ಹೋಮ ಮಾಡಬೇಕು ಅಂದ್ರೆ ಇಷ್ಟು ಹಣ ಖರ್ಚು ಮಾಡಬೇಕು ಅಂತ ಇದೆ, ಇಷ್ಟು ದಕ್ಷಿಣೆ ಕೊಡಬೇಕು, ಇಷ್ಟು ಬ್ರಾಹ್ಮಣರಿಗೆ ಊಟ ಆಗಬೇಕು. ಲುಬ್ಧನಾದವ ಏನ್ ಮಾಡ್ತಾನೆ, ಸಂಕೋಚ ಮಾಡಿ ಹಣದ ವಿತ್ತಶಾಟ್ಯ ಅಂತ ಕರೀತಾರೆ ಇದನ್ನು. ಆ ರೀತಿಯಾಗಿ ಮಾಡಿ ಹಿಂಸಾತ್ಮಕ ಅಥವಾ ಇನ್ನೊಬ್ಬರಿಗೆ ಹಿಂಸೆ ಮಾಡುವ ಸ್ವಭಾವ ಉಳ್ಳವರಾಗಿ, ಅಶುಚಿಹಿ ಹಣ ವಿಷಯದಲ್ಲಿ ಅಂದ್ರೆ ಹಣ ನ್ಯಾಯ ಮಾರ್ಗದಲ್ಲಿ ಬಂದಿರಬೇಕು, ಅಶುಚಿಯಾಗಿ ಇದ್ದು ಒಳಗೂ ಹೊರಗೂ ಮಾನಸಿಕ ಶುಚಿ, ದೈಹಿಕ ಶುಚಿ ಇದೆಲ್ಲ ಇರಬೇಕು. ಈ ರೀತಿಯಾಗಿ ಇಲ್ಲದೆ ಹರ್ಷಶೋಕ ಅನ್ವಿತ, ಫಲ ಸಿಕ್ಕಿದರೆ ಸಂತೋಷ, ಫಲ ಸಿಕ್ಕಿಲ್ಲ ಅಂದ್ರೆ ದುಃಖ, ಈ ರೀತಿಯಾಗಿ ಇರುವವರಾಗಿ ಯಾರು ಕರ್ತೃ ಇರ್ತಾರಲ್ಲ ಅಂಥವರನ್ನ ರಾಜಸ ಪರಿಕೀರ್ತಿತ, ಅವ್ರನ್ನ ರಾಜಸಕರ್ತ ಅಂತ ಕರೀತಾರೆ. ಇನ್ನು ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಷ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಅಯುಕ್ತ, ತಾನು ಮಾಡಿದ ಕರ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ, ಕೃಷ್ಣಾರ್ಪಣೆ ಹೇಳದೆ, ಪ್ರಾಕೃತ ಭಗವಂತನ ಭಕ್ತಿ ಮಹಿಮೆ ತಿಳಿಯದೆ, ಸ್ತಬ್ಧ ತನಗೆ ಗೌರವ ಕೊಡುವವರನ್ನು ಕೂಡ ಗೌರವ ಕೊಡದೆ ಇರುವವನು, ಶಠಃ ದ್ವೇಷವನ್ನ ಮುಚ್ಚಿ ಮಾಡಿ ಕೆಲಸಗಳನ್ನ ಮಾಡತಕ್ಕವ, ನೈಕೃತಿಕ ನೀಚವಾದ ಕೆಲಸಗಳನ್ನ ಮಾಡತಕ್ಕವ, ಅಲಸಃ ಸೋಂಬೇರಿ, ವಿಷಾದಿ ಅಂದರೆ ಮನಸ್ಸಿನಲ್ಲಿ ದುಃಖವನ್ನ ಉಳ್ಳವ, ದೀರ್ಘಸೂತ್ರಿ ಇನ್ನೊಬ್ಬರು ಮಾಡತಕ್ಕ ತಪ್ಪುಗಳನ್ನ ಬಹುಕಾಲ ಆದರೂ ಕೂಡ ಅದನ್ನು ಹೇಳ್ತಾ ಇರುವವ, ಅಥವಾ ಈಗ ಮಾಡಬೇಕಾದ ಕಾರ್ಯವನ್ನು ವಿಳಂಬ ಮಾಡಿ ಮಾಡತಕ್ಕವ, ಈ ರೀತಿಯಾಗಿ ಮಾಡುವವರನ್ನೆಲ್ಲ ತಾಮಸಕರ್ತ ಅಂತ ಕರೀತಾರೆ. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇನ ಪೃಥಕ್ತ್ವೇನ ಧನಂಜಯ. ಇನ್ನು ಬುದ್ಧಿಯಲ್ಲೂ ಕೂಡ 3 ವಿಧವಾದ ಬುದ್ಧಿ ಇದೆ ಅಂತ ಹೇಳ್ತಾರೆ ಧನಂಜಯ. ಅರ್ಜುನನೇ, ಗುಣತಃ ಈ ಸತ್ವಗುಣ, ರಜೋಗುಣ, ತಮೋಗುಣವನ್ನು ಅನುಸರಿಸಿ ತ್ರಿವಿಧಂ ಬುದ್ಧೇಹೇ 3 ವಿಧವಾದ ಬುದ್ಧಿಯೂ ಇದೆ. ಅದನ್ನು ಕೂಡ ಧೃತೇಹೇ ಧೈರ್ಯವೂ ಕೂಡ, ಧೈರ್ಯ ಅಂದ್ರೆ ಏನು, ಮನಸ್ಸಿನ ಧೈರ್ಯ ಅಂತ ಹೇಳ್ತೇವಲ್ವಾ, ಸೆಲ್ಫ್ ಕಾನ್ಫಿಡೆನ್ಸ್, ಅದು ಕೂಡ 3 ರೀತಿಯಾಗಿ ಇದೆ ಅಂತ. ಪ್ರೋಚ್ಯಮಾನಂ ಅದನ್ನು ಕೂಡ ನಾನು ಹೇಳ್ತೇನೆ, ಅದೆಲ್ಲವನ್ನು ಕೇಳು ಅಂತ ಹೇಳ್ತಾನೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಸಾತ್ವಿಕವಾದ ಬುದ್ಧಿ ಅಂದ್ರೆ ಹೇಗಿರುತ್ತದೆ ಹಾಗೆಂದ್ರೆ, ಪಾರ್ಥ ಕುಂತಿಯ ಮಗನೇ, ಪ್ರವೃತ್ತಿಂಚ ಅಂದ್ರೆ ಧರ್ಮದಲ್ಲಿ ಆಸಕ್ತಿ, ನಿವೃತ್ತಿ ಅಧರ್ಮದಿಂದ ದೂರ ಇರೋದು.
ಕಾರ್ಯ ಅಕಾರ್ಯ ಅಂದರೆ ಇದು ಮಾಡಲಿಕ್ಕೆ ಯೋಗ್ಯವಾದದ್ದು, ಇದು ಈ ಕಾರ್ಯವನ್ನು ಮಾಡಬಾರದು ಅಂತ ತಿಳಿಯೋದು. ಭಯೇ ಅಭಯೇ ಅಭಯೇ ಭಯ ಪಡೋದು. ಅಂದರೆ ಕೆಟ್ಟ ಕಾರ್ಯ ಮಾಡಬಾರ್ದು ಅಂತ ಭಯ ಇರಬೇಕು, ಮಾಡಿದರೆ ಏನಾಗ್ತದೋ ಆ ಭಯ ಇರಬೇಕು. ಒಳ್ಳೆ ಕಾರ್ಯ ಮಾಡದೇ ಇದ್ದರೆ ಏನಾಗುತ್ತದೋ ಅಂತ ಭಯ ಇರಬೇಕು. ಅದರಿಂದ ಒಳ್ಳೆ ಕಾರ್ಯ ಮಾಡಲೇಬೇಕು. ಇದೆಲ್ಲ ಬುದ್ಧಿಯ ಕೆಲಸ ಇದು. ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ತೀರ್ಮಾನ ಮಾಡಿ ಮಾಡುವ ಕೆಲಸ ಬುದ್ಧಿ ಇದೆ. ಅದರಿಂದ ಆ ಬುದ್ಧಿಗೆ ಭಯ ಇರಬೇಕು ಅಂತಾರೆ. ಕೆಟ್ಟ ಕಾರ್ಯ ಮಾಡಬಾರ್ದು, ಒಳ್ಳೆ ಕಾರ್ಯ ಮಾಡದೇ ಇರಬಾರ್ದು ಅಂತ. ಮತ್ತು ಬಂಧ ಮೋಕ್ಷ, ಯಾವುದರಿಂದ ಬಂಧ, ಯಾವುದರಿಂದ ಮೋಕ್ಷ, ಇದನ್ನೆಲ್ಲ ಸರಿಯಾಗಿ ತೀರ್ಮಾನ ಮಾಡತಕ್ಕದ್ದು. ಯಾವ ಬುದ್ಧಿಗೆ ಇದೆಯೋ, ಯಾವ ಬುದ್ಧಿಗೆ ತಿಳಿದಿರುತ್ತದೋ ಈ ವಿಚಾರ ಎಲ್ಲ, ಅಂತಹ ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ತಿಳಿ ಅಂತ ಒಟ್ಟು. ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಇನ್ನು ಯಾವ ಬುದ್ಧಿ ಪುಣ್ಯ ಪಾಪವನ್ನು, ಇದು ಪುಣ್ಯ ಇದು ಪಾಪ ಅಂತ ತಿಳಿಯದೆ, ಕಾರ್ಯ ಅಕಾರ್ಯ ಇದು ಮಾಡತಕ್ಕದ್ದು ಇದು ಮಾಡಬಾರದು ಅಂತ ಗೊತ್ತಾಗದೆ, ಯಯಾ ಅಯಾಥವತ್ ಉಲ್ಟಾ ಪುಲ್ಟವಾಗಿ ಮಾಡಿಕೊಂಡು ಯಾರು ಪ್ರಜಾನಾತಿ ಯಾವುದು ತಿಳಿಯುತ್ತದೋ ಆ ಬುದ್ಧಿಯನ್ನ ರಾಜಸ ಬುದ್ಧಿ ಅಂತ ತಿಳಿ ಅಂತ. ಇನ್ನು ಅಧರ್ಮಂ ಧರ್ಮಮಿತಿ ಯಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸಿ. ಪಾರ್ಥ, ಯಾವ ಬುದ್ಧಿ ಅಧರ್ಮವನ್ನ ಧರ್ಮ ಅಂತ ತಿಳಿಯುತ್ತದೋ, ನೋಡಿ ತಾಮಸರಿಗೆ ಇದೇ ಆಗಿರೋದು. ತಾವು ಮಾಡೋದು ಅಧರ್ಮ, ಆದರೆ ಅವರು ಅದನ್ನೇ ದೇವರನ್ನ ದ್ವೇಷ ಮಾಡೋದೇ ಧರ್ಮ ಅಂತ ತಿಳಿದಿರ್ತಾರೆ. ಜಗತ್ತು ಸತ್ಯ, ಜಗತ್ತನ್ನ ಮಿಥ್ಯಾ ಅಂತ ಹೇಳೋದೇ ಧರ್ಮ ಅಂತ ತಿಳಿದಿದ್ದಾರೆ. ಈ ರೀತಿಯಾಗಿ ತಿಳಿದು ತಮಸಾ ಆವೃತ, ಅಜ್ಞಾನದಿಂದ ಮುಚ್ಚುವರಿಯಲ್ಪಟ್ಟಿರುತ್ತದೋ, ಸರ್ವಾರ್ಥಾನ್ ವಿಪರೀತಾನ್, ಎಲ್ಲ ಪದಾರ್ಥವನ್ನು ಇದ್ದಕ್ಕೆ ವಿಪರೀತವಾಗಿ ತಿಳಿಯೋದು. ನೋಡಿ ದುರ್ಯೋಧನನಿಗೆ ಆಯ್ತು ನೋಡಿ. ಯದ್ಯಪಿ ಅಲ್ಲಿ ನೀರೇ ಇಲ್ಲ, ನೀರಿದೆ ಅಂತ ತಿಳಿಯೋದು, ನೀರಿದೆ ನೀರಿರುವ ಜಾಗವನ್ನ ನೀರಿಲ್ಲ ಅಂತ ತಿಳಿಯೋದು. ಈ ರೀತಿಯಾಗಿ ಎಲ್ಲ ತಮಸಾ ಆವೃತ, ತಮಸ್ಸಿಂದ ಅಜ್ಞಾನದಿಂದ ಮುಚ್ಚುವರಿಯಲ್ಪಟ್ಟ ವಿಪರೀತವಾಗಿ ತಿಳಿಯುವ. ಈಶ್ವರ ವಿಷಯದಲ್ಲೂ ಹಾಗೆ, ಪರಮಾತ್ಮೇ ಇಲ್ಲ, ನಾಸ್ತಿಕವಾದಲ್ಲ ಇಲ್ಲೇ ಬರ್ತದೆ. ದೇವರೇ ಇಲ್ಲ ಅಂತ ಹೇಳ್ಬಿಡೋದು, ನಾನೇ ದೇವರು ಅಂತ ಹೇಳೋದು. ಈ ರೀತಿಯಾಗಿ ವಿರುದ್ಧವಾಗಿ ತಿಳಿಯೋದು. ಆ ರೀತಿಯಾಗಿ ಯಾವ ಬುದ್ಧಿ ತಿಳಿಯುತ್ತದೋ ಅದನ್ನ ತಾಮಸ ಬುದ್ಧಿ ಅಂತ ತಿಳಿ ಅಂತ ಒಟ್ಟು. ಇನ್ನು ಧೃತಿ, ಧೃತಿ ಅಂದ್ರೆ ಧೈರ್ಯ. 3 ವಿಧವಾದ ಧೈರ್ಯವನ್ನು ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ. ಧೃತ್ಯ ಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ ಧೃತಿ ಸಾ ಪಾರ್ಥ ಸಾತ್ವಿಕಿ. ಪಾರ್ಥ ಕುಂತಿಪುತ್ರನೇ, ಯೋಗೇನ ಸಹಿತಯ ಅಂದ್ರೆ ಭಗವಂತನಲ್ಲಿ, ಯೋಗ ಅಂದ್ರೆ ಪರಮಾತ್ಮನ ಭಕ್ತಿ ಅಂತ ಅರ್ಥ. ಭಕ್ತಿ ಯೋಗದಿಂದ ಕೂಡಿದ ಅವ್ಯಭಿಚಾರಿಣ್ಯ, ಶಾಸ್ತ್ರ ವಿಧಿಯನ್ನ ಮೀರದೆ, ವ್ಯಭಿಚಾರ ಅಂದ್ರೆ ಮೀರೋದು ಅಂತ ಅರ್ಥ. ಶಾಸ್ತ್ರ ವಿಧಿವಿಧಾನಗಳನ್ನು ಮೀರದೆ, ಯಯಾಧೃತ್ಯ ಯಾವ ಧೈರ್ಯದಿಂದ, ಮನಃಪ್ರಾಣ ಇಂದ್ರಿಯ ಕ್ರಿಯಾ, ಮನಸ್ಸಿನಲ್ಲಿ ಪ್ರಾಣಗಳಲ್ಲಿ ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಅಂತ ಅರ್ಥ, ಕೆಲಸಗಳನ್ನ ಧಾರಯತೆ ಕೆಟ್ಟ ದಾರಿಯಲ್ಲಿ ಕರೆದುಕೊಂಡು ಹೋಗದೆ ನಡೆಸ್ತದೋ, ಸಾ ಧೃತಿ ಆ ಧೈರ್ಯವನ್ನ ಸಾತ್ವಿಕ ಧೈರ್ಯ, ಸಾತ್ವಿಕವಾದ ಧೃತಿ ಅಂತ ತಿಳಿ ಅಂತ ಹೇಳ್ತಾರೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಕರ್ಕೊಂಡು ಹೋಗಬಾರ್ದು. ನಮ್ಮಲ್ಲಿರುವ ಸೆಲ್ಫ್ ಕಾನ್ಫಿಡೆನ್ಸು, ಮನಸ್ಸಿನ ಧೈರ್ಯ ಅದೇನ್ ಮಾಡಬಾರ್ದು, ಕೆಟ್ಟ ದಾರಿ ಕರ್ಕೊಂಡು ಹೋಗ್ಬಿಡಬಾರ್ದು. ಶಾಸ್ತ್ರಕ್ಕೆ ಅನುಗುಣವಾಗಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಕೂಡಿದ್ದಾಗಿ ಮನಸ್ಸನ್ನು, ಇಂದ್ರಿಯಗಳನ್ನು ಪ್ರೇರಣೆ ಮಾಡತಕ್ಕದ್ದು ಯಾವುದಿದೆಯೋ ಅಂಥ ಆ ಒಂದು ಧಾರಣಾ ಶಕ್ತಿ ಅಂದರೆ ಮನಸ್ಸಿನ ಧೈರ್ಯ, ಅಂಥ ಧೃತಿಯನ್ನ ಸಾತ್ವಿಕ ಧೃತಿ ಅಂತ ತಿಳಿ ಅಂತ ಒಟ್ಟು. ಇನ್ನು ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಕುಂತಿ ಮಗನೇ ಅರ್ಜುನ, ಅರ್ಜುನ ಅಂದ್ರೆ ಶುದ್ಧವಾದ ಕರ್ಮವನ್ನ ಮಾಡುವವ ಅಂತ ಅರ್ಥ. ಅರ್ಜುನ ರುಜು, ರುಜು ಅಂದ್ರೆ ಶುದ್ಧ ಅಂತ ಅರ್ಥ.
ಯಯಾಧೃತ್ಯ ಯಾವ ಒಂದು ಧೈರ್ಯದಿಂದ ಧರ್ಮ ಕಾಮ ಅರ್ಥಾನ್ ಮೋಕ್ಷವನ್ನು ಬಿಟ್ಟು ಧರ್ಮ ಅರ್ಥ ಕಾಮ ಇವುಗಳನ್ನು ಧಾರಯತೆ ಬಿಡದೇ ಧರಿಸಿ ಇರುತ್ತದೋ, ಪ್ರಸಂಗೇನ ಅಂತಹ ಕರ್ಮದಲ್ಲೇ ತೊಡಗಿಸ್ತದೋ, ಪ್ರಸಂಗೇನ ಕರ್ಮದಲ್ಲಿ ಆಳವಾದ ಸ್ನೇಹ ಯಾರಿಗೆ ಇರುತ್ತದೋ, ಫಲಾಕಾಂಕ್ಷಿ ಫಲವನ್ನು ನಿರೀಕ್ಷೆ ಮಾಡಿ ಯಾವುದು ಫಲಾಕಾಂಕ್ಷೆ ಮಾಡುವಂಥ ಧೈರ್ಯವನ್ನು ಕೊಡ್ತದೆ ನೋಡಿ, ಅಂತಹ ಧೈರ್ಯಗಳನ್ನ ರಾಜಸಿ ಅಂತ ತಿಳಿ, ರಾಜಸವಾದ ಧೃತಿ ಅಂತ ತಿಳಿ ಅಂತ. ಇನ್ನು ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾಃ ಧೃತಿ ಸಾ ಪಾರ್ಥ ತಾಮಸಿ. ಕುಂತಿಪುತ್ರನೇ ಪಾರ್ಥ, ದುರ್ಮೇಧಾಃ ಕುಂಭಕರ್ಣ ಕಂಸ ಮುಂತಾದ ದುಷ್ಟಬುದ್ಧಿ ಉಳ್ಳವರು ಯಯಾಧೃತ್ಯ ಯಾವ ತಮ್ಮ ಧೈರ್ಯ, ಎಷ್ಟು ಧೈರ್ಯ ಇರಬೇಕು ನೋಡಿ ಕುಂಭಕರ್ಣನಿಗೆ ಕಂಸನಿಗೆಲ್ಲ, ಯಾವ ಧೈರ್ಯದಿಂದ, ಅವರಿಗೂ ಧೈರ್ಯ ಇದೆ, ಭೀಮಸೇನ ದೇವರಿಗೂ ಧೈರ್ಯ ಇದೆ, ದುರ್ಯೋಧನನಿಗೂ ಧೈರ್ಯ ಇದೆ. ಇಲ್ಲದಿದ್ದರೆ ಇಟ್ಟು ಸೈನ್ಯ ಕೂಡಿಸ್ಲಿಕ್ಕೆ ಆಗ್ತದ ಅವನಿಂದ? ಧೈರ್ಯವಾಗಿ ಮಾಡ್ತಾರೆ. ಅದೆಲ್ಲ ತಾಮಸ ಧೈರ್ಯ ಅಂತ. ಅದೇ ಸ್ವಪ್ನಂ. ಸ್ವಪ್ನ ಅಂದ್ರೆ ಶಾಸ್ತ್ರದಲ್ಲಿ ಎಷ್ಟು ನಿದ್ದೆ ಮಾಡು ಅಂತ ಹೇಳ್ತಾರೋ ಅಷ್ಟೇ ಮಾಡಬೇಕು. ಏನು ಮಲ್ಕೊಂಡು ಎದ್ರೆ ಆಯಿತು, ಏನಾಗ್ತದೆ ನೋಡೇ ಬಿಡ ಅಂತ ಬ್ಲೈಂಡ್ ಫೇತ್ ಅಥವಾ ಬ್ಲೈಂಡ್ ಧೈರ್ಯ ಅಂತ ಹೇಳ್ತಾರೆ ನೋಡಿ, ಅದು ಎಕ್ಸ್ಕ್ಯೂಸ್ ಮೀ ಗುರುಜಿ, ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ಒಳಗೆ ಹೋಗ್ಬೇಕಾಗಿದೆ, ಹೋಗಲ್ಲ? ಹೂನಮ್ಮ, ಹೋಗ್ಬೇಕು. ಅಂದ್ರೆ ಮಿತಿಮೀರಿ ನಿದ್ದೆ ಮಾಡೋದು, ಹೆದರೋದು, ಶೋಕ ದುಃಖ ಪಡೋದು, ವಿಷಾದ ಮನಸ್ಸಿನ ಕ್ಲೇಶವನ್ನು ಮಾಡೋದು, ಮದ ಅಂದ್ರೆ ಕೊಬ್ಬು ಎತ್ತಿ ಎರಿಯೋದು, ಏವ ಭಗವಂತನ ದ್ವೇಷದಿಂದ ಕೂಡಿ ಮಾಡೋದು, ಇದೆಲ್ಲವನ್ನು ಕೂಡ ನ ವಿಮುಂಚತಿ ಬಿಡೋದೇ ಇಲ್ಲವು. ಅಂದ್ರೆ ಈ ಧೈರ್ಯ ನಮಗೆ ಏನ್ ಮಾಡಬೇಕು? ನಿದ್ರೆಯನ್ನು, ಭಯವನ್ನು, ಶೋಕವನ್ನು, ವಿಷಾದವನ್ನು, ಮದವನ್ನು ಬಿಡಿಸ್ಬೇಕು. ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸಬಾರದು. ಆದರೆ ಯಾವ ಧೈರ್ಯ ನಿದ್ದೆಯನ್ನು, ಭಯವನ್ನು, ಶೋಕವನ್ನು, ವಿಷಾದವನ್ನು, ಮದವನ್ನು ಕೊಡುತ್ತದೋ ಅಂಥದನ್ನ ತಾಮಸ ಧೈರ್ಯ, ತಾಮಸ ಧೃತಿ ಅಂತ ತಿಳಿಯಬೇಕು ಅಂತ ಒಟ್ಟು. ಸುಖಂ ತು ಇದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಇಲ್ಲಿ ಸುಖ ಯಾವುದು? ಸಾತ್ವಿಕ ಸುಖ ಅಂತ ಹೇಳ್ತಾರೆ. ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ ಹೇಳ್ತಾರೆ. ಭರತರ್ಷಭ, ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಈಗ ನಾನು ತ್ರಿವಿಧಂ ಸುಖಂ, 3 ವಿಧವಾದ ಸುಖವನ್ನ ಹೇಳ್ತೇನೆ ಕೇಳು ಹಾಗೆ ಅಂತ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವುದು ಅಭ್ಯಾಸಾತ್ ಬಹುಕಾಲ ಅನುಭವಿಸಿದರೂ ಕೂಡ ಮತ್ತೆ ಮತ್ತೆ ಸಂತೋಷವನ್ನು ಕೊಡುತ್ತದೋ, ದುಃಖ ಅಂತಂಚ ದುಃಖದ ನಾಶವನ್ನು ನೀ ಗಚ್ಚತಿ ದೂರ ಮಾಡುತ್ತದೋ ಅಂತಹ ಸುಖವನ್ನ, ಅಂದರೆ ದೀರ್ಘಕಾಲ ಈಗ ಶಾಸ್ತ್ರ ವಿಚಾರ ಇದೆ, ಎಷ್ಟು ಬಾರಿ ದಾಸರ ಪದಗಳನ್ನು ಕೇಳಿದರೂ ಕೂಡ ಅದು ಸುಖವೇ ಆಗ್ತದೆ ನೋಡಿ, ದುಃಖದ ನಾಶವನ್ನ ಮಾಡುತ್ತದೆ ಅಂತಹ ಸುಖವನ್ನ. ಮತ್ತು ಆರಂಭದಲ್ಲಿ ಕಷ್ಟಪಟ್ಟು ಮಾಡಬೇಕಾಗ್ತದೆ, ಅದು ವಿಷದಂತೆ ಇರ್ತದೆ. ಅಗ್ರೇ ವಿಷಮಿವ, ಶಾಸ್ತ್ರ ಓದಬೇಕು ಅಂದ್ರೆ ಹಾಗೆ ಇರ್ತದೆ. ಆರಂಭದಲ್ಲಿ ಏನು ಅರ್ಥನೇ ಆಗೋದಿಲ್ಲ ರೀ, ಏನ್ ಮಾತಾಡ್ತಾರೆ ಇವರು ಅಂತಾನೆ ಅನಿಸ್ಬಹುದು. ಅಗ್ರೇ ವಿಷಮಿವ, ಆದರೆ ಪರಿಣಾಮೇ ಅಮೃತೋಪಮಂ, ಕೊನೆಯಲ್ಲಿ ಅದು ಅಮೃತ ಸದೃಶವಾಗಿ ಆನಂದವನ್ನು ಕೊಡುತ್ತದೋ. ಆತ್ಮಬುದ್ಧಿ ಪ್ರಸಾದಜಂ, ಪರಮಾತ್ಮನ ಅನುಗ್ರಹದಿಂದ, ಆ ಬುದ್ಧಿ ಸ್ಪಷ್ಟತೆಯಿಂದ, ಬುದ್ಧಿಯಲ್ಲಿ ಇರುವ ಸ್ಪಷ್ಟತೆಯಿಂದ ಯಾವ ಸುಖ ನಮಗೆ ಉಂಟಾಗ್ತದೋ ಅಂತಹ ಸುಖವನ್ನ ಸಾತ್ವಿಕ ಅಂತ ತಿಳಿ ಅಂತ ಒಟ್ಟು. ಅಂದ್ರೆ ಬುದ್ಧಿಯ ಸ್ಪಷ್ಟತೆ ಅಂದ್ರೆ ಈ ಶಬ್ದ ಸ್ಪರ್ಶ ಮುಂತಾದಗಳಿಂದ ಹುಟ್ಟತಕ್ಕ ಸುಖ ಅದು ಶಾಶ್ವತ ಅಲ್ಲ.
ಆರಂಭದಲ್ಲಿ ಸುಖ ಅಂತ ಇರ್ಬೋದು, ಆದರೆ ಈಗ ನೋಡಿ ಒಬ್ಬನಿಗೆ ಏನೋ ಒಂದು ಮೈ ತುರಿಸಿಕೊಳ್ಬೇಕಾದ ಪ್ರಸಂಗ ಬಂದು ಚೆನ್ನಾಗಿ ತುರಿಸ್ಕೊಳ್ತಾ ಇರ್ತಾನೆ ಅವನು. ಅದೇನಾಗ್ತದೆ, ಅದು ಗಾಯನೇ ಆಗಿಬಿಡ್ತದೆ. ಹಾಗೆ ಇರ್ತದೆ. ಆರಂಭದಲ್ಲಿ ಸುಖವಾಗಿ ಇರ್ತದೆ, ಆದರೆ ಕೊನೆಯಲ್ಲಿ ದುಃಖದ ಕೊಡ್ತದೆ. ಹಂಗಿರಬಾರ್ದು, ರಿವರ್ಸ್ ಇರಬೇಕು. ಆರಂಭದಲ್ಲಿ ಕಷ್ಟವಾಗಿದ್ದರು ಕೂಡ ನೋಡಿ, ಸಮುದ್ರ ಮಥನ ಮಾಡಿದರು. ಆರಂಭದಲ್ಲಿ ಕಷ್ಟ ಇತ್ತು, ವಿಷ ಬಂತು, ಸುರಾಪಾನ ಬಂತು, ಕೊನೆಯಲ್ಲಿ ಅಮೃತ ಬಂತು. ಅಂತ ಸುಖವನ್ನ ಸಾತ್ವಿಕ ಸುಖ ಅಂತ ತಿಳಿಯಬೇಕು. ಏಕಾದಶಿ ಆರಂಭದಲ್ಲಿ ಕಷ್ಟ ಇರಬಹುದು, ಅಭ್ಯಾಸ ಮಾಡಿ ಮಾಡಿ ಏಕಾದಶಿ, ಚಾತುರ್ಮಾಸ್ಯ, ಪ್ರಾತಃ ಸ್ನಾನ ಎಲ್ಲವೂ ಹಾಗೆ. ಆರಂಭದಲ್ಲಿ ಕಷ್ಟ ಇರಬಹುದು, ಆದರೆ ಕೊನೆಯಲ್ಲಿ ಅದು ಸುಖವೇ ಕೊಡುತ್ತದೆ ಅಂತ ಬಿಟ್ಟು. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜ ಸಂಸ್ಮೃತಂ. ಇನ್ನು ವಿಷಯ ಇಂದ್ರಿಯಗಳ ಒಂದು ಸಂಯೋಗದಿಂದ ಏನು ನಮಗೆ ಆರಂಭದಲ್ಲಿ ಸುಖವಾಗಿ ಇರುತ್ತದೆ, ಕೊನೆಯಲ್ಲಿ ಅದು ದುಃಖವಾಗ್ತದೆ, ಅದನ್ನ ರಾಜಸ ಸುಖ ಅಂತ ತಿಳಿ ಅಂತ. ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾ ಆಲಸ್ಯ ಪ್ರಮಾದೋತ್ಥಂ ತತ್ತಾಮಸಂ ಉದಾಹೃತಂ. ಯಾವ ಸುಖ ಆರಂಭದಲ್ಲೂ ಕೊನೆಯಲ್ಲೂ ತನಗೆ ಮೋಹವನ್ನ ಉಂಟು ಮಾಡುತ್ತದೋ, ನಿದ್ರೆ, ಆಲಸ್ಯ, ವಿಪರೀತ ಜ್ಞಾನ, ಇದರಿಂದ ಉಂಟಾಗತಕ್ಕ ಒಂದು ಸುಖ ಏನಿದೆ ಅದನ್ನ ತಾಮಸ ಅಂತ ತಿಳಿ, ತಾಮಸ ಸುಖ ಅಂತ ತಿಳಿ ಅಂತ ಒಟ್ಟು. ಇನ್ನು ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ಯಂ ಪ್ರಕೃತಿಜೈರ್ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಃ. ಈ ರೀತಿಯಾಗಿ ಎಲ್ಲಾ ಜೀವ ಸಮೂಹವೂ ಕೂಡ ಯದ್ ಸತ್ವಂ ಅಂದ್ರೆ ಜೀವರಾಶಿಗಳು, ಪ್ರಕೃತಿಜೈಹಿ ಜಡ ಪ್ರಕೃತಿಯಿಂದ ಉಂಟಾದ ಈ ರೀತಿಯಾದ 3 ವಿಧವಾದ ಗುಣಗಳಿಂದ, ಸತ್ವಗುಣ, ರಜೋಗುಣ, ತಮೋಗುಣದಿಂದ ಈ ಜೀವ ಸಮೂಹ ಪೃಥಿವ್ಯಾಂಬ ಭೂಲೋಕದಲ್ಲಿ ಆಗಲಿ, ದಿವಿವ ಸ್ವರ್ಗಲೋಕದಲ್ಲಿ ಆಗಲಿ, ದೇವೇಶು ದೇವರಾಗಿರಬಹುದು, ಎಲ್ಲೇ ಇರಲಿ, ಅಂದರೆ ವಿಷ್ಣು, ಲಕ್ಷ್ಮಿ ಮತ್ತು ಮುಕ್ತ ಜೀವರು ಇವರನ್ನು ಬಿಟ್ಟು ಎಲ್ಲರೂ ಕೂಡ ಈ 3 ಗುಣಗಳಿಂದ ಬಂಧನಕ್ಕೆ ಒಳಗಾಗಿದ್ದಾರೆ. ನೋಡಿ, ನಾವು ಎಷ್ಟು ಕ್ಯಾಟಗರಿ ನೋಡಿದ್ದೀವಿ, ಎಲ್ಲದರಲ್ಲೂ 3 ವಿಧ ಇದೆ. ಅದೇನು, ಅದೇ ಪ್ರಕೃತಿಯ ಒಂದು ಬಂಧನ ಅಂತ ಕರಿತೀವಿ. ಇಷ್ಟು ಹೇಳಿ ಈಗ ಪರಮಾತ್ಮ ಬ್ರಾಹ್ಮಣರೇ ಮುಂತಾದರಲ್ಲಿ ಇರತಕ್ಕ ಸಹಜವಾದ ಸತ್ವಗುಣ, ರಜೋಗುಣಗಳನ್ನು ಅನುಸರಿಸಿ ಅವರು ಮಾಡತಕ್ಕ ಕರ್ಮಗಳನ್ನ ಹೇಳ್ತಾ ಇದ್ದಾನೆ. ಕರ್ಮ ಅದನ್ನ ಮಾಡಬೇಕು.
ತಪ್ಪು ಆರ್ಜವ ಆರ್ಜವ ಅಂದ್ರೆ ಒಂದೇ ರೀತಿಯಾಗಿ ನಡೆಯುವುದು. ತಿಳಿ ಹೆದರ್ಕೊಂಡು ಓಡದೇ ಇರೋದು ಅಂತ ಮುಂತಾದವನಿಗೆ ಮಾಡುವುದು. ಈಶ್ವರ ಇದು 7 ಇರುವವರ ರಕ್ಷಣೆ ವ್ಯಾಪಾರ ಮಾಡೋದು ಯೋಗವನ್ನು ಕರಿತೀವಿ. ಶೂದ್ರಸ್ಯ ಈ ಮೂಲದ ಕವರನ್ನ ಆತರ ಗುಣ ಕರ್ಮ ಕರ್ಮ ಕೆಲಸ ಹೇಳಿ ಆ ಕೆಲಸ ಕೂಡ ಕರ್ಮ ವಿರತಃ ಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಯಾರ್ಯಾರು ತಮ್ಮ ವರ್ಣಾಶ್ರಮ ವಿಹಿತ ಕರ್ಮ ಇದೆ ಅದರಲ್ಲಿ ಆಸಕ್ತರಾಗಿ ಅದನ್ನೇ ಪರಮಾತ್ಮ ಪೂಜೆ ತಿಳಿದು ಮಾಡ್ತಾರೆ, ಅವರು ಮೋಕ್ಷವನ್ನು ಹೊಂದುತ್ತಾರೆ. ನಿರತಃ ವರ್ಣಾಶ್ರಮಿತ ಕೆಲಸಗಳನ್ನೇ ಪೂಜಾ ಮಾಡ್ತಾನೆ, ಮೋಕ್ಷವನ್ನ ಹೊಂದುತ್ತಾನೆ. ಅದನ್ನ ನೀನು ಕೇಳು, ಅದನ್ನ ತಿಳಿತೇನೆ ಹೇಳ್ತಾ ಇದ್ದೇನೆ. ಯಥಾವೃತ್ತಿ ಏನ ಸರ್ವಮಿದಂ ತತಂ ಸ್ವಕರ್ಮಾಭ್ಯರ್ಥ್ಯ ಮಾನವ. ಯಾವ ಪರಮಾನಂದ ಪ್ರಾಣಿಗಳೇ ಪ್ರವೃತ್ತಿ ಅಂದ್ರೆ ಕೆಲಸಗಳು ಮಾಡಲ್ಪಟ್ಟದೋ, ಯಾವ ಪರಮಾನ ಇದಂ ಸರ್ವ ಇಡೀ ಜಗತ್ತು ತತ್ ವ್ಯಾಪಿಸಲ್ಪಟ್ಟಿದೆಯೋ, ಯಾವ ಆತ್ಮನಿಂದ ಕರ್ಮಗಳನ್ನ ಮಾಡ್ತೋ ಯಾವ ಆತ್ಮನಿಂದ ಇಡೀ ಜಗತ್ತು ವ್ಯಾಪಿಸಲ್ಪಟ್ಟಿದೆಯೋ ಮನುಷ್ಯನಾದವ ಸ್ವಕರ್ಮ. ಮನುಷ್ಯರು ಅಂದ್ರೆ ಎಲ್ಲಾ ವರ್ಣದವರು ಕೂಡ, ಬ್ರಾಹ್ಮಣ ಶೂದ್ರ ಎಲ್ಲರೂ ಕೂಡ ಸ್ವಕರ್ಮನ ಸಂವಾದ ಕೆಲಸಗಳಿಂದ ಅಭ್ಯರ್ಥ್ಯ ಪರಮಾತ್ಮನನ್ನ ಪೂಜಿಸಿ ಮೋಕ್ಷವನ್ನ ವಿಂದತಿ ಅಂತ ಮಾತುಂಟು. ಮಾಡುವ ಕೆಲಸವೇ ದೇವರು ಹಾಗೆ ಅಂತ ಇಲ್ಲಿಂದಲೇ ಬರೋದು. ಮಾಡುವ ಕೆಲಸವೇ ದೇವರು ಯಾರ್ಯಾರು ಮಾಡ್ತೋ ಅದೇ ಕೆಲಸ ಏನಿದೆಯೋ ಅದನ್ನ ಪರಮಾತ್ಮನ ಪೂಜಾ
ಮಾಡಿ ಶ್ರೇಯಾನ್ ಸ್ವಧರ್ಮೋ ವಿಗುಣಾರ ಧರ್ಮಾತ್ ಸ್ವನ್ವಿತಾತ್ ಸ್ವಭಾವನಿಯತಂ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ವರ್ಣಾಶ್ರಮಕ್ಕೆ ಹಿತವಾದ ವಿಘ್ನ ಸ್ವಲ್ಪ ಅಂಗಕ್ಕೆ 50% 70% ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿ 100% ಪರ್ಫೆಕ್ಟ್ ಇಲ್ಲದೇ ಇದ್ರು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡಲ್ಪಟ್ಟಕ್ಕಿಂತ ಬೇರೆಯವರಿಗೆ ವಿಹಿತವಾದ ಕರ್ಮಗಳನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ತೀವಿ, ಅವ್ರಿಗಿಂತ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅಂತ ತೆಗೆದು ಫಲದಕ್ಕಿಂತ ನಾವು ವರ್ಣಾಶ್ರಮವಾದ ಕರ್ಮ ಅದು ಅಷ್ಟು ಪರ್ಫೆಕ್ಟ್ ಆಗಿ ಇಲ್ಲದೇ ಇದ್ರೂ ಕೂಡ ಇದೇನು ಶ್ರೇಷ್ಠ, ನಮಗೆ ಬೇಕಾದ ಕರ್ಮಗೆ ಶ್ರೇಷ್ಠತೆ ಸಾಧನ. ಅದು ಪರ್ಫೆಕ್ಟ್ ಆಗಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂತ, ಸಂಧ್ಯಾ ವಂದನೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಇಲ್ಲದೇ ಪರವಾಗಿಲ್ಲ ಅಂತ ಆರಂಭ ಹಂತದಲ್ಲಿ ಅದೇ ಅದನ್ನ ಸರಿಸ್ಕೋಬೇಕು. ಆದ್ರೂ ಕೂಡ ನಮಗೆ ಪರ್ಫೆಕ್ಟ್ ಆಗಿ ನಾವು ಕೂಡ ನಮಗೆ ವಿಹಿತವಾದ ಕರ್ಮ ನಮಗೆ ಶ್ರೇಷ್ಠವಾದದ್ದು ಅಂತ ಒಟ್ಟು. ಸ್ವಭಾವನಿಯತ, ಇದು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಯಾವ ಕರ್ಮ ಇದೆಯೋ ಅದನ್ನು ಮಾಡತಕ್ಕವನು ಕಿಲ್ಬಿಷಂ, ಸ್ವಲ್ಪ ನ್ಯೂನ ಲೋಪದೋಷಗಳು ಇದ್ರೂ ಕೂಡ ನಾ ಆಪ್ನೋತಿ, ನಮ್ಮ ಸ್ವಧರ್ಮವನ್ನ ನಾವು ಬಿಡಬಾರ್ದು, ಅದನ್ನ ಮಾಡ್ತಾ ಇರಬೇಕು. ಲೋಪದೋಷಗಳು ಇದ್ರೂ ಪರವಾಗಿಲ್ಲ, ಅದನ್ನ ಮಾಡ್ತಾ ಇರಬೇಕು ಅಂತ ಒಟ್ಟು. ಆಗಿಂದ ಅವರು ಪಾಪವನ್ನು ಹೊಂದೋದಿಲ್ಲ ಅಂತ. ನಾಪ್ನೋತಿ ಕಿಲ್ಬಿಷಂ, ಅವರಿಗೆ ದೋಷ ಅಂಟೋದಿಲ್ಲ ಅಂತ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇ ಸರ್ವಾರಂಭಾ ಹಿ ದೋಷೇನ ಧೂಮೇನ ಅಗ್ನಿರಿವ ಆವೃತಾ. ಹೇ ಕುಂತಿಪುತ್ರನೇ, ಯಾವ ಕಾರಣದಿಂದ ಬೆಂಕಿ ಇದೆ, ಬೆಂಕಿಯನ್ನು ಸುತ್ತ ಹೊಗೆ ಇದೆ, ಹಾಗಿದ್ರೂ ಕೂಡ ಹೇಗಿರುತ್ತದೋ ಎಲ್ಲಾ ಕರ್ಮಗಳು ಕೂಡ ಆರಂಭದಲ್ಲಿ ಯಾವುದೋ ಒಂದು ದೋಷದಿಂದ ಸುತ್ತುವರಿಯಲ್ಪಟ್ಟೇ ಇರುತ್ತದೆ. ಹೇಗೆ ಅಗ್ನಿಯನ್ನು ಸುತ್ತ ಧೂಮ ಆರಂಭದಲ್ಲಿ ಇರುತ್ತದೆ, ಅದೇ ತರ ಎಲ್ಲಾ ಕರ್ಮಗಳು ಅದನ್ನು ಚೆನ್ನಾಗಿ ಬೀಸಿಬಿಟ್ರೆ ಏನಾಗ್ತದೆ, ಧೂಮ ಎಲ್ಲ ಹೋಗ್ತದೆ, ಜ್ವಾಲೆ ಬಂದ್ಬಿಡುತ್ತದೆ. ಅದೇ ತರ ಎಲ್ಲಾ ಕರ್ಮಗಳು ಕೂಡ ಆರಂಭದಲ್ಲಿ ದೋಷಯುಕ್ತವಾಗಿ ಇರುತ್ತದೆ. ಸದೋಷಮಪಿ, ಅದು ದೋಷಯುಕ್ತವಾಗಿದ್ರೂ ಕೂಡ ಆ ಕರ್ಮವನ್ನ ನಾವು ಬಿಡಬಾರದು ಅಂತ ಅರ್ಥ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಜಿತ ಆತ್ಮ, ಮನಸ್ಸನ್ನ ನಿಯಂತ್ರಣಕ್ಕೆ ಇಟ್ಟುಕೊಂಡಿದ್ದ ಯಾವ ಜೀವನು ಅಸಕ್ತ ಬುದ್ಧಿ, ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಸರ್ವತ್ರ ಐಹಿಕ ಆಮುಷ್ಮಿಕ ಸುಖಗಳಲ್ಲಿ ವಿಗತ ಸ್ಪೃಹ, ಇಚ್ಛೆಯೇ ಇಲ್ಲದವನಾಗಿ ಸನ್ಯಾಸೇನ, ಕಾಮ್ಯ ಕರ್ಮಗಳನ್ನು ಬಿಟ್ಟು ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾ ಪರಮಾಂ, ಪರಿಪೂರ್ಣನಾದ ನೈಷ್ಕರ್ಮ್ಯ ಸಿದ್ಧಿಂ, ಮೋಕ್ಷಕ್ಕಾಗಿ ಇರತಕ್ಕ ಉಪಾಯಗಳನ್ನೆಲ್ಲ ಎಲ್ಲವನ್ನೂ ಮಾಡಿ ಅದನ್ನು ಪೂರ್ತಿಪಡಿಸಿ ಅಂತ ಅರ್ಥ. ಅಂದರೆ ಪ್ರಾರಬ್ಧ ಬಿಟ್ಟು ಉಳಿದದೆಲ್ಲವೂ ಕೂಡ ಜ್ಞಾನದಿಂದ ಹೋಗ್ತದೆ. ಅಂತಹ ಅಪರೋಕ್ಷ ಜ್ಞಾನವನ್ನ, ನೈಷ್ಕರ್ಮ್ಯ ಸಿದ್ಧಿಯಿಂದ ಅಂತಹ ಅಪರೋಕ್ಷ ಜ್ಞಾನವನ್ನ ಅಧಿಗಚ್ಚತಿ, ಪ್ರಾರಬ್ಧ ಬಿಟ್ಟು ಅವನು ಅಂತಹ ಉತ್ತಮವಾದ ಸಿದ್ಧಿಯನ್ನ ಅವನು ಹೊಂದುತ್ತಾನೆ ಅಂತ ಅರ್ಥ. ಅದರಿಂದ ನಮ್ಮ ವಿಹಿತವಾದ ಕರ್ಮದಿಂದ ನಾವು ಜ್ಞಾನ ಭಕ್ತಿಯನ್ನ ಪಡೆದು ಜಗತ್ತಿನಲ್ಲಿ ವೈರಾಗ್ಯವನ್ನ ತಾಳಿ ನಾವು ಅಪರೋಕ್ಷವನ್ನ ಪಡೆದರೆ ಮೋಕ್ಷ ಹೊಂದಬಹುದು ಅಂತ ಒಟ್ಟು. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಈ ರೀತಿಯಾಗಿ ಸಿದ್ಧಿಯನ್ನ ಲಕ್ಷ್ಮಿಯ ದ್ವಾರ ಕೂಡ ಪರಮಾತ್ಮನನ್ನ ಹೊಂದಬಹುದು ಅಂತ ಹಿಂದೆ ವಿಚಾರ ಬಂದಿತ್ತು, ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೌಂತೇಯ ಯಾ ಜ್ಞಾನಸ್ಯ ನಿಷ್ಠ, ಈ ಅಪರೋಕ್ಷ ಜ್ಞಾನ ಅಂತ ಏನು ಹೇಳಿದರು ಮೋಕ್ಷವನ್ನು ಕುರಿತಾಗಿ, ತಾಂ ಸಿದ್ಧಿಂ, ಅಂತಹ ಸಿದ್ಧಿಯನ್ನು, ಜ್ಞಾನದ ಸಿದ್ಧಿಯನ್ನು ಹೊಂದಿದವನಾಗಿ ಬ್ರಹ್ಮ ಅಂದ್ರೆ ಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಹೊಂದುತ್ತಾನೋ ಆ ರೀತಿಯಾಗಿ ಆ ವಿಚಾರವನ್ನು ನಾನು ಸಂಕ್ಷೇಪವಾಗಿ ಹೇಳ್ತೇನೆ, ತಿಳ್ಕೋ ಅಂತ.
ಇಲ್ಲಿ ಬ್ರಹ್ಮ ಹಾಗೆಂದ್ರೆ ಲಕ್ಷ್ಮಿ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಬುದ್ಧ್ಯ ವಿಶುದ್ಧ್ಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬಹುಭೂ ಬ್ರಹ್ಮಭೂಯಾಯ ಕಲ್ಪತೆ. ಹಾಗೆ ಅಂತ ಅಂದ್ರೆ 3 ಶ್ಲೋಕ ಇದೆ, ಅದನ್ನು ಒಟ್ಟು ಸೇರಿ ಹೇಳಬೇಕು ಅಂತ. ವಿಶುದ್ಧಯ ಅಂದ್ರೆ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಅಂತಹ ಬುದ್ಧಿಯಿಂದ, ಧೃತ್ಯ ಧೈರ್ಯದಿಂದ, ಆತ್ಮಾನಂ ಮನಸ್ಸನ್ನ ನಿಯಂತ್ರಣಗೊಳಿಸಿ, ಶಬ್ದಾದೀನ್ ವಿಷಯಾನ್ ಶಬ್ದ ಸ್ಪರ್ಶ ರೂಪರಸಗಂಧ ಮುಂತಾದ ವಿಷಯಗಳನ್ನು ತ್ಯಕ್ತ್ವ ಬಿಟ್ಟು, ರಾಗದ್ವೇಷೌ ವ್ಯುತಸ್ಯ ಚ ರಾಗದ್ವೇಷಾದಿಗಳನ್ನು ಕೂಡ ಅಂದ್ರೆ ಕಾಮಕ್ರೋಧಾದಿಗಳನ್ನು ಕೂಡ ಬಿಟ್ಟವನಾಗಿ, ವಿವಿಕ್ತ ಸೇವಿ ಹೆಚ್ಚು ಜನರಿಲ್ಲದೆ ಏಕಾಕಿಯಾಗಿ, ಲಘು ಆಶಿ ಮಿತವಾಗಿ ಹಿತವಾಗಿ ಉಣ್ಣುವ ಆಹಾರ ಸೇವನೆ ಮಾಡುವವನಾಗಿ, ಯಥವಾಕ್ಕಾಯ ಮಾನಸಃ ಸದ್ವಿಷಯಗಳಲ್ಲೇ ವಾಕ್ಕಾಯ ಮಾನಸ ಪ್ರಯತ್ನ ಉಳ್ಳವನಾಗಿ, ನಿತ್ಯಂ ಧ್ಯಾನಯೋಗ ಪರಃ ಸದಾ ಪರಮಾತ್ಮನ ಧ್ಯಾನ ಉಪಾಯ ಮಾಡ್ತಾ, ವೈರಾಗ್ಯಂ ಸಮುಪಾಶ್ರಿತಃ ಪರಮಾತ್ಮನನ್ನ ಬಿಟ್ಟು ಉಳಿದದಲ್ಲಿ ಹೆಚ್ಚು ಅಸಕ್ತಿಯನ್ನು ತೋರಿಸದೆ, ಅಹಂಕಾರಂ ಬಲಂ ದರ್ಪಂ ನಾನೇ ಮಾಡ್ತೇನೆ ಅಂತ ಅಭಿಮಾನವನ್ನು, ಬಲಂ ನಾನೇ ಬಲಿಷ್ಠ ಎಂಬ ಅಭಿಮಾನವನ್ನು, ದರ್ಪ ಭಯ ಇಲ್ಲದೆ ಮದಭರಿತನಾಗಿ ಇರುವುದು, ಮತ್ತು ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ವಿಷಯಗಳಲ್ಲಿ ಆಸೆ, ಕ್ರೋಧ, ಕೋಪ, ಪರಿಗ್ರಹ ಅಂದ್ರೆ ಹೆಂಡತಿ ಮಕ್ಕಳು, ವಸ್ತು, ಮನೆ, ಮಠ ಇವುಗಳಲ್ಲಿ ಆಸೆಯನ್ನು ಕೂಡ ವಿಮುಚ್ಯ ಬಿಟ್ಟು, ನಿರ್ಮಮಃ ನನ್ನದು ಅಂತ ಯಾವುದು ಇಲ್ಲ ಹಾಗೆಂಬ ಬುದ್ಧಿ ಉಳ್ಳವನಾಗಿ, ಶಾಂತಃ ಕೋಪಗೊಳ್ಳದೆ, ಬ್ರಹ್ಮಭೂಯಾಯ ಬ್ರಹ್ಮಣಿ ಸ್ಥಿತಃ ಅಂತ. ಬ್ರಹ್ಮಣಿ ಸ್ಥಿತಿ ಬ್ರಹ್ಮಭೂಯಂ ಪರಮಾತ್ಮನಲ್ಲೇ ಮನಸ್ಸಿಟ್ಟವನಾಗಿ, ಗುಣಪೂರ್ಣನಾದ ವಿಷ್ಣುವಿನಲ್ಲೇ ಮನಸ್ಸು ಇಟ್ಟವನಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಪರಮಾತ್ಮನಲ್ಲೇ ಮನಸ್ಸಿಡಬೇಕು ಅಂದ್ರೆ ಇಷ್ಟೆಲ್ಲ ಪ್ಯಾರಾಮೀಟರ್ಸ್ ಈ 3 ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂಥವರಿಗೆ ಮಾತ್ರ ಪರಮಾತ್ಮನಲ್ಲೇ ಮನಸ್ಸನ್ನು ಇಡ್ಲಿಕ್ಕೆ ಸಾಧ್ಯ ಅಂತ ಒಟ್ಟು. ಈ ರೀತಿಯಾಗಿ ವಿಷ್ಣುವಿನಲ್ಲೇ ಮನಸ್ಸಿಟ್ಟವರಿಗೆ ಏನು ಫಲ? ಬ್ರಹ್ಮಭೂಯಾಯ ಕಲ್ಪತೆ ಅಂದ್ರೆ ಬರೀತಾರೆ ನೋಡಿ. ಪರಮಾತ್ಮನಲ್ಲೇ ಮನಸ್ಸಿಟ್ರೆ ಏನ್ ಫಲ? ಹಾಗೆ ಅಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಣೀಭೂತ ಗುಣಪೂರ್ಣನಾದ ವಿಷ್ಣುವಿನಲ್ಲೇ ಮನಸ್ಸಿಟ್ಟವನು ಲಕ್ಷ್ಮಿಯನ್ನ ಹೊಂದಿ ಪ್ರಸನ್ನಾತ್ಮ, ಶಬ್ದ ಸ್ಪರ್ಶ ಮುಂತಾದ ವಿಷಯಗಳಲ್ಲಿ ಮನಸ್ಸನ್ನ ಇಡದೆ, ನ ಶೋಚತಿ ದುಃಖ ಪಡೋದಿಲ್ಲ, ನ ಕಾಂಕ್ಷತಿ ಯಾವುದನ್ನು ಬಯಸೋದಿಲ್ಲ, ಸರ್ವೇಷು ಭೂತೇಷು ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಸಮ ನನ್ನನ್ನೇ ಕಾಣ್ತಾನೆ ಅಂತವನು ಪರಾಂ ಮದ್ಭಕ್ತಿಂ ನನ್ನಲ್ಲೇ ಭಕ್ತಿ ಮಾಡಿ ನನ್ನನ್ನೇ ಹೊಂದುತ್ತಾನೆ ಅಂತ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವತ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಈ ರೀತಿಯಾಗಿ ಉತ್ತಮವಾದ ಭಕ್ತಿಯಿಂದ ಯಾವಾನಸ್ಮಿ ದೇಶಕಾಲ ಗುಣಗಳಿಂದ ವ್ಯಾಪಿಸಿ ಇರತಕ್ಕ ಪರಮಾತ್ಮನನ್ನ ಯಹ ಚ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಮಾಂ ನನ್ನನ್ನು ತತ್ವತಃ ಅಭಿಜಾನಾತಿ ಶಾಸ್ತ್ರಗಳಲ್ಲಿ ಹೇಗೆ ಇದೆಯೋ ಹಾಗೇ ಯಾರು ತಿಳಿಯುತ್ತಾನೋ ತತಃ ಆ ಭಕ್ತಿಯ ಬಲದಿಂದ ಮಾಂ ತತ್ವತಃ ಜ್ಞಾತ್ವ ನನ್ನನ್ನ ಯಥಾವತ್ತಾಗಿ ತಿಳಿದು ತದನಂತರ ವಿಶತೆ ನನ್ನನ್ನ ಪ್ರವೇಶ ಮಾಡ್ತಾನೆ ಅಂದ್ರೆ ಮೋಕ್ಷವನ್ನ ಹೊಂದುತ್ತಾನೆ ಅಂತ ಒಟ್ಟು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಈ ರೀತಿಯಾಗಿ ಮದ್ವ್ಯಪಾಶ್ರಯ ನನ್ನನ್ನು ವಿಶೇಷವಾಗಿ ಆಶ್ರಯಿಸಿ, ಅಂದರೆ ನಾನೇ ಮಾಡ್ತಾ ಇಲ್ಲ, ನಾಹಂ ಕರ್ತ ಹರಿಕರ್ತ ಅಂತ ನನಗೇ ಸಮರ್ಪಣೆ ಮಾಡ್ತಾರಲ್ಲ ಅಂಥವನು ಸರ್ವಕರ್ಮಾಣ್ಯಪಿ ವಿಧಿಸಲ್ಪಟ್ಟ ಎಲ್ಲಾ ಕರ್ಮಗಳನ್ನ ಕುರ್ವಾಣಃ ಮಾಡುವವನಾಗಿ, ಮತ್ಪ್ರಸಾದಾತ್ ನನ್ನ ಪ್ರಸಾದದಿಂದ ಶಾಶ್ವತಂ ಶಾಶ್ವತವಾದ ಅಂದರೆ ಆದಿ ಅಂತ ಇಲ್ಲದ, ಅವ್ಯಯಂ ಹಾಗೆ ನಾಶ ಇಲ್ಲದ
ಶಾಶ್ವತಂ ಅವ್ಯಯಂ, ಶಾಶ್ವತ ಅಂದ್ರೆ ಆದಿ ಅಂತ ಇಲ್ಲದ, ಪದಂ ನನ್ನ ಸ್ವರೂಪವನ್ನು, ಅವಾಪ್ನೋತಿ ನನ್ನನ್ನು ಹೊಂದುತ್ತಾನೆ ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾನೆ, ಮುಕ್ತನಾಗ್ತಾನೆ ಅಂತ ಅರ್ಥ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅದರಿಂದ ಅರ್ಜುನ ಎಲ್ಲ ಕರ್ಮಗಳನ್ನ ಮನಸ ನನಗೇ ಸಮರ್ಪಣೆ ಮಾಡು, ಸಮರ್ಪಣೆ ಮಾಡಿ ಮತ್ಪರಃ ನಾನೇ ಅಂದ್ರೆ ಕೃಷ್ಣನೇ ಸರ್ವೋತ್ತಮ ಎಂಬ ಭಾವನೆ ಉಳ್ಳವನಾಗಿ ನೀನಿರು. ಮತ್ತು ಬುದ್ಧಿಯನ್ನ ಬೇರೆ ಕಡೆ ಹಾಕದೆ ಉಪಾಶ್ರಿತ್ಯ ನನ್ನನ್ನು ಆಶ್ರಯಿಸಿ ಸತತಂ ಮಚ್ಚಿತ್ತಃ ನನ್ನಲ್ಲೇ ಮನಸ್ಸಿಟ್ಟವನಾಗು ನೀನಿರು ಅಂತ ಒಟ್ಟು. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರನ್ ನ ಶ್ರೋಸ್ಯಸಿ ವಿನಂಕ್ಷಸಿ. ನನ್ನಲ್ಲೇ ಮನಸ್ಸಿಟ್ಟವನಾಗಿ ಮಚ್ಚಿತ್ತ ಸರ್ವ ದುಃಖಾಣಿ ದಾಟ್ಲಿಕ್ಕಾಗದೇ ಇರುವ ದುಃಖಗಳನ್ನು ಕೂಡ ಮತ್ಪ್ರಸಾದಾತ್ ತರಿಷ್ಯಸಿ ನನ್ನ ಪ್ರಸಾದದಿಂದ ನೀನು ದಾಟುತ್ತೀಯಾ ಹಾಗೆ ಅಂತ. ದಾಟ್ಲಿಕ್ಕಾಗದೇ ಇರುವ ದುಃಖಗಳನ್ನು ಕೂಡ ಪರಮಾತ್ಮನ ಪ್ರಸಾದದಿಂದ ದಾಟಬಹುದು. ಒಂದು ವೇಳೆ ತ್ವಂ ಅಹಂಕಾರಾತ್ ಅಹಂಕಾರದಿಂದ ನಾನೇ ಮಾಡ್ತೇನೆ ಅಂತ ಭಾವನೆಯಿಂದ ನ ಶ್ರೋಸ್ಯಸಿ ನಾನು ಇಷ್ಟು ತನಕ ಹೇಳಿದ ಮಾತುಗಳ ಮೇಲೆ ವಿಶ್ವಾಸ ಇಡದೆ ನಾನು ಯುದ್ಧ ಮಾಡೋದಿಲ್ಲ ಹಾಗೆ ಅಂತ ನನ್ನ ಮಾತುಗಳನ್ನು ಕೇಳದೆ ನೀನು ಮಾಡುವಿ ಅಂತಾದರೆ ವಿನಂಕ್ಷಸಿ ನಾಶವನ್ನ ಹೊಂದುತ್ತಿ. ಎಲ್ಲ ಪುರುಷಾರ್ಥಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಎಲ್ಲ ಪುರುಷಾರ್ಥಗಳನ್ನು ನೀನು ಕಳೆದುಕೋತೀಯಾ ಹಾಗೆ ಅಂತ. ಯದಹಂಕಾರಮಾಶ್ರಿತ್ಯ ನಯೋಚ್ಯೈತಿ ಮನ್ಯಸೆ ಮಿಥ್ಯೈವ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಂಕ್ಷತಿ. ಅದರಿಂದ ನಾನು ನಿನಗೆ ಇಷ್ಟು ತನಕ 18 ಅಧ್ಯಾಯದಲ್ಲಿ ಏನ್ ನಾನು ಹೇಳಿದ್ದೇನೆ ಇದನ್ನೆಲ್ಲ ಕೇಳಿ ನನ್ನ ಅಹಂಕಾರದಿಂದ ನನ್ನ ಮಾತುಗಳನ್ನ ತಿರಸ್ಕಾರ ಮಾಡಿದಿ ಅಂತಾದರೆ, ನಾನೇ ಮಾಡ್ತೇನೆ ಅಂತ ಅಭಿಮಾನದಿಂದ ಹೇಳುವಿ ಆದರೆ, ಆಶ್ರಿತ್ಯ ನ ಯೋತ್ಸ್ಯೆ ನಾನು ಯುದ್ಧ ಮಾಡೋದಿಲ್ಲ ಹಾಗೆ ಅಂತ ಅಹಂಕಾರವನ್ನು ಆಶ್ರಯಿಸಿ ನಾನು ಯುದ್ಧ ಮಾಡೋದಿಲ್ಲ ಅಂತ ನೀನು ಹೇಳುವಿ ಆದರೆ, ಚಿಂತನೆ ಮಾಡುವಿ ಅಂತಾದರೆ, ತೇ ವ್ಯವಸಾಯ ಅಂತ ಅಸ್ವತಂತ್ರವಾದ ನಿನ್ನ ಆ ತೀರ್ಮಾನ ಏನಿದೆ ಅದು ಮಿಥ್ಯಾ ಏವ ಅದು ವ್ಯರ್ಥವೇ. ಯಾಕೆಂದ್ರೆ ಪ್ರಕೃತಿ ಭಗವಂತನ ಇಚ್ಛೆಗೆ ತಕ್ಕಂತೆ ತ್ವಾಂ ನಿಯೋಕ್ಷತಿ. ಈ ಪ್ರಕೃತಿ ಏನಿದೆ ಸತ್ವಗುಣ ರಜೋಗುಣ ತಮೋಗುಣ ಅದು ಪರಮಾತ್ಮನ ಇಚ್ಛೆಯಂತೆ ನಿನ್ನನ್ನು ಪ್ರೇರಣೆ ಮಾಡ್ತಾ ಇದೆ, ಅದರಿಂದ ಆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ನೀನು ಮಾಡ್ಲಾರಿ ಅಂತ ಒಟ್ಟು. ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್. ಕೌಂತೇಯ ಕುಂತಿ ಪುತ್ರನೇ, ಮೋಹಾತ್ ಬಂಧುಗಳ ಮೇಲೆ ಇರತಕ್ಕ ಮೋಹ ವಿಪರೀತ ಜ್ಞಾನದಿಂದ ತುಂ ನ ಇಚ್ಛಸಿ ಯುದ್ಧ ಮಾಡಲ್ಲ ಅಂತ ನೀನು ಇಚ್ಛೆ ಪಡುವಿಯಾದರೆ ತದಪಿ ಆಗಲೂ ಕೂಡ ಅಂದ್ರೆ ವಿಷ್ಣುವಿನ ಸ್ವರೂಪವಾದ ಇಚ್ಛೆಗೆ ಅಧೀನವಾಗಿದ್ದು ಸ್ವಭಾವಜೇನ ಪೂರ್ವಜನ್ಮ ಸಂಸ್ಕಾರಾತ್ ಪೂರ್ವಜನ್ಮದ ಸಂಸ್ಕಾರದಿಂದ ಸ್ವೇನ ಕರ್ಮಣ ನಿಬದ್ಧ ಕರಿಷ್ಯಸಿ ಪೂರ್ವಜನ್ಮದ ಸಂಸ್ಕಾರದಿಂದ ನಿನಗೆ ವಿಹಿತವಾದ ಕರ್ಮದಲ್ಲಿ ಬಂಧಿಸಲ್ಪಟ್ಟವನಾಗಿ ನೀನು ಅದನ್ನ ಮಾಡ್ಲಿಕ್ಕಿದ್ದಿ ಅಂತ. ನೀನು ಯುದ್ಧ ಮಾಡದೇ ಬಿಟ್ರೂ ಕೂಡ ಹಿಂದಿನ ಜನ್ಮಕ್ಕೆ ಹಿಂದಿನ ಕಾರ್ಯ ಅಂದ್ರೆ ಅದೃಷ್ಟ ಪಾಪ ಪುಣ್ಯಗಳ ತಕ್ಕಂತೆ ಮುಂದೆ ನೀನು ಕರ್ಮವನ್ನು ಮಾಡುವಿ ಹಾಗೆ ಅಂತ. ಅಂದ್ರೆ ನನ್ನ ಮಾತು ಕೇಳದೇ ಇದ್ರೂ ಕೂಡ ನನ್ನಿಂದ ನಿಯಮಿಸಲ್ಪಟ್ಟವನಾಗಿ ಹಿಂದಿನ ಕರ್ಮ ಪ್ರಾರಬ್ಧ ಕರ್ಮದಂತೆ ನೀನು ಅದನ್ನ ಅನುಭವಿಸ್ತಾ ಇರುವಿ ಅಂತ ಅರ್ಥ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅರ್ಜುನ, ಶುದ್ಧವಾದ ಕರ್ಮವನ್ನು ಮಾಡತಕ್ಕವನೇ ಈಶ್ವರ ಪರಮಾತ್ಮ. ಯಂತ್ರಾರೂಢಾನಿ ಸರ್ವಭೂತಾನಿ ಮಾಯೆಯ ಭ್ರಾಮಯನ್. ಹೇಗೆ ಒಂದು ಯಂತ್ರ ತಿರುಗ್ತಾ ಇರ್ತದೆ, ಒಂದು ಮೋಟಾರ್ ತಿರುಗ್ತಾ ಇದಲ್ವಾ,
ಅದೇ ತರ ಪರಮಾತ್ಮ ಯಂತ್ರದಂತೆ ಎಲ್ಲಾ ಪ್ರಾಣಿಗಳನ್ನು ಕೂಡ, ಎಲ್ಲಾ ಜೀವರನ್ನು ಕೂಡ ತಮ್ಮ ಇಚ್ಛೆಯಿಂದ ತಿರುಗಿಸ್ತಾ ಇರ್ತಾನೆ. ಹೇಗೆ ಸ್ವಿಚ್ ಹಾಕಿದ್ರೆ ಮೋಟರ್ ತಿರುಗುತ್ತದೆ, ಫ್ಯಾನ್ ತಿರುಗುತ್ತದೆ, ಅದೇ ತರ ಪರಮಾತ್ಮ ಅವನೇ ಸ್ವಿಚ್, ಕರೆಂಟ್ ಎಲ್ಲ ಎಲ್ಲರನ್ನ ತಿರುಗಿಸ್ತಾ ಇರ್ತಾನೆ. ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ. ಹೇಗೆ ಕರೆಂಟು ಆ ಫ್ಯಾನ್ ಮಧ್ಯದಲ್ಲಿ, ಮೋಟಾರ್ ಮಧ್ಯದಲ್ಲಿ ಇದೆ, ಅದೇ ತರ ಪರಮಾತ್ಮ ಎಲ್ಲರ ಹೃದಯ ಗುಹೆಯಲ್ಲಿ ಇದ್ದು ಕೂಡ ಎಲ್ಲರನ್ನು ಕೂಡ ಪ್ರೇರಣೆ ಮಾಡ್ತಾ ಇದ್ದಾನೆ. ಅದರಿಂದ ಪರಮಾತ್ಮನನ್ನ ಮೀರಿ ನೀನು ಏನೇ ಮಾಡ್ಲಿಕ್ಕಾಗೋದಿಲ್ಲ. ಆ ಕಾರಣದಿಂದ ಭರತ ವಂಶದಲ್ಲಿ ಹುಟ್ಟಿದವನೇ, ವಿಷ್ಣುವೇ ಸ್ವತಂತ್ರ, ಜೀವರು ಅವರ ಅಧೀನವಾಗಿ ಇರ್ತಾರೆ. ಅದರಿಂದ ನಿನ್ನ ಅಹಂಕಾರವನ್ನ ಬಿಟ್ಟು, ನಾನು ಮಾಡ್ತೇನೆ, ನಾನು ನನ್ನದು ಎನ್ನುವ ಅಹಂಕಾರವನ್ನ ಬಿಟ್ಟು ತಮೇವ ಆ ಪರಮಾತ್ಮನನ್ನೇ ಸರ್ವಭಾವೇನ ಶರಣಂಗಚ್ಚ, ಎಲ್ಲಾ ರೀತಿಯಿಂದಲೂ ಕೂಡ ಪರಮಾತ್ಮನಿಗೆ ಮೊರೆ ಹೊಕ್ಕು. ಶರಣಂ ಗಚ್ಚ ತತ್ಪ್ರಸಾದ, ಆ ಪರಮಾತ್ಮನ ಪ್ರಸಾದದಿಂದ ಪರಾಂ ಶಾಂತಿಂ, ಉತ್ತಮವಾದ ಆ ಮೋಕ್ಷವನ್ನ, ಶಾಶ್ವತವಾದ ಆ ಮೋಕ್ಷವನ್ನು ಕೂಡ, ಸ್ಥಾನಂ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಏನಿದೆ, ಆ ಮುಕ್ತರ ಸ್ಥಾನವನ್ನು ಕೂಡ ನೀನು ಪ್ರಾಪ್ತಿಸಿ ಹೊಂದುವಿ. ಹಾಗೆ ಅಂತ ಇತಿ ತೇ ಜ್ಞಾನಮಾಖ್ಯಾನಂ ಗುಹ್ಯತರಂ ಮಯಾ ವಿಮೃಶ್ಯೇತ ದಶೇಷೇನ ಯಥೇಚ್ಛಸಿ ತಥಾ ಕುರು. ಇಷ್ಟು ಹೇಳಿ, ನಾನು ಇಷ್ಟು ತನಕ ನನಗೆ ಹೇಳಿದ್ದು ಗುಹ್ಯತರಂ, ಅತಿ ರಹಸ್ಯವಾದದಲ್ಲೂ ಕೂಡ ರಹಸ್ಯವಾದದ್ದು. ಅಂತಹ ಜ್ಞಾನವನ್ನ ನಾನು ನಿನಗೆ ಹೇಳಿದ್ದೇನೆ. ಮಯ ಆಖ್ಯಾತಂ, ನನ್ನಿಂದ ಹೇಳಲ್ಪಟ್ಟಿತ್ತು. ಅದೆಲ್ಲವನ್ನು ಕೂಡ ನೀನು ವಿಮೃಶ್ಯ, ಚೆನ್ನಾಗಿ ಆಲೋಚನೆ ಮಾಡಿ, ನಾನು ಹೇಳಿದ್ದು ಹಂಗೆ ನೀನು ಕೇಳಬೇಕು ಅಂತ ಇಲ್ಲ. ನಿನಗೂ ಬುದ್ಧಿಯ ರೂಪದಲ್ಲಿ, ಮನಸ್ಸಿನ ರೂಪದಲ್ಲಿ ನಾನೇ ಇದ್ದು ಪ್ರೇರಣೆ ಮಾಡ್ತೇನೆ ಒಳಗಿದ್ದು. ಆ ಬುದ್ಧಿ ಮನಸ್ಸನ್ನೆಲ್ಲ ಇಟ್ಟುಕೊಂಡು ಯೋಚನೆ ಮಾಡಿ, ಯಥಾ ಇಚ್ಛಸಿ ತಥಾ ಕುರು, ನೀ ಹೇಗೆ ಇಚ್ಛೆ ಪಡ್ತೀಯೋ ಹಾಗೆ ಮಾಡು, ಹಾಗೆ ಅಂತ ಇಷ್ಟು ಪರಮಾತ್ಮ ಹೇಳ್ತಾ ಇದ್ದ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಮತ್ತೊಂದು ಮಾತು ಹೇಳ್ತೇನೆ. ಇಷ್ಟೆಲ್ಲ ಹೇಳಿ ಪರಮಾತ್ಮ ಒಂದು ಮುತ್ತಿನಂತ ನುಡಿಯನ್ನ ಹೇಳ್ತೇನೆ ಅಂತ ಹೇಳ್ತಾನೆ. ಯಾಕೆ? ನೀನು ನನ್ನ ಪ್ರಿಯನಾದವ, ನನಗೆ ಅತಿ ಪ್ರಿಯನಾಗಿದ್ದಿ. ಅದರಿಂದ ನಿನಗೆ ಯಾವುದು ಹಿತವೋ, ನಿನಗೆ ಯಾವುದು ಒಳ್ಳೆಯದೋ ಅದನ್ನ ಹೇಳ್ತೇನೆ ಅಂತ ಹೇಳಿ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತಃ ಮದ್ಯ ಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮನ್ಮನಾಭವ, ಮತ್ತು ಸರ್ವಧರ್ಮಾನ್ ಪರಿತ್ಯಜ್ಯ, ಅದು ಇದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಈ ಎರಡು ಮಾತು 65, 66 ಈ ಎರಡು ಶ್ಲೋಕ ಕೂಡ ಇದೆ. ಅಂದ್ರೆ ಸರ್ವಧರ್ಮಾನ್, ಬೇರೆಯವರಿಗೆ ವಿಹಿತವಾದ ವರ್ಣಾಶ್ರಮ ಧರ್ಮಗಳನ್ನ, ಅವೈಷ್ಣವ ಧರ್ಮಗಳನ್ನ ಬಿಟ್ಟು, ಕರ್ಮಫಲದ ತ್ಯಾಗವನ್ನು ಕೂಡ ಬಿಟ್ಟು, ಪರಿತ್ಯಜ್ಯ ಮನ್ಮನ, ನನ್ನಲ್ಲೇ ಮನಸ್ಸು ಉಳ್ಳವನಾಗಿ ಧ್ಯಾನಯೋಗ ಮಾಡ್ತಾ, ಮದ್ಭಕ್ತಃ, ನನ್ನಲ್ಲೇ ಭಕ್ತಿ ಮಾಡುವವನಾಗಿ, ಅಂದರೆ ಭಕ್ತಿಯೋಗ ಉಳ್ಳವನಾಗಿ, ಧ್ಯಾನಯೋಗ ಭಕ್ತಿಯೋಗ ಉಳ್ಳವನಾಗಿ, ಮದ್ಯಾಜಿ, ನನ್ನನ್ನು ಕುರಿತು ಪೂಜಾದಿಗಳನ್ನ ಮಾಡುವವನಾಗಿ, ಅಂದ್ರೆ ಕರ್ಮಯೋಗ ನೋಡಿ, ಧ್ಯಾನಯೋಗ ಭಕ್ತಿಯೋಗ ಕರ್ಮಯೋಗ ಇರುವವನಾಗಿ ಮಾಡು. ಮಾಂ ನಮಸ್ಕುರು, ನನ್ನನ್ನೇ ಶರಣು ಹೋಗು. ಜ್ಞಾನಯೋಗ ನೋಡಿ, 4ನೇದು ಜ್ಞಾನಯೋಗ. ಯಾವ ಕಾರಣದಿಂದ? ಮೇ ಪ್ರಿಯ ಅಸಿ, ನನಗೆ ಪ್ರಿಯನಾಗಿದ್ದಿ. ತತಃ, ಆ ಕಾರಣದಿಂದ 4 ಸಾಧನ ಸಾರವನ್ನ ಮಾಮೇವ ಯಶಸ್ಸಿ, ಈ 4 ಸಾಧನದ ಸಾರ, ಅದರಿಂದ, ಅಂದರೆ ಯಾವುದು 4 ಸಾಧನದ ಸಾರ? ಧ್ಯಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ. ಈ 4 ಸಾಧನ ಸಾರಗಳಿಂದ ಅದನ್ನ ಮಾಡಿ, ಮಾಮೇವ ಯಶಸ್ಸಿ, ನನ್ನನ್ನೇ ಹೊಂದುತ್ತೀಯಾ, ಮೋಕ್ಷವನ್ನು ಹೊಂದುತ್ತೀಯಾ. ತೇ, ನಿನ್ನಲ್ಲಿ ಸತ್ಯವನ್ನ ಪ್ರತಿಜಾನೆ, ನಾನು ಇದನ್ನ ಶಪಥ ಮಾಡಿ ಹೇಳ್ತೇನೆ. ಅದರಿಂದ ನನ್ನನ್ನೇ ಹೊಂದುತ್ತಿ, ಇದನ್ನು ಮಾಡುವವರು ನನ್ನನ್ನೇ, ನೀನ್ ಮಾತ್ರ ಅಲ್ಲ, ಯಾರ್ಯಾರು ಮಾಡ್ತಾರೆ ಅವ್ರು ನನ್ನನ್ನೇ ಹೊಂದುತ್ತಾರೆ ಅಂತ ಶಪಥಪೂರ್ವಕ ಪರಮಾತ್ಮ ಹೇಳ್ತಾನೆ. ಅದರಿಂದ ಮಾಮೇಕಂ ಶರಣಂ ವ್ರಜ, ಹಾಗೆ ಅಂತ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ಆ ಕಾರಣದಿಂದ ಸರ್ವೋತ್ತಮನಾದ ನನ್ನನ್ನೇ ನೀನು ಶರಣು ಹೋಗಬೇಕು.
ಎಲ್ಲರನ್ನೂ ರಕ್ಷಣೆ ಮಾಡುವವ ನಾನೇ, ನನಗೆ ಶರಣು ಹೋಗು. ಅನಾದಿ ಜನ್ಮದಿಂದ ಮಾಡಿದ ಪಾಪದಿಂದ ನಾನು ನಿನ್ನನ್ನು ಅಹಂ ತ್ವಾ ಸರ್ವ ಪಾಪೇಭ್ಯ, ಈ ಜನ್ಮದಲ್ಲ, ಜನ್ಮ ಜನ್ಮಗಳಲ್ಲಿ ಮಾಡಿದ ಪಾಪದಿಂದ ನಾನು ನಿನ್ನನ್ನು ಮೋಕ್ಷಯಿಷ್ಯಾಮಿ, ಬಿಡುಗಡೆ ಮಾಡ್ತೇನೆ. ಮಾ ಶುಚಃ, ಸಂಸಾರ ಭಯದಿಂದ ನೀನು ದುಃಖ ಪಡಬೇಡ, ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ನ ಚ ಅಶುಶ್ರೂಷುವೆ ಅಂತ ಇದೆ. ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದು ಗೀತೆಯ ಸಾರ. ನಾನು ಇಲ್ಲಿ ತನಕ ನಾನು ಹೇಳಿದ್ದು ಈ ಸಾರವನ್ನ ಅತಪಸ್ಕಾಯ, ಯಾರಿಗೆ ತಪಸ್ಸಿಲ್ಲ ಅವರಿಗೆ ಹೇಳಬೇಡ, ಮತ್ತು ಅಧಿಕ ದೋಷವುಳ್ಳ ಅಶುಶ್ರೂಷವೇ, ಪರಮಾತ್ಮನ ಸೇವೆ, ಹರಿವಾಯು ಗುರುಗಳ ಸೇವೆ ಮಾಡದೇ ಇರುವವರಿಗೆ ಇದನ್ನು ಹೇಳಬೇಡ ಕದಾಚನ. ಅಭಕ್ತಾಯ, ಯಾರಿಗೆ ಪರಮಾತ್ಮನಲ್ಲಿ ಹರಿವಾಯು ಗುರುಗಳಲ್ಲಿ ಭಕ್ತಿ ಇಲ್ಲ ಅವರಿಗೂ ಹೇಳಬೇಡ. ಅದಕ್ಕಿಂತ ಯಾರು ನನ್ನನ್ನು ಹೊಟ್ಟೆಕಿಚ್ಚು ಪರಮಾತ್ಮನ ದ್ವೇಷ ಮಾಡ್ತಾರೆ, ನಿಂದೆ ಮಾಡ್ತಾರೆ, ಅವರಿಗೂ ಕೂಡ ಈ ವಿಚಾರವನ್ನ ಹೇಳಬೇಡ, ಹಾಗೆ ಅಂತ. ಇಲ್ಲಿ ತಾರತಮ್ಯ ಇದೆ. ತಪಸ್ಸು ಮಾಡದೇ ಇರುವವರಿಗಿಂತ ಸೇವೆ ಮಾಡದೇ ಇರುವವರು ಅತಿ ಪಾಪಿಷ್ಠರು. ಸೇವೆ ಮಾಡದೇ ಇರುವವರಿಗಿಂತ ಭಕ್ತಿ ಇಲ್ಲದೆ ಇರುವವರು ಇನ್ನೂ ಪಾಪಿಷ್ಠರು. ಭಕ್ತಿ ಇಲ್ಲದೆ ಇರುವವರಿಗಿಂತ ಪರಮಾತ್ಮನನ್ನ ದ್ವೇಷ ಮಾಡುವವರು ಇನ್ನೂ ಪಾಪಿಷ್ಠರು ಅಂತ. ಅದರಿಂದ ಇಂಥವರಿಗೆ ಆ ಶಾಸ್ತ್ರದ ಈ ಭಗವದ್ಗೀತೆಯ ಉಪದೇಶವನ್ನ ನೀನು ಮಾಡ್ಲಿಕ್ಕೆ ಹೋಗಬೇಡ, ಹಾಗೆ ಹೇಳಲಿಕ್ಕೆ ಹೋಗಬೇಡ ಅಂತ ಒಟ್ಟು. ಇಷ್ಟು ಹೇಳಿ ಈ ಗೀತಾಶಾಸ್ತ್ರದ, ಭಗವದ್ಗೀತೆಯ ಶಾಸ್ತ್ರದ ಪಾಠ ಪ್ರವಚನ ಆ ಫಲವನ್ನ, ಇದನ್ನು ಓದೋದ್ರಿಂದ ಕೇಳೋದ್ರಿಂದ ಏನು ಫಲ, ಹಾಗೆ ಅಂತ ಈ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ ಭಕ್ತಿ ಮಯಿ ಪರಾಂ ಕೃತ್ವಾ ಮಾಮೇ ವೇಶ್ಯತ್ಯ ಸಂಶಯಃ. ಯಾವ ಅಧಿಕಾರಿಯಾದವ ಪರಮಂ ಗುಹ್ಯಂ, ಅತಿ ಗುಹ್ಯವಾದ ಇದಂ ಈ ಗೀತಾಶಾಸ್ತ್ರವನ್ನ ಮದ್ಭಕ್ತೇಷು, ಪರಮಾತ್ಮನ ಭಕ್ತರಲ್ಲಿ ಅಭಿದಾಸ್ಯತಿ ಉಪದೇಶ ಮಾಡ್ತಾರೋ ಅಂತವರು ಮಯಿ, ನನ್ನಲ್ಲಿ ಪರಾಂ ಭಕ್ತಿಂ, ಉತ್ತಮವಾದ ಭಕ್ತಿಯನ್ನ ಮಾಡಿ ಮಾಮೇವ ಯಶ್ಯತಿ, ನನ್ನನ್ನೇ ಹೊಂದುತ್ತಾರೆ, ಹಾಗೆಂತ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಬಬಿತಾ ನಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ತಸ್ಮಾತ್, ಆ ರೀತಿಯಾದ ಗೀತಾ ಪಾಠ ಪ್ರವಚನವನ್ನ ಮಾಡುವನಕ್ಕಿಂತ ಮೇ ಪ್ರಿಯಕೃತ್ತಮಃ, ನನಗೆ ಅತಿ ಪ್ರಿಯವಾದ ಕೆಲಸ ಮನುಷ್ಯರಲ್ಲಿ ಅನ್ಯ ಕಶ್ಚಿತ್, ಬೇರೆ ಯಾವುದು ಕೂಡ ನಾಸ್ತಿ, ಯಾವುದೂ ಇಲ್ಲ. ಅದರಿಂದ ಭಗವದ್ಗೀತೆಯ ವಿಚಾರವನ್ನ ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಅದಕ್ಕಿಂತ ಭೂಮಿಯಲ್ಲಿ ಶ್ರೇಷ್ಠವಾದ ಕೆಲಸ ಅಂತ ಯಾವುದೂ ಇಲ್ಲ, ನನಗೆ ಪ್ರಿಯತರವಾದ ಬೇರೆ ಕೆಲಸ ಅಂತ ಯಾವುದೂ ಇಲ್ಲ, ಇನ್ನು ಮುಂದೆ ಆಗ್ಲಿಕ್ಕೆ ಹೋಗೋದೂ ಇಲ್ಲ, ಹಿಂದೆನೂ ಇದ್ದಿಲ್ಲ, 3 ಕಾಲದಲ್ಲೂ ಇದ್ದಿಲ್ಲ ಅಂತ ಒಟ್ಟು. ಅದರಿಂದ ಹರಿಕಥಾಮೃತ ಸಾರ, ಪರಮಾತ್ಮನ ವ್ಯಾಪಾರಗಳ ಕುರಿತಾದ ವಿಚಾರವನ್ನೇ ನಾವು ಹೇಳಬೇಕು, ಕೇಳಬೇಕು, ವಿಚಾರ ಮಾಡ್ತಾ ಇರಬೇಕು, ಹಾಗೆಂತ. ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ. ಯಾವ ಅಧಿಕಾರಿಯಾದವ ಆವಯೋಹೋ ಧರ್ಮ್ಯಂ, ಈ ನಮ್ಮ ಇಬ್ಬರದಲ್ಲಿ ಮಾಡತಕ್ಕ ಧರ್ಮ ವಿಚಾರ, ಪರಮಾತ್ಮನ ಕುರಿತಾದ ಪುಣ್ಯ ಸಾಧನವಾದ ಇಮಂ ಸಂವಾದಂ, ಈ ಸಂಭಾಷಣೆಯನ್ನ ಅಂದ್ರೆ ಗೀತಾಶಾಸ್ತ್ರವನ್ನ, ಅಧ್ಯೇಷ್ಯತೆ, ಯಾವನು ತಿಳಿತಾನೋ, ಯಾವನು ಪಾರಾಯಣ ಮಾಡ್ತಾನೋ, ತೇನ ಅವನಿಂದ, ಅಹಂ ನಾನು, ಜ್ಞಾನಯಜ್ಞೇನ ಇಷ್ಟ, ಜ್ಞಾನಯಜ್ಞದಿಂದ ಪೂಜಿಸಲ್ಪಟ್ಟವನಾಗ್ತೇನೆ, ಹಾಗೆಂತ ಹೇಳ್ತಾನೆ. ಈ ಗೀತಾ ಶ್ರವಣ, ಗೀತಾ ಪಾರಾಯಣ ಮಾಡಿದರೆ ಏನು, ಹಾಗೆಂದ್ರೆ ಜ್ಞಾನಯಜ್ಞ ಮಾಡಿದಂತೆ ಅವರು ಆ ಫಲವನ್ನ ಹೊಂದುತ್ತಾರೆ. ಆ ಜ್ಞಾನಯಜ್ಞದಿಂದ ನಾನು ಪೂಜಿಸಲ್ಪಟ್ಟವನಾಗಿ ಸ್ಯಾಂ ಆಗುತ್ತೇನೆ, ಇತಿ ಮೇಮತಿ, ಈ ರೀತಿಯಾಗಿ ನಾನು ತಿಳಿತೇನೆ, ಹಾಗೆಂತ. ಇನ್ನು ಶ್ರದ್ಧಾವಾನ್ ಅನಶೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಸ್ಯಾತ್ ಪುಣ್ಯಕರ್ಮಣಾನ್. ಇನ್ನು ಶ್ರದ್ಧಾವಾನ್, ಯಾರಿಗೆ ಇದರಿಂದ ನನಗೆ ಒಳ್ಳೆಯದಾಗ್ತದೆ ಅಂತ ಆಸ್ತಿಕ್ಯ ಬುದ್ಧಿ ಇದೆ, ಅನಸೂಯ, ಹೊಟ್ಟೆಕಿಚ್ಚು ಇಲ್ಲ ಅಂತವರು, ಅಂತಹ ಮನುಷ್ಯರು, ಯಹ ನರಃ, ಆವಯೋಹೋ ಇಮಂ
ಸಂವಾದಂ ಶೃಣುಯಾತ್, ಈ ನಮ್ಮ ಸಂವಾದವನ್ನ ಅಂದರೆ ಭಗವದ್ಗೀತಾ ಶಾಸ್ತ್ರವನ್ನ ಶೃಣುಯಾತ್ ಕೇಳಿದರೂ ಕೂಡ ಸಹ ಅಪಿ ಅವನು ಕೂಡ ಮುಕ್ತಃ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಪುಣ್ಯಕರ್ಮಣಾಂ ಪುಣ್ಯಕರ್ಮ ಮಾಡತಕ್ಕವರು ಹೊಂದತಕ್ಕ ಶುಭಾನ್ ಲೋಕಾನ್ ಮಂಗಳಕರವಾದ ಲೋಕಗಳನ್ನ ಅಂದರೆ ಉತ್ತಮ ಲೋಕಗಳನ್ನ ಅವರು ಪ್ರಾಪ್ನುಯಾತ್ ಹೊಂದುತ್ತಾರೆ. ಹಾಗೆ ಅಂತ ನೋಡಿ, ಪರಮಾತ್ಮನ ಮಾತು ಇದು, ಖಂಡಿತ ಸುಳ್ಳು ಆಗೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹೇಳ್ತಾರೆ ನೋಡಿ. ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿತ್ ಜ್ಞಾನ ಸಮ್ಮೋಹ ಪ್ರಣಷ್ಟಸ್ತೆ ಧನಂಜಯ. ಹಾಗೆ ಪಾರ್ಥ, ಕುಂತಿಪುತ್ರನೇ, ತ್ವಯ ನಿನ್ನಿಂದ ಏಕಾಗ್ರೇನ ಅಂದ್ರೆ ಏಕಾಗ್ರೇನ ಚೇತಸ ವಿತ್ ಫುಲ್ ಕಾನ್ಸಂಟ್ರೇಷನ್ ಒಂದೇ ಮನಸ್ಸಿನಿಂದ ಏತತ್ ಈ ಗೀತಾ ಪ್ರಮೇಯವು ಶ್ರುತಂ ಕೇಳಲ್ಪಟ್ಟಿತ್ತು, ಶ್ರುತಂ ಕಶ್ಚಿತ್ ಕೇಳಲ್ಪಟ್ಟಿತ್ತು ಧನಂಜಯ. ಅದರಿಂದ ತೇ ಅಜ್ಞಾನ ಸಮ್ಮೋಹ ನಿನ್ನ ಅಜ್ಞಾನ ವಿಪರೀತ ಜ್ಞಾನ ಎಲ್ಲವೂ ಕೂಡ ಪ್ರಣಷ್ಟ ಕಚ್ಚಿತ್ ಸಂಪೂರ್ಣ ನಾಶವಾಯಿತು ಅಂತ ಒಟ್ಟು ಹೇಳ್ತಾನೆ ಪರಮಾತ್ಮ. ಅದರಿಂದ ಭಗವದ್ಗೀತೆಯ ಮುಖ್ಯ ವಿಚಾರ ಇದು. ನಮ್ಮ ಅಜ್ಞಾನ ವಿಪರೀತ ಜ್ಞಾನ ಅಂದರೆ ಅದು ಕಲಿಯ ಪ್ರಭಾವ. ಅದು ಭಗವದ್ಗೀತೆಯನ್ನ ಓದೋದ್ರಿಂದ, ಕೇಳುವುದರಿಂದ, ಚಿಂತನೆ ಮಾಡುವುದರಿಂದ ನಮಗೆ ಕಲಿಯ ಬಾಧೆ ಹೋಗ್ತದೆ. ಕಲಿ ನಮ್ಮ ಒಳಗಿದ್ದ ಮಾಡತಕ್ಕದ್ದೇನು? ಅಜ್ಞಾನ ವಿಪರೀತ ಜ್ಞಾನ, ಅದು ನಾಶವಾಗುತ್ತದೆ ಅಂತ ಕೃಷ್ಣ ಅಂದ್ರೆ ಕಲಿಯ ಕೆಲಸ ನಾಶವಾಗುತ್ತದೆ ಅಂತ ಕೃಷ್ಣನ ಅಭಿಪ್ರಾಯ. ಇಷ್ಟು ಮಾತು ಹೇಳಿದ ಮೇಲೆ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾಂ ಮಯಾಚ್ಯುತ ಸಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಸ್ವಾಮಿ ಅಚ್ಯುತ, ನೀನು ದೇಶಕಾಲ ಗುಣದಿಂದ ಚ್ಯುತಿಯಾಗದೆ ಪೂರ್ಣನಾಗಿ ಇರತಕ್ಕವ, ಭಕ್ತರನ್ನು ಕೂಡ ನೀನು ಕೈ ಬಿಡದವ, ಅದರಿಂದ ನಿನಗೆ ಅಚ್ಯುತ ಅಂತ ಹೆಸರು. ಹೇ ಅಚ್ಯುತ, ತತ್ಪ್ರಸಾದಾತ್ ನಿಮ್ಮ ಒಂದು ಪ್ರಸಾದ ಅನುಗ್ರಹದಿಂದ ಮೋಹ ನಷ್ಟ. ಮೊದಲನೇ ಅಧ್ಯಾಯದಲ್ಲಿ ನನಗೇನು ವಿಪರೀತ ಜ್ಞಾನ ಇದೆ ಅಂತ ನಾನು ಹೇಳಿದೆ, ಅಹಂಕಾರ ಮಮಕಾರದಿಂದ ಇವರೆಲ್ಲ ನನ್ನ ಬಂಧುಗಳು, ಭೀಷ್ಮ ದ್ರೋಣಾದಿಗಳೆಲ್ಲ ನನ್ನವರು, ನಾನು ಯುದ್ಧ ಮಾಡಿ ನನಗೆ ನನ್ನ ಬಂಧುಗಳನ್ನು ಕೊಂದು ನನಗೇ ಪಾಪ ಬರ್ತದೆ ನಾನೇ ಮಾಡುವುದರಿಂದ, ಹಾಗೆ ಅಂತೆಲ್ಲ ನಾನೇನು ತಿಳಿದಿದ್ದೆ, ಆ ಎಲ್ಲ ಮೋಹವೂ ಕೂಡ ವಿಪರೀತ ಜ್ಞಾನವೂ ಕೂಡ ನನಗೆ ನಷ್ಟವಾಯಿತು. ಸ್ಮೃತಿ ಅಂದ್ರೆ ನಾರಾಯಣ ದ್ವೇಷಿಗಳನ್ನು ಅವನನ್ನು ಅನುಸರಿಸಿ ಇರುವವರನ್ನು ಕೂಡ ಕೊಲ್ಲೋದು ಅದು ಶ್ರೇಷ್ಠವಾದ ಧರ್ಮ, ಅದನ್ನ ಕ್ಷತ್ರಿಯನಾಗಿ ನಾನು ಅವಶ್ಯ ಮಾಡಬೇಕು ಅಂತ ನೀನೇನು ತಿಳಿಸಿಕೊಟ್ಟಿದ್ದಿ, ಅಂತ ಜ್ಞಾನವನ್ನ ಲಬ್ಧ ನಾನು ಪಡೆದಿದ್ದೇನೆ. ಗತ ಸಂದೇಹ ನನಗೆ ಸಂಶಯ ಎಲ್ಲ ಹೋಗ್ಬಿಟ್ಟಿದೆ. ಸ್ಥಿತಃ ಅಸ್ಮಿ ನಾನು ದೃಢವಾಗಿ ಯುದ್ಧದಲ್ಲಿ ನಿಲ್ತೇನೆ, ಓಡಿ ಹೋಗೋದಿಲ್ಲ. ಹಾಗೆ ಅಂತ ಹೇಳಿ ತಬ ವಚನಂ ಕರಿಷ್ಯೆ ನೀನು ಹೇಳಿದ ಪ್ರಕಾರ ನಾನು ಯುದ್ಧವನ್ನ ಮಾಡ್ತೇನೆ ಹಾಗೆ ಅಂತ ಅರ್ಜುನ ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಸಂಜಯ ವಾಚ ಇದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅವನು ಕೂಡ ಹೇಳ್ತಾನೆ, ಸಂಜಯ ವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಧೃತರಾಷ್ಟ್ರ, ಮಹಾತ್ಮನಃ ವಾಸುದೇವಸ್ಯ ಸರ್ವೋತ್ತಮನಾದ ಆ ವಾಸುದೇವನ ಮತ್ತು ಪಾರ್ಥಸ್ಯ ಚ ಕುಂತಿಪುತ್ರನಾದ ಅರ್ಜುನನ ಈ ಒಂದು ಸಂವಾದ, ಮೊದಲನೇ ಅಧ್ಯಾಯದಿಂದ ಏನು ಹೇಳ್ತಾ ಬರ್ತಾ ಇದ್ದೀನಿ, ಇದು ಇಮಂ ಅದ್ಭುತಂ, ಇದು ಆಶ್ಚರ್ಯಕರವಾಗಿದೆ, ನಾನು ಹಿಂದೆ ಕೇಳಲೇ ಇಲ್ಲ. ಇದು ರೋಮಹರ್ಷಣ, ನನಗೆ ಮೈಯಲ್ಲಿ ಕೂದಲೆಲ್ಲ ನಿಂತುಕೊಳ್ತದೆ, ಅಂತಹ ರೋಮಹರ್ಷ ಆಗ್ತಾ ಇದೆ. ಸಂವಾದಂ ಈ ಸಂಭಾಷಣೆಯನ್ನ ಅಂತಹ ಸಂಭಾಷಣೆಯನ್ನ ನಾನು ಕೇಳಿದೆ, ಎಂತ ಸೌಭಾಗ್ಯ ಇದು ಅಂತ ಸಂಜಯ್ ಹೇಳ್ತಾ ಇದ್ದಾನೆ. ವ್ಯಾಸ ಪ್ರಸಾದ ಶ್ರುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಸ್ವಯಂ ಯೋಗಂ, ಇದು ಸ್ವಯಂ ತಾನೇ ಮೋಕ್ಷೋಪಾಯವನ್ನ ಕಥಯತಃ ಹೇಳ್ತಾ ಇದ್ದಾನೆ ಪರಮಾತ್ಮ. ಮೋಕ್ಷವನ್ನು ಕೊಡುವವ ಪರಮಾತ್ಮ, ಅದಕ್ಕೆ ಬೇಕಾದ ಉಪಾಯವನ್ನು ಕೂಡ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅದು ವಿಶೇಷ. ಅಂಥ ಮೋಕ್ಷೋಪಾಯವನ್ನು ಅದನ್ನು ಯೋಗ ಅಂತ ಕರೀತಾರೆ. ಇಲ್ಲಿ ಯೋಗ ಅಂದ್ರೆ ಮೋಕ್ಷೋಪಾಯ ಅಂತ. ಕಥೆಯತಃ ಹೇಳುವವನಾದ ಯೋಗೇಶ್ವರಾತ್ ಎಲ್ಲಾ ಉಪಾಯಗಳಿಗೂ ಕೂಡ ಸ್ವಾಮಿಯಾದ ಕೃಷ್ಣ, ಆ ಕೃಷ್ಣ ಪರಮಾತ್ಮನಿಂದ ಸಾಕ್ಷಾತ್ ಪರಂ ಗುಹ್ಯಂ, ಕೃಷ್ಣ ಹೇಳಿದ್ದು ಡೈರೆಕ್ಟ್ ಆಗಿ ನನಗೆ ಕೇಳಿಸ್ತಾ ಇದೆ. ಅದು ಹೇಗಿದೆ, ಅದು ಉತ್ತಮ ವಿಷಯ ಆಗಿದೆ, ಆ ವಿಷಯ ರಹಸ್ಯವೂ ಆಗಿದೆ. ಅಂತ
ಈ ಗೀತೆಯನ್ನು ನಾನು ವೇದವ್ಯಾಸರ ಪ್ರಸಾದದಿಂದ ನಾನು ಕೇಳಿದ್ದೇನೆ. ವೇದವ್ಯಾಸರು ಪ್ರಶ್ನೆ ಮಾಡ್ತಾರೆ ಧೃತರಾಷ್ಟ್ರನಿಗೆ, ನೀನು ಕೇಳ್ತೀಯೋ ಹೇಗೆ ಹಾಗೆ ಅಂತ. ಅವನು ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಬೇಡ, ಈ ಸಂಜಯನಿಗೆ ಅದನ್ನು ಕೇಳುವ ಭಾಗ್ಯವನ್ನ ನೀವು ಕೊಡಿ, ಅವನು ಅದನ್ನ ನೋಡಿ ಕೇಳಿ ನನಗೆ ಹೇಳಿ ಸಾಕು, ನನಗೆ ಕಣ್ಣು ಬೇಡ ಹಾಗೆ ಅಂತ ಧೃತರಾಷ್ಟ್ರ ಹೇಳಿದಾಗ ವೇದವ್ಯಾಸರು ಸಂಜಯನಿಗೆ ಅನುಗ್ರಹ ಮಾಡ್ತಾರೆ. ಅದರಿಂದ ವೇದವ್ಯಾಸರ ಪ್ರಸಾದದಿಂದ ಸಂಜಯ ಈ ಭಗವದ್ಗೀತೆಯ ವಿಚಾರವನ್ನ ಕೇಳುವ ನೋಡುವ ಭಾಗ್ಯ ಅವನಿಗೆ ಸಿಕ್ತು ಹಾಗೆ ಅಂತ ಸಂಜಯನೇ ಹೇಳ್ತಾ ಇದ್ದಾನೆ ಇಲ್ಲಿ. ರಾಜನ್ ತನಗೆ ಉಂಟಾದ ಫಲವನ್ನ ಸಂಜಯನೇ ಹೇಳ್ತಾ ಇದ್ದಾನೆ 2 ಶ್ಲೋಕದಲ್ಲಿ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಧೃತರಾಷ್ಟ್ರರೇ, ರಾಜನೇ, ಕೇಶವ ಅರ್ಜುನಯೋ ಬ್ರಹ್ಮರುದ್ರರಿಗೆ ನಿಯಾಮಕರಾದ ಆ ಕೃಷ್ಣನ ಮತ್ತು ಅರ್ಜುನನ ಈ ಒಂದು ಸಂವಾದ ಪುಣ್ಯಂ, ಸುಖಕ್ಕೆ ಕಾರಣವಾದ ಅದೃಷ್ಟವನ್ನು ಕೊಡತಕ್ಕ ಅದ್ಭುತವಾದ ಆಶ್ಚರ್ಯಕರವಾದ ಇಮಂ ಸಂವಾದಂ, ಈ ಸಂಭಾಷಣೆಯನ್ನ ಸಂಸ್ಮೃತ್ಯ ಸಂಸ್ಮೃತ್ಯ ಮತ್ತೆ ಮತ್ತೆ ಅದನ್ನ ಚಿಂತನೆ ಮಾಡಿ ಮತ್ತೆ ಮತ್ತೆ ಹೃಷ್ಯಾಮಿ, ಮುಹುಮುಹು ಹೃಷ್ಯ, ಮತ್ತೆ ಮತ್ತೆ ನನಗೆ ಸಂತೋಷನೇ ಆಗ್ತಾ ಇದೆ. ಎಷ್ಟು ಬಾರಿ ಸ್ಮರಣೆ ಮಾಡಿದರೂ ಕೂಡ ಆ ಮಾತು ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಂತ ತನಗಾದ ಅನುಭವವನ್ನ ಸಂಜಯ್ ಹೇಳ್ತಾ ಇದ್ದಾನೆ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಧೃತರಾಷ್ಟ್ರ, ಹರೇಹೇ ಆ ಶ್ರೀಹರಿಯ ಕೃಷ್ಣನ ಅತಿ ಅದ್ಭುತಂ ರೂಪಂ, ಆ ವಿಶ್ವರೂಪ ದರ್ಶನ ಏನಿದೆ ಅಂತಹ ವಿಶ್ವರೂಪ ದರ್ಶನವನ್ನ ಸಂಸ್ಮೃತ್ಯ, ಅದನ್ನು ಕೂಡ ಮತ್ತೆ ಮತ್ತೆ ಸ್ಮರಿಸಿ ಮಹಾನ್ ವಿಸ್ಮಯ, ಭಾರಿ ಆಶ್ಚರ್ಯ ನನಗೆ ಆಗ್ತಾ ಇದೆ. ಪುನಃ ಪುನಃ ಹೃಷ್ಯಾಮಿ, ಮತ್ತೆ ಮತ್ತೆ ನಾನು ಆ ರೂಪವನ್ನು ಚಿಂತಿಸುತ್ತಾ ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಅಂತ. ಇಷ್ಟು ಹೇಳಿ ಕೊನೆಯ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಸಂಜಯ ಹೇಳುವ ಮಾತು ನೋಡಿ, ಯಾವ ಸೈನ್ಯದಲ್ಲಿ ಯೋಗಿ ಈಶ್ವರ, ಸರ್ವ ಉಪಾಯಕ್ಕೆ ಸ್ವಾಮಿಯಾದ, ಎಲ್ಲಾ ಉಪಾಯಗಳಿಗೂ ಸ್ವಾಮಿಯಾದ ಸ್ವಾಮಿ ಶ್ರೀ ಕೃಷ್ಣ ಇದ್ದಾನೋ, ಯಾವ ಸೇನೆಯಲ್ಲಿ ಧನುರ್ಧರ, ಧನುಸ್ಸುಗಳನ್ನ ಹಿಡಿದವನಾಗಿ ಪಾರ್ಥ ಕುಂತಿ ಮಗನಾದ ಅರ್ಜುನ ಇದ್ದಾನೋ, ತತ್ರ ಆ ಸೈನ್ಯದಲ್ಲಿ ಶ್ರೀಹಿ ಅಂದ್ರೆ ರಾಜ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಭೂತಿ ಸಂಪತ್ತು, ನೀತಿ ನ್ಯಾಯ, ಇದೆಲ್ಲವೂ ಕೂಡ ಧ್ರುವ ಸ್ಥಿರವಾಗಿ ಇರುತ್ತದೆ. ಅದರಿಂದ ಕೃಷ್ಣ ಮತ್ತು ಅರ್ಜುನ ಸೇರಿ ಕೆಲಸಗಳು ಆಗಬೇಕು, ಕರ್ಮ ಆಗಬೇಕು. ಅರ್ಜುನನ ಸ್ಥಾನದಲ್ಲಿ ಜೀವರನ್ನು ಇಟ್ಟುಕೊಂಡ್ರೆ ಪರಮಾತ್ಮ ಹರಿವಾಯು ಗುರುಗಳು ಹೇಳಿದ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡಿದರೆ ನಮಗೂ ಕೂಡ ವಿಶೇಷವಾದ ಲಕ್ಷ್ಮೀದೇವಿಯ ಅನುಗ್ರಹ, ಗೆಲುವು, ಸಂಪತ್ತು, ನ್ಯಾಯ ಎಲ್ಲವೂ ಕೂಡ ಸ್ಥಿರವಾಗಿ ಇರುತ್ತದೆ. ಯಾವುದೋ ಬಂದು ಹೋಗತಕ್ಕದ್ದಲ್ಲ, ಸ್ಥಿರವಾಗಿ ನಮಗೂ ಕೂಡ ಸಿಗ್ತದೆ ಎಂಬ ಒಂದು ವಿಚಾರದೊಂದಿಗೆ ಇತಿ ಮತಿಹಿ, ಇದು ನನ್ನ ನಿಶ್ಚಯವಾದ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ. ಇತಿ ಶ್ರೀಮದ್ ಭಗವದ್ಗೀತಾಯ 18ಧ್ಯಾಯ. ಇಲ್ಲಿಗೆ 18ನೇ ಅಧ್ಯಾಯ ಸಂಪೂರ್ಣವಾಯಿತು. ಇತಿ ಶ್ರೀಮದ್ ಭಗವದ್ಗೀತಾ ಸಂಪೂರ್ಣ. ಓಂ ತತ್ ಸತ್ ಇತಿ. ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ 18ಧ್ಯಾಯ. ಅಶೇಷ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭಿಷ್ಟಪ್ರದಾಯಿನೇ ಅಂತ ರಾಯರು ಇದರ ಮಂಗಳವನ್ನ ಮಾಡ್ತಾ ಇದ್ದಾರೆ. ಅಶೇಷ ಗುಣಪೂರ್ಣಾಯ, ಎಲ್ಲಾ ಗುಣಗಳಿಗೂ ಪೂರ್ಣನಾದ, ಮಂಗಳ ಗುಣಗಳು ಪೂರ್ಣವಾಗಿ ಇರತಕ್ಕ, ದೋಷ ದೂರಾಯ, ದೋಷಗಳು ಲವಲೇಶ ಇಲ್ಲದಂತ ವಿಷ್ಣುವೇ, ಸರ್ವತ್ರ ವ್ಯಾಪ್ತನಾದ, ಶ್ರೀ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಒಡೆಯನಾದ, ಭಕ್ತಾಭೀಷ್ಟ ಪ್ರದಾಯನೆ, ಭಕ್ತರ ಅಭೀಷ್ಟವನ್ನು ಕೊಡತಕ್ಕ ಆ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಅಂತ ರಾಯರು ಇದನ್ನ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸ್ವೃತ್. ಇದು ಒಂದು ಯೋಗ. ಇಂತಹ ಒಂದು ಗೀತಾ ಜಯಂತಿ ದಿವಸ ನೀವು ಎಲ್ಲರೂ ಸೇರಿ ಈ ಗೀತೆಯ 2 ಮಾತು, ಅದು ಗುರುಗಳ ಅನುಗ್ರಹದಿಂದ ನಮಗೆ ಬಂದಿರೋದು, ಪರಮಾತ್ಮನೇ ಒಳಗಿದ್ದು ನುಡಿಸತಕ್ಕದ್ದು. ಆ ವಿಚಾರವನ್ನ ನಾವು ಪರಮಾತ್ಮನ ಪೂಜೆ ಅಂತ ಚಿಂತನೆ ಮಾಡ್ತಾ
ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದನ್ನು ಕೇಳಿದ ನೀವಿಳಿದೇ ಇದು ಆಗೋದೇ ಇಲ್ಲ. ಇದು ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಇದು ಕೆಲಸ ಆಗ್ತಾ ಇದೆ. ಅದರಿಂದ ನಿಮಗೂ ಕೂಡ ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೆಯೇ ನಮಃ.